ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವಿಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾದ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತುಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನङ्मा ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತ ವೈ ಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯನ್ನುಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ವಿದುರರು ಅನೇಕ ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಮೈತ್ರೇಯರ ಸಂಘವನ್ನು ಮಾಡಿದ್ದಾರೆ. ಮೈತ್ರೇಯರು ಇರುವಂತಹ ಹರಿದ್ವಾರಕ್ಕೆ ಗಂಗಾ ತೀರಕ್ಕೆ ಬಂದು ಅಲ್ಲಿ ಮೈತ್ರೇಯರಿಂದಾಗಿ ಅನೇಕ ತತ್ವಗಳನ್ನು ಉಪದೇಶವನ್ನು ಪಡೆಯುತ್ತಾ ಇದ್ದಾರೆ. ಭಗವಂತನ ಸೃಷ್ಟಿಯಾದಿ ಲೀಲೆಯನ್ನು ಅದನ್ನೆಲ್ಲವನ್ನು ಕೂಡ ತಿಳಿದ ಮೇಲೆ ಬ್ರಹ್ಮದೇವರು ಪ್ರಜಾ ಸೃಷ್ಟಿಯನ್ನು ಹೇಗೆ ಮಾಡಿದ್ದಾರೆ ಅಂತ ಹೇಳಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಸ್ವಯಂಭುವ ಮನುವಿನ ಕಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಸ್ವಯಂಭುವ ಮನುವಿಗೆ 3 ಜನ ಹೆಣ್ಣು ಮಕ್ಕಳು ಆಗಿದ್ದಾರೆ. ದೇವಹೂತಿ, ಆಕೂತಿ ಮತ್ತು ಪ್ರಸೂತಿ ಎಂಬುದಾಗಿ 3 ಜನ ಹೆಣ್ಣು ಮಕ್ಕಳು ಆಗಿದ್ದಾರೆ. ಅಲ್ಲಿ ದೇವಹೂತಿಯ ಕಥೆಯನ್ನೆಲ್ಲವನ್ನು ಕೂಡ ತಿಳಿಸಿಕೊಟ್ಟು ಇನ್ನು ಮೇಲೆ ಆಕೂತಿ ಮತ್ತು ಪ್ರಸೂತಿಯರ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಗ್ನಿರೇ ಆಕೂತಿರ್ ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ ಎಂಬುದಾಗಿ. ಸ್ವಯಂಭುವ ಮನುವಿಗೆ 3 ಜನ ಹೆಣ್ಣು ಮಕ್ಕಳು ಆಕೂತಿ, ದೇವಹೂತಿ, ಪ್ರಸೂತಿ ಎಂಬುದಾಗಿ ಪ್ರಾರಂಭವನ್ನು ಮಾಡುತ್ತಾ ಇದ್ದಾರೆ. ನೀವು ಹೇಳ್ಬೋದು, ಏನು ಆಚಾರ್ಯ ಮತ್ತೆ ಹೇಳಿದ್ದೇ ಹೇಳ್ತಾ ಇದ್ದೀರಿ ಅಂತ ಬೈಕೋಬೋದು. ನಾ ಹೇಳೋದಲ್ಲ, ಭಾಗವತನೇ ಅದು ಹೇಳುತ್ತಾ ಇದೆ. ಮತ್ತು ಹಿಂದೆ ಆ ಸ್ವಯಂಭುವ ಮನುವಿನ ಕಥೆಯನ್ನು ಹೇಳಿದ್ರು, 5 ಜನ ಮಕ್ಕಳು ಹುಟ್ಟಿದ್ದಾರೆ ಅಂತನ್ನೋದನ್ನು.
ಈಗ ಮತ್ತೆ 3 ಜನ ಹೆಣ್ಣು ಮಕ್ಕಳು ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾಕೆ? ಅದಕ್ಕೆ ಕಾರಣವನ್ನು ಕೂಡ ಶ್ರೀಮದಾಚಾರ್ಯರು ಪುರಾಣ ಶ್ಲೋಕವನ್ನು ಉದಾಹರಿಸಿ ಭಾಗವತ ತಾತ್ಪರ್ಯದಲ್ಲಿ ಹೇಳುತ್ತಾರೆ. ಪುನಃ ಪುನಃ ಕಥಾಂ ಪ್ರಾಹು ಅಭ್ಯಾಸಾತ್ ಉತ್ತಮಂ ಫಲಂ ವಿಜ್ಞಾಪಯಿತು ಕಾಮಾಸ್ತು ವಿದ್ವಾಂಸಸ್ ತತ್ರ ತತ್ರತು ಅಂತ. ಮತ್ತೆ ಹೇಳಿದ್ದನ್ನೇ ಹೇಳುತ್ತಾ ಇರುತ್ತಾರಂತೆ, ಹೇಳಿದ್ದ ಕಥೆಯನ್ನೇ ಮತ್ತೆ ಮತ್ತೆ ಹೇಳುತ್ತಾರಂತೆ. ಯಾಕೆ ಅಂತಂದರೆ ಹಾಗೆ ಅಭ್ಯಾಸವನ್ನು ಮಾಡೋದರಿಂದಾಗಿ, ಕೇಳಿದ್ದನ್ನೇ ಕೇಳೋದರಿಂದಾಗಿ ಅಧಿಕವಾದಂತಹ ಫಲ ಅಂತನ್ನೋದು ಸಿಗುತ್ತದೆ, ಕೇಳಿರುವಂತಹ ತತ್ವ ಅಂತನ್ನೋದು ದೃಢವಾಗುತ್ತದೆ. ಹಾಗಾಗಿ ಹೇಳಿದ್ದನ್ನೇ ಮತ್ತೆ ಪುನಃ ಪುನಃ ಹೇಳುತ್ತಾರೆ ಎಂಬುದಾಗಿ ಆ ಪುರಾಣ ಶ್ಲೋಕವನ್ನು ಉದಾಹರಿಸುತ್ತಾರೆ. ಬಹಳ ಜನ ಹೇಳೋದುಂಟು, ಭಾಗವತ ಪುರಾಣದಲ್ಲಿ ಬರ್ರಿ ಅಂತಂದರೆ ಎಲ್ಲ ನಮ್ಮದೆಲ್ಲ ಮುಗೀತು, ಭಾಗವತ ಪ್ರವಚನ ಭಾಳ ಸಲ ಕೇಳಿಬಿಟ್ಟು ನಮಗೆಲ್ಲ ಭಾಗವತ ಗೊತ್ತು, ಮತ್ತವರೇನು ನಾವೇ ಅವ್ರಿಗಿಂತ ಹೆಚ್ಚು ತಿಳ್ಕೊಂಡೀವಿ ಅಂತ ಹೇಳ್ತಾರೆ. ಹಾಗೆಲ್ಲ ಯಾರು ಹೇಳ್ತಾರೆ ನೋಡ್ರಿ, ಅವ್ರು ನಿಜವಾಗಿ ಸರಿಯಾಗಿ ಭಾಗವತವನ್ನು ಕೇಳೇ ಇಲ್ಲ ಅಂತ ಅರ್ಥ. ಯಾಕೆ? ಭಾಗವತದ ಕೇಳೋದೇ ಅದು ಸುಮ್ಮನೆ ಇನ್ಫಾರ್ಮೇಷನ್ ಸಲುವಾಗಿ ಅಂತ ಕೇಳೋದಲ್ಲ, ಅದರಲ್ಲಿ ನಾವು ಆಸಕ್ತರಾಗಬೇಕು, ಆನಂದವನ್ನು ಅನುಭವಿಸಬೇಕು, ಭಗವಂತನಲ್ಲಿ ಭಕ್ತಿಯನ್ನು ಹೊಂದಬೇಕು. ಹಾಗೆ ಆ ಭಾಗವತವನ್ನು ಕೇಳಬೇಕು, ಕೇಳಿದ್ದನ್ನೇ ಮತ್ತೆ ಮತ್ತೆ ಪುನಃ ಪುನಃ ಕೇಳಿ ಅದರಲ್ಲಿ ಆನಂದವನ್ನು ಅನುಭವಿಸಬೇಕು ಎಂಬುದಾಗಿ ಭಾಗವತ ಶ್ಲೋಕನೇ ಹೇಳುತ್ತದೆ. ವಯಂತು ನ ವಿತೃಪ್ಯಾಮಃ ಉತ್ತಮ ಶ್ಲೋಕ ಕೀರ್ತನೈ ಯಚ್ಛೃಣ್ವತಾಂ ರಸಜ್ಞಾನ ಸ್ವಾದು ಪದೇ ಪದೇ, ಪ್ರತಿಯೊಂದು ಪದದಲ್ಲಿಯೂ ಕೂಡ ಸ್ವಾರಸ್ಯವನ್ನು ಮತ್ತೆ ಮತ್ತೆ ಅನುಭವಿಸಬೇಕು ಅಂತ ಹೇಳುತ್ತಾರೆ. ಹಾಗಾಗಿ ನಾವು ಕೇಳಿದ್ದೇವೆ, ಒಂದು ಸಲ ಶ್ರವಣವನ್ನು ಮಾಡಿದ್ದೇವೆ, ಮುಗೀತು ಅಂತ ಹೇಳಿದರೆ ಯಾರು ಹಂಗೆ ಹೇಳ್ತಾರೆ ನೋಡ್ರಿ, ಅವ್ರಿಗೆ ನಾಳಿಂದ ಊಟ ಮಾಡಬೇಡ್ರಿ ಅಂತ ಹೇಳ್ರಿ. ಯಾಕಂದ್ರೆ ನಾವು ಊಟ ಮಾಡಿರ್ದಿರಲ್ಲ, ಮತ್ತೆ ಯಾಕೆ ಊಟ ಮಾಡ್ತೀರಿ? ಹಾಗಾಗಿ ಮತ್ತೆ ಕೇಳಿದ್ದನ್ನೇ ಕೇಳೋದರಿಂದಾಗಿ ಆ ತತ್ವಗಳು ದೃಢವಾಗುತ್ತದೆ, ಭಗವಂತನಲ್ಲಿ ಭಕ್ತಿ ಅಂತನ್ನೋದು ಹೆಚ್ಚಾಗುತ್ತದೆ. ಹಾಗಾಗಿ ಆ ಕಥೆಯನ್ನು ಮತ್ತೆ ಹೇಳುತ್ತಾ ಇದ್ದಾರೆ. ಅಲ್ಲಿ ದೇವಹೂತಿಯ ಕಥೆ ಅಂತನ್ನೋದು ಪ್ರಾಯ ಹೇಳಿದಂತೆ ಆಯಿತು. ಎಲ್ಲವನ್ನೂ ಕೂಡ ಕರ್ದಮ ಪ್ರಜಾಪತಿಗಳಿಂದಾಗಿ ದೇವಹೂತಿ ಸಾಕ್ಷಾತ್ತು ಕಪಿಲರೂಪಿಯಾದಂತಹ ಪರಮಾತ್ಮನನ್ನು ಮಗನನ್ನಾಗಿ ಪಡೆದು ಅನೇಕ ತತ್ವಗಳನ್ನು ತಿಳಿದಿದ್ದಾಳೆ ಅಂತನ್ನುವ ಕಥೆಯನ್ನು ಮುಗಿಸಿ ಮುಂದೆ ಆಕೂತಿಯ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಸ್ವಯಂಭುವಮನು ತನ್ನ ಮತ್ತೊಬ್ಬಳ ಮಗಳಾದಂತಹ ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಅಲ್ಲಿ ರುಚಿ ಪ್ರಜಾಪತಿಗಳಿಂದಾಗಿ ಆಕೂತಿಯಲ್ಲಿ ಒಬ್ಬ ಪುರುಷನು ಮತ್ತು ಹಾಗೂ ಒಬ್ಬ ಸ್ತ್ರೀ, ಇಬ್ಬರು ಟ್ವಿನ್ಸ್ ಹುಟ್ಟಿದ್ದಾರೆ, ಇಬ್ಬರು ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದಾರೆ. ಆ ಪುರುಷನು ಅಂತಂದರೆ ಸಾಕ್ಷಾತ್ತು ಪರಮಾತ್ಮನೇ ಯಜ್ಞನಾಮಕನಾಗಿ ಅವತಾರವನ್ನು ಮಾಡಿದ್ದಾನೆ. ಯಜ್ಞನಾಮಕನಾದಂತಹ ಪರಮಾತ್ಮನು ತಾನು ಪುರುಷನಾಗಿ ಹುಟ್ಟಿದ್ದಾನೆ. ಮತ್ತು ಸ್ತ್ರೀ ಅಂತಂದರೆ ದಕ್ಷಿಣಾದೇವಿ, ಸಾಕ್ಷಾತ್ತು ಲಕ್ಷ್ಮೀದೇವಿಯೇ ದಕ್ಷಿಣ ಅನ್ನುವಂತಹ ಹೆಸರಿನಿಂದಾಗಿ ಹುಟ್ಟಿದ್ದಾಳೆ. ಹೀಗೆ ಯಜ್ಞನಾಮಕನಾದಂತಹ ಪರಮಾತ್ಮ ಹಾಗೂ ದಕ್ಷಿಣಾನಾಮಕಳಾದಂತಹ ಲಕ್ಷ್ಮೀದೇವಿ ಆಕೂತಿಯಲ್ಲಿ ರುಚಿ ಪ್ರಜಾಪತಿಗಳಿಂದಾಗಿ ಜನಿಸಿದ್ದಾರೆ. ಆಗ ಸ್ವಯಂಭುವಮನು ತನಗೆ ಯದ್ಯಪಿ ಗಂಡಸು ಮಕ್ಕಳಿದ್ದರೂ ಕೂಡ ಆ ಯಜ್ಞನಾಮಕನಾದಂತಹ ಪರಮಾತ್ಮನನ್ನು ಪುತ್ರ ಧರ್ಮದಿಂದಾಗಿ ತಾನು ದತ್ತಕ್ಕೆ ಸ್ವೀಕಾರವನ್ನು ಮಾಡುತ್ತಾನೆ. ಅಂದರೆ ಮಗಳ ಮಗನನ್ನು ತಾನು ದತ್ತಕ್ಕೆ ಸ್ವೀಕಾರವನ್ನು ಮಾಡಿಕೊಳ್ಳುತ್ತಾನೆ. ಆ ದಕ್ಷಿಣಾದೇವಿಯನ್ನು ಋಷಿ ಪ್ರಜಾಪತಿ ತಾನು ಬೆಳೆಸಿಕೊಳ್ಳುತ್ತಾನೆ. ಹೀಗೆ ಆ ಆಕೂತಿಯಲ್ಲಿ ಸಾಕ್ಷಾತ್ತು ಪರಮಾತ್ಮನೇ ಅವತಾರವನ್ನು ಮಾಡಿದ್ದಾನೆ. ಆ ಯಜ್ಞನಾಮಕನಾದಂತಹ ಪರಮಾತ್ಮನು ದಕ್ಷಿಣಾದೇವಿಯನ್ನು ವಿವಾಹವನ್ನು ಮಾಡಿಕೊಂಡು ಅಲ್ಲಿ 12 ಜನರನ್ನು ಮಕ್ಕಳನ್ನಾಗಿ ಪಡೆಯುತ್ತಾನೆ. ಆ ಮನ್ವಂತರದಲ್ಲಿ, ಸ್ವಯಂಭುವ ಮನ್ವಂತರದಲ್ಲಿ ಆ ಯಜ್ಞನಾಮಕನಾದಂತಹ ಪರಮಾತ್ಮನೇನಿದ್ದಾನೆಯೋ ತಾನೇ ಇಂದ್ರನಾಗಿದ್ದಾನೆ. 14 ಮನ್ವಂತರಗಳಲ್ಲಿ ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ಜನರು ಇಂದ್ರರಾಗಿ ಇರುತ್ತಾರೆ, ದೇವತೆಗಳು ಬೇರೆ ಇರುತ್ತಾರೆ, ಋಷಿಗಳು ಬೇರೆ ಇರುತ್ತಾರೆ, ಮನುಪುತ್ರರು ಬೇರೆ ಇರುತ್ತಾರೆ. ಅವೆಲ್ಲ ಆ ಮನ್ವಂತರ ಅಂತಂದರೆ ಆ ನಿಯಮಗಳಿವೆ. ಅದನ್ನು ಮುಂದೆ ನಾವು ಅಷ್ಟಮಸ್ಕಂದ ಅಲ್ಲಿ ತಿಳಿಯೋಣ. ಹಾಗಾಗಿ ಆ ಯಜ್ಞನಾಮಕನಾದಂತಹ ಪರಮಾತ್ಮನು ಇಂದ್ರ, ಅವನ ಮಕ್ಕಳು 12 ಜನ ಏನು ಹುಟ್ಟಿದ್ದಾರೆಯೋ ಅವರೇ ತುಷಿತ ಅನ್ನುವಂತಹ ಹೆಸರಿನ ದೇವತೆಗಳಾಗಿ ಇರುತ್ತಾರೆ. ತೋಷ, ಪ್ರತೋಷ ಇತ್ಯಾದಿಯಾಗಿ 12 ಜನ ಮಕ್ಕಳನ್ನು ಪಡೆಯುತ್ತಾನೆ ಪರಮಾತ್ಮ. ಇನ್ನು 3ನೇ ಪ್ರಸೂತಿಯನ್ನು ಸ್ವಯಂಭುವಮನು ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾನೆ. ಹೀಗೆ ಆ 3 ಜನರ ವಿವಾಹವನ್ನು ತಿಳಿಸಿಕೊಟ್ಟು, ಇನ್ನು ಹಿಂದೆ ಕರ್ದಮ ಪ್ರಜಾಪತಿಗಳಿಗೆ 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂತ ಕೇಳಿದ್ವಲ್ಲ, ಆ 9 ಜನರನ್ನು ಮರೀಚಿ ಮೊದಲಾದಂತಹ ಅನೇಕ ಋಷಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾರೆ. ಅವರ ಸಂತಾನವನ್ನು ಈಗ ಮುಂದೆ ಹೇಳುತ್ತಾ ಇದ್ದಾರೆ. 3 ಜನ ಸ್ವಯಂಭುವ ಮನುವಿನ 3 ಜನ ಹೆಣ್ಣು ಮಕ್ಕಳ ಕಥೆ ಮುಗಿಯಿತು. ಇನ್ನು ಕರ್ದಮ ಪ್ರಜಾಪತಿಗಳ ಅವರ ಮಕ್ಕಳು, ಅವರ ಹೆಣ್ಣು ಮಕ್ಕಳ ಕಥೆಯನ್ನು ಹೇಳುತ್ತಾ ಇದ್ದಾರೆ, ಅವರ ಸಂತಾನವನ್ನು ಹೇಳುತ್ತಾ ಇದ್ದಾರೆ. ಮರೀಚಿ ಋಷಿಗಳಿಗೆ ಕಲಾದೇವಿಯನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದ. ಆ ಕಲಾದೇವಿಯಲ್ಲಿ ಮರೀಚಿ ಋಷಿಗಳಿಂದಾಗಿ ಕಶ್ಯಪ ಋಷಿಗಳು ಹುಟ್ಟಿದ್ದಾರೆ. ಆ ಕಶ್ಯಪ ಋಷಿಗಳಿಂದಾಗಿ ಮುಂದೆ
ಆ ಸಂತಾನ ಪ್ರಜಾಭಿವೃದ್ಧಿ ಅಂತ ಅನ್ನೋದು ವಿಶೇಷವಾಗಿ ಆಗೋದಿದೆ. ಹಾಗೆ ಮರೀಚ ಋಷಿಗಳಿಂದಾಗಿ ಕಶ್ಯಪ ಋಷಿಗಳಂತಹ ಮಹಾನುಭಾವರು ಹುಟ್ಟಿದ್ದಾರೆ. ಇನ್ನು ಅತ್ರಿ ಋಷಿಗಳಿಗೆ ಅನಸೂಯಾದೇವಿಯನ್ನು ಕೊಟ್ಟು ವಿವಾಹವನ್ನು ಮಾಡಿದರು. ಆ ಅತ್ರಿ ಋಷಿಗಳಿಂದಾಗಿ ಅನಸೂಯಾದೇವಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಹುಟ್ಟಿದ್ದಾರೆ. ತ್ರಿಮೂರ್ತಿಗಳು ತಾವು ಅವತಾರವನ್ನು ಮಾಡಿದ್ದಾರೆ. ದತ್ತಾತ್ರೇಯ ಮತ್ತು ದತ್ತಂ ದೂರ್ವಾಸಸಂ ಸೋಮಂ, ದತ್ತಾತ್ರೇಯನು ಹುಟ್ಟಿದ್ದಾನೆ ಮತ್ತು ದೂರ್ವಾಸ ಋಷಿಗಳು ರುದ್ರದೇವರಾಗಿ ರುದ್ರದೇವರು ದೂರ್ವಾಸ ಋಷಿಗಳಾಗಿ ಹುಟ್ಟಿದ್ದಾರೆ. ಮತ್ತು ಚಂದ್ರನು ಹುಟ್ಟಿದ್ದಾನೆ. ಬ್ರಹ್ಮದೇವರಿಗೆ ಸಾಕ್ಷಾತ್ ಅವತಾರ ಇಲ್ಲ. ಬ್ರಹ್ಮನೋ ನಾವತಾರೋಸ್ತಿ ಸನ್ನಿಧಾನಂತ ಕೇವಲಂ ಅಂತ ಇದ್ದದರಿಂದಾಗಿ ಬ್ರಹ್ಮದೇವರು ಸಾಕ್ಷಾತ್ತಾಗಿ ಅವತಾರವನ್ನು ಮಾಡಿಲ್ಲ. ಚಂದ್ರನು ಹುಟ್ಟಿದ್ದಾನೆ. ಆ ಚಂದ್ರನಲ್ಲಿ ವಿಶೇಷವಾದಂತಹ ಸನ್ನಿಧಾನ, ಬ್ರಹ್ಮದೇವರ ವಿಶೇಷವಾದಂತಹ ಸನ್ನಿಧಾನ ಅಂತನ್ನೋದು ಇದೆ. ಹೀಗೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಅತ್ರಿ ಋಷಿಗಳಿಂದಾಗಿ ಅನಸೂಯಾದೇವಿಯಲ್ಲಿ ಹುಟ್ಟಿದ್ದಾರೆ ಅನ್ನುವಂತಹ ವಿಷಯವನ್ನು ಮೈತ್ರೇಯರು ತಿಳಿಸಿದಾಗ ಆಗ ವಿದುರ ಪ್ರಶ್ನೆ ಮಾಡುತ್ತಾ ಇದ್ದಾನೆ, ಇದೆಂತಹ ಆಶ್ಚರ್ಯ! ಇಂತಹ ತ್ರಿಮೂರ್ತಿಗಳನ್ನು ನೋಡೋದಕ್ಕಾಗಿ ಯೋಗಿಗಳು ಅನೇಕ ವರ್ಷಗಳು ಅನೇಕ ಸಂವತ್ಸರಗಳು ತಪಸ್ಸು ಮಾಡಿದರೂ ಕೂಡ ಅವರ ದರ್ಶನವಾಗೋದಿಲ್ಲ. ಅಂತಹದ್ದು 3 ಜನ ತ್ರಿಮೂರ್ತಿಗಳು ಅವರ ಮನೆಯಲ್ಲಿ ಹುಟ್ಟಿದ್ದಾನೆ ಅಂತಂದರೆ ಅವರು ಎಂತಹ ಪುಣ್ಯವಂತರು, ಭಾಗ್ಯವಂತರು. ಅವರು ಹಾಗೆ ಹುಟ್ಟಲಿಕ್ಕೆ ಕಾರಣವೇನು ಎಂಬುದಾಗಿ ಕೇಳಿದಾಗ ಅದಕ್ಕೆ ಮೈತ್ರೇಯರು ಹೇಳುತ್ತಾರೆ, ಹಿಂದೆ ಬ್ರಹ್ಮದೇವರು ಅತ್ರಿ ಋಷಿಗಳಿಗೆ ಪ್ರಚೋದನೆಯನ್ನು ಮಾಡುತ್ತಾರೆ, ನೀನು ವಿಶೇಷವಾಗಿ ಪ್ರಜಾಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿದಾಗ ಆಗ ಹಿಂದಕ್ಕೆಲ್ಲ ಸೃಷ್ಟಿಯನ್ನು ಮಾಡಬೇಕು ಅಂತಂದರೆ ಮದುವೆ ಆಯಿತು ಇನ್ನು ಸೃಷ್ಟಿ ಮಾಡೋದೇ ಅಂತ ಇಲ್ಲ. ಯಾವುದೇ ಮಾಡಬೇಕಂದ್ರೂ ಕೂಡ ಮೊದಲಿಗೆ ಮದುವೆಗಾಗಿ ತಪಸ್ಸನ್ನು ಮಾಡ್ತಾ ಇದ್ದರು. ಮದುವೆ ಆದ ಮೇಲೆ ಮತ್ತೆ ಮಕ್ಕಳು ಸತ್ಸಂತಾನವಾಗಬೇಕು ಅಂತ ತಪಸ್ಸನ್ನು ಮಾಡುತ್ತಾ ಇದ್ದರು. ಅಂದರೆ ಭಗವಂತನ ಅನುಗ್ರಹವಿದ್ದರೆ ಆಗ ಉತ್ತಮವಾದಂತಹ ಸಂತಾನವಾಗುತ್ತದೆ ಅಂತನ್ನುವಂತಹ ವಿಶ್ವಾಸದಿಂದಾಗಿ ಆ ರೀತಿಯಾಗಿ ಮಾಡುತ್ತಾ ಇದ್ದರು. ಹಾಗಾಗಿ ಅತ್ರಿ ಋಷಿಗಳು ಕೂಡ ತಾವು ತಪಸ್ಸನ್ನು ಮಾಡಿದ್ದಾರೆ, ಘೋರವಾದಂತಹ ತಪಸ್ಸನ್ನು ಮಾಡಿದ್ದಾರೆ. ಅತಿಷ್ಠತ್ ಏಕಪಾದೇನ ನಿರ್ದ್ವಂದ್ವೋ ಅನಿಲ ಭೋಜನ, ಒಂದೇ ಪಾದದ ಮೇಲೆ ನಿಂತು ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ನಿರಾಹಾರ, ಕೇವಲ ವಾಯುವನ್ನಷ್ಟೇ ಸ್ವೀಕಾರ ಮಾಡುತ್ತಾ ಇದ್ದಾರೆ, ಶ್ವಾಸೋಚ್ಛ್ವಾಸವನ್ನಷ್ಟೇ ಮಾಡುತ್ತಾ ಇದ್ದಾರೆ, ಬೇರೆ ಯಾವ ಆಹಾರವನ್ನು ಕೂಡ ಸ್ವೀಕಾರ ಮಾಡುತ್ತಾ ಇಲ್ಲ. ನಿರ್ದ್ವಂದ್ವ, ಯಾವ ಸುಖ ದುಃಖಗಳನ್ನು ಕೂಡ ಲೆಕ್ಕ ಮಾಡದೇನೆ ಸುಖ ದುಃಖಗಳಲ್ಲಿ ಸಮಾನರಾಗಿದ್ದು ಕೇವಲ ವಾಯುವನ್ನು ಮಾತ್ರ ಭೋಜನ ಮಾಡುತ್ತಾ ತಾವು ಏಕಪಾದದ ಮೇಲೆ ನಿಂತು ಘೋರವಾಗಿ ತಪಸ್ಸನ್ನು ಮಾಡಿದ್ದಾರೆ. ಆಗ ಅವರು ತಪಸ್ಸನ್ನು ಮಾಡುತ್ತಾ ಭಗವಂತನನ್ನು ಧ್ಯಾನ ಮಾಡುತ್ತಾ ಇದ್ದಾರೆ. ಸೃಷ್ಟಿಸ್ಥಿತಿ ಮತ್ತು ಲಯಕಾರಕನಾದಂತಹ ಪರಮಾತ್ಮನನ್ನು ಧ್ಯಾನವನ್ನು ಮಾಡಿದ್ದಾರೆ. ಹೀಗೆ ಸೃಷ್ಟಿಸ್ಥಿತಿ ಲಯಕಾರಕನಾದಂತಹ ಪರಮಾತ್ಮನನ್ನು ಧ್ಯಾನ ಮಾಡಿದಾಗ ಆಗ ತ್ರಿಮೂರ್ತಿಗಳು ಅವರು ಪ್ರತ್ಯಕ್ಷರಾಗಿ ನಿನಗೇನು ವರ ಬೇಕೋ ಕೇಳು ಎಂಬುದಾಗಿ ಅವರು ಬಂದು ವರವನ್ನು ಕೊಡುತ್ತಾ ಇದ್ದಾರೆ. ಆಗ ಅತ್ರಿ ಋಷಿಗಳಿಗೆ ಆಶ್ಚರ್ಯವಾಗುತ್ತದೆ. ನಾನು ಭಗವಂತನನ್ನು ಒಬ್ಬನನ್ನು ಕುರಿತು ನಾನು ತಪಸ್ಸನ್ನು ಮಾಡಿದ್ದೆ, 3 ಜನ ಯಾಕೆ ಬಂದಿದ್ದೀರಿ? ಏಕೋ ಮಯೇಹ ಭಗವಾನ್ ವಿಭುಧ ಪ್ರಧಾನಃ ಚಿತ್ತೀಕೃತ ಪ್ರಜನನಾಯ ಕಥಂನು ಯೂಯಂ ಅತ್ರಾಗತಾಸ್ತನುಭೃತ ಮನಸೋಪಿ ದೂರಾಹ ಭೂತ ಪ್ರಸೀದತ ಮಹಾನ್ ಅತಿವಿಸ್ಮಯೋ ಮೇ. ನೀವು ನಮ್ಮ ಮನಸ್ಸಿಗೂ ಕೂಡ ಗೋಚರರಾಗೋದಿಲ್ಲ. ಅಂತಹದ್ದು ನಾನು ಭಗವಂತನನ್ನು ಒಬ್ಬರನ್ನು ಕುರಿತು ನಾನು ತಪಸ್ಸು ಮಾಡಿದರೆ 3 ಜನ ಬಂದಿದ್ದೀರಲ್ಲ, ಇದೇನು ಆಶ್ಚರ್ಯ! ನನ್ನ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡೋದಕ್ಕಾಗಿ ಬಂದಿರಿ. ಇದು ಹೀಗೆ ಬಂದಿರುವಂತಹ ಕಾರಣವೇನು ಅಂತ ಕೇಳಿದಾಗ ಅದಕ್ಕೆ ಆ ತ್ರಿಮೂರ್ತಿಗಳು ಹೇಳುತ್ತಾರೆ, ನಿನ್ನ ಸಂಕಲ್ಪಾನುಸಾರವಾಗಿ ನಾವು ಬಂದಿದ್ದೇವೆ. ನೀನು ಸೃಷ್ಟಿಸ್ಥಿತಿ ಲಯಕಾರಕನಾದಂತಹ ಪರಮಾತ್ಮನನ್ನು ಧ್ಯಾನವನ್ನು ಮಾಡಿದ್ದಿ, ಹಾಗೆ ನಾವು ಬಂದಿದ್ದೇವೆ. ಸೃಷ್ಟಿಸ್ಥಿತಿ ಲಯಕಾರಕನಾದವನು ಇದ್ದಿಪಿ ಪರಮಾತ್ಮನೇ. ಹಾಗಿದ್ದರೂ ಕೂಡ ಪರಮಾತ್ಮ ತಾನು ಸ್ಥಿತಿಯನ್ನು ಸ್ವಯಂ ಪರಮಾತ್ಮನೇ ನಾರಾಯಣ ರೂಪದಿಂದಾಗಿ ತಾನು ಸ್ಥಿತಿಯನ್ನು ಮಾಡಿದರೆ ಸೃಷ್ಟಿಯನ್ನು ಬ್ರಹ್ಮದೇವರ ಅಂತರ್ಯಾಮಿಯಾದಂತಹ ರೂಪದಿಂದಾಗಿ ತಾನು ಸೃಷ್ಟಿಯನ್ನು ಮಾಡುತ್ತಾನೆ. ಮತ್ತು ರುದ್ರದೇವರ ಅಂತರ್ಯಾಮಿಯಾದಂತಹ ರೂಪದಿಂದಾಗಿ ತಾನು ಲಯವನ್ನು ಮಾಡುತ್ತಾನೆ. ಹಾಗಾಗಿ ನೀನು ಸೃಷ್ಟಿಸ್ಥಿತಿ ಲಯಕಾರಕನಾದಂತಹ ಪರಮಾತ್ಮನನ್ನು ಧ್ಯಾನ ಮಾಡಿದರೆ ಆಗ ಬ್ರಹ್ಮದೇವರ ಅಂತರ್ಯಾಮಿಯಾದಂತಹ ರೂಪ ಮತ್ತು ರುದ್ರದೇವರ ಅಂತರ್ಯಾಮಿಯಾದಂತಹ ರೂಪವನ್ನೇ ಧ್ಯಾನವನ್ನು ಮಾಡಿದ್ದೀಯಾ. ಹಾಗಾಗಿ ಈಗ ನೀರು ತೊಗೊಂಡು ಬಾ ಅಂತ ಹೇಳಿದರೆ ತಂಬಿಗೆ ತರಲಾಂಗ ನೀರು ತರಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ ನಾನು ಅಧಿಷ್ಠಾನವನ್ನು ಬಿಟ್ಟು ಬರೋದಿಲ್ಲ. ಹಾಗಾಗಿ ಬ್ರಹ್ಮದೇವರು ಮತ್ತು ರುದ್ರದೇವರು ಕೂಡ ಬಂದಿದ್ದಾರೆ. ಹಾಗಾಗಿ ಈ ರೀತಿಯಾಗಿ 3 ರೂಪದಿಂದಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಆ ರೀತಿಯಾಗಿ ಹೇಳಿದ್ದಾರೆ. ಅಂದರೆ ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿಯಬೇಕಾದದ್ದೇನು ಅಂತಂದರೆ, ಈಗ ಬ್ರಹ್ಮದೇವರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಬ್ರಹ್ಮ ಅಂತ ಹೆಸರಿದೆ, ರುದ್ರದೇವರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೂ ರುದ್ರ ಅಂತ ಹೆಸರಿದೆ. ಆದರೆ ಈ ರೂಪಗಳಷ್ಟೇ ಅಲ್ಲದೇನೆ ಬ್ರಹ್ಮದೇವರ ಅಂತರ್ಯಾಮಿ ಆಗದೇ ಇರುವಂತಹ ಅನೇಕ ರೂಪಗಳಿಗೆ ಬ್ರಹ್ಮ ಅಂತನ್ನುವಂತಹ ಹೆಸರು ಇದೆ. ಆದರೆ ಅತ್ರಿ ಋಷಿಗಳು ಮಾತ್ರ ಧ್ಯಾನ ಮಾಡಿದ್ದು ಬ್ರಹ್ಮದೇವರ ಅಂತರ್ಯಾಮಿಯಾದಂತಹ ರೂಪವನ್ನೇ ಧ್ಯಾನ ಮಾಡಿದ್ದಾರೆ. ಹಾಗಾಗಿ ಆ ತ್ರಿಮೂರ್ತಿಗಳು ಬಂದು ಅನುಗ್ರಹವನ್ನು ಮಾಡಿದ್ದಾರೆ. ಅಲ್ಲಿ 3 ಜನ, ಸ್ವಯಂ ಪರಮಾತ್ಮ ತಾನು ದತ್ತಾತ್ರೇಯನಾಗಿ ಹುಟ್ಟಿದ್ದಾನೆ,
ಅಂದರೆ ದತ್ತ ಅಂತ ಅನ್ನೋದು ಹೆಸರು ಅತ್ರಿ ಋಷಿಗಳ ಮಗ ಆದದ್ದರಿಂದಾಗಿ ಆತ್ರೇಯ ಎಂಬುದಾಗಿ ಕರೆಯುತ್ತಾರೆ. ದತ್ತ ಪರಮಾತ್ಮನು ದತ್ತನಾಗಿ ಹುಟ್ಟಿದ್ದಾನೆ ಮತ್ತು ರುದ್ರದೇವರು ದೂರ್ವಾಸರಾಗಿ ಹುಟ್ಟಿದ್ದಾರೆ. ಮತ್ತು ಬ್ರಹ್ಮದೇವರು ತಾವು ಆ ಚಂದ್ರನಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿ ಚಂದ್ರನ ಅವತಾರ ಮಾಡಿದ್ದಾನೆ. ಅಲ್ಲಿ ಪರಮಾತ್ಮನ ಬ್ರಹ್ಮದೇವರ ವಿಶೇಷವಾದಂತಹ ಸನ್ನಿಧಾನ ಅಂತ ಅನ್ನೋದು ಇದೆ ಎಂಬುದಾಗಿ ಈ ರೀತಿಯಾಗಿ ಅನಸೂಯಾದೇವಿಯ ಒಂದು ಸಂತಾನವನ್ನು ಹೇಳಿ ಇನ್ನು ಅನೇಕ ಜನರ ಸಂತಾನವನ್ನು ಹೇಳುತ್ತಾ ಇದ್ದಾರೆ. ಮುಖ್ಯವಾದದ್ದನ್ನು ಹೇಳುತ್ತಾ ಹೋಗುತ್ತೇನೆ. ಇನ್ನು ಭೃಗು ಋಷಿಗಳಿಗೆ ಖ್ಯಾತಿಯನ್ನು ಕೊಟ್ಟು ವಿವಾಹವನ್ನು ಮಾಡಿರುತ್ತಾರೆ. ಆ ಖ್ಯಾತಿಯಲ್ಲಿ ಭೃಗು ಋಷಿಗಳಿಂದಾಗಿ ಸಾಕ್ಷಾತ್ತು ರಮಾದೇವಿ ಶ್ರೀಯಂಚ ಭಗವತ್ ಪ್ರಿಯ, ಭಗವಂತನಿಗೆ ಅತ್ಯಂತ ಪ್ರಿಯಳಾದಂತಹ ಲಕ್ಷ್ಮೀದೇವಿಯು ಅವತಾರವನ್ನು ಮಾಡಿದ್ದಾಳೆ. ಹಾಗೆ ಭೃಗು ಋಷಿಗಳಿಂದಾಗಿ ಹುಟ್ಟಿದ್ದರಿಂದಲೇ ಲಕ್ಷ್ಮೀದೇವಿಯನ್ನು ಭಾರ್ಗವಿ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಹಾಗೆ ಅವರೆಲ್ಲರೂ ಕೂಡ ಹುಟ್ಟಿದ್ದಾರೆ ಎಂಬುದಾಗಿ ಈ ರೀತಿಯಾಗಿ ಆ ಕರ್ದಮ ಪ್ರಜಾಪತಿಗಳ ಹೆಣ್ಣು ಮಕ್ಕಳ ಸಂತಾನವನ್ನೆಲ್ಲವನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಇನ್ನು ಪ್ರಸೂತಿಂ ಮಾನವೀಂ ದಕ್ಷ ಉಪಯೇಮೆ ಹೆಜಾತ್ಮಜ, ಈ ರೀತಿಯಾಗಿ ಆ ಕರ್ದಮ ಪ್ರಜಾಪತಿಗಳ ಒಂದು ಸಂತಾನವನ್ನು ಹೇಳಿ ಇನ್ನು ಪ್ರಸೂತಿಯ ಸಂತಾನವನ್ನು ಹೇಳುತ್ತಾ ಇದ್ದಾರೆ. ಯಜ್ಞನಾಮಕನಾದಂತಹ ಪರಮಾತ್ಮನಲ್ಲಿ ಏನು ಸಂತಾನವಾಯಿತು ಅದನ್ನು ಎಲ್ಲವನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಅಂದರೆ ಆಕೃತಿಯ ಸಂತಾನವನ್ನು ಹೇಳಿ ಆಯಿತು. ಇನ್ನು ಪ್ರಸೂತಿಯ ಸಂತಾನವನ್ನು ಈಗ ಹೇಳುತ್ತಾ ಇದ್ದಾರೆ. ಪ್ರಸೂತಿಂ ಮಾನವೀಂ ದಕ್ಷ ಉಪಯೇಮೆ ಹೆಜಾತ್ಮಜ ತಸ್ಯಾಂ ಸಸರ್ಜ ದುಹಿತೃ ಷೋಡಶಾಮಲ ಲೋಚನಾ. ದಕ್ಷ ಪ್ರಜಾಪತಿ ಪ್ರಸೂತಿ ದೇವಿಯಲ್ಲಿ 16 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದಾನೆ. ಆ 16 ಜನರನ್ನು ಪಡೆದು ಅಲ್ಲಿ 13 ಜನರನ್ನು ಧರ್ಮರಾಜನಿಗೆ ಕೊಟ್ಟಿದ್ದಾನೆ, ಯಮಧರ್ಮನಿಗೆ ಕೊಟ್ಟಿದ್ದಾನೆ. ಮತ್ತು ಪಿತೃಗಳಿಗೆ ಒಬ್ಬಳನ್ನು ಕೊಟ್ಟಿದ್ದಾನೆ ಮತ್ತು ಅಗ್ನಿಗೆ ಒಬ್ಬಳನ್ನು ಕೊಟ್ಟಿದ್ದಾನೆ. ಹೀಗೆ ತ್ರಯೋದಶ ದದಾತ್ ಧರ್ಮಾಯ ತಥಾ ಏಕಾಂ ಅಗ್ನಯೇ ವಿಭು ಪಿತೃಭ್ಯ ಏಕಾಂ ಯುಕ್ತೇಭ್ಯ ಭವಾಯ ಏಕಾಂ ಭವಚ್ಛಿದೆ. ಇನ್ನು ರುದ್ರದೇವರಿಗೆ ಒಬ್ಬಳನ್ನು ಕೊಟ್ಟಿದ್ದಾನೆ. ಹೀಗೆ 16 ಜನರನ್ನು ಧರ್ಮರಾಜ, ಅಗ್ನಿ ಮತ್ತು ಪಿತೃಗಳು ಹಾಗೂ ರುದ್ರದೇವರು ಇವರಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಆ 13 ಜನರಲ್ಲಿ ಒಬ್ಬಳು ಧರ್ಮರಾಜನಿಗೆ ಏನು 16 ಜನರನ್ನು ಕೊಟ್ಟಿದ್ದಾನೆಯೋ ಯಮಧರ್ಮನಿಗೆ, ಅವರಲ್ಲಿ ಒಬ್ಬಳು ಮೂರ್ತಿದೇವಿ. ಆ ಮೂರ್ತಿಯಲ್ಲಿಯೇ ಪರಮಾತ್ಮ ತಾನು ನರನಾರಾಯಣ ರೂಪದಿಂದಾಗಿ ಹುಟ್ಟುತ್ತಾನೆ. ನಾರಾಯಣ ಅಂತಂದರೆ ಸಾಕ್ಷಾತ್ತು ಪರಮಾತ್ಮ, ನರ ಅಂತಂದರೆ ಶೇಷದೇವರು. ಆ ಶೇಷದೇವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಸನ್ನಿಧಾನ ಅಂತನ್ನೋದು ಇದೆ. ಆ ನರನ ಆವೇಶ ಅರ್ಜುನನಲ್ಲಿ ಇರುತ್ತದೆ ಅಂತನ್ನೋದನ್ನು ನಾವು ಕೇಳುತ್ತೇವೆ. ಹೀಗೆ ಯಮಧರ್ಮನಿಂದಾಗಿ ಮೂರ್ತಿದೇವಿಯಲ್ಲಿ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ. ಯಯೋ ಜನ್ಮನ್ಯದೋ ವಿಶ್ವಂ ಅಭ್ಯನಂದತ್ ಸುನಿರ್ವೃತಂ. ಆ ಪರಮಾತ್ಮ ನರನಾರಾಯಣ ರೂಪಿಯಾಗಿ ಪರಮಾತ್ಮ ಹುಟ್ಟುತ್ತಾ ಇದ್ದರೆ ಆ ದಿಕ್ಕುಗಳೆಲ್ಲವೂ ಕೂಡ ಪ್ರಶಾಂತವಾಗಿವೆ. ಎಲ್ಲ ಶುಭ ಸೂಚನೆಗಳೆಲ್ಲವೂ ಕೂಡ ಕಾಣಿಸುತ್ತಾ ಇದೆ. ಹಿಂದೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಹುಟ್ಟಬೇಕಾದಾಗ ಅನೇಕ ಅನರ್ಥಗಳ ಸೂಚನೆಯಾಯಿತು, ಅನೇಕ ಉತ್ಪಾತಗಳು ಕಂಡುವು ಅಂತ ನಾವು ಕೇಳಿದ್ವಿ. ಅದೇ ಪರಮಾತ್ಮ ಹುಟ್ಟಬೇಕಾದಾಗ ಎಲ್ಲ ಶುಭ ಸೂಚನೆಗಳು ಕಾಣುತ್ತಾ ಇವೆ. ಎಲ್ಲ ದಿಕ್ಕುಗಳು ಕೂಡ ಅತ್ಯಂತ ಶಾಂತವಾಗಿದೆ. ಎಲ್ಲ ಋಷಿಗಳಿಗೂ ಮುನಿಗಳಿಗೂ ದೇವತೆಗಳಿಗೂ ಸಂತೋಷವಾಗುತ್ತಾ ಇದೆ. ಅವರೆಲ್ಲ ಮನಸ್ಸುಗಳು ಕೂಡ ತುಷ್ಟವಾಗಿ ಇದೆ. ಗಂಧರ್ವರು ತಾವು ನರ್ತನವನ್ನು ಮಾಡುತ್ತಾ ಇದ್ದಾರೆ. ಅಪ್ಸರಾಸ್ತ್ರೀಯರು ಗಂಧರ್ವರು ಗಾನವನ್ನು ಮಾಡ್ತಾ ಇದ್ದರೆ ಅಪ್ಸರಾಸ್ತ್ರೀಯರು ನರ್ತನೆಯನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಎಲ್ಲ ಕಡೆಗೂ ಕೂಡ ಸಂತೋಷದ ವಾತಾವರಣ ಅಂತನ್ನೋದು ಇದೆ. ಆಗ ದೇವತೆಗಳೆಲ್ಲರೂ ಕೂಡ ಬಂದು ಬ್ರಹ್ಮಾದಿ ದೇವತೆಗಳು ನರನಾರಾಯಣ ರೂಪಿಯಾದಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ. ಏವಂ ಸುರಗಣೈಸ್ತಾತ ಭಗವಂತೋ ಅಭಿಷ್ಟಿತೋ ಲಬ್ಧಾವಲೋಕೈರ್ ಯಯತು ಅರ್ಚಿತೋ ಗಂಧಮಾದನಂ. ಆಗ ಆ ನರನಾರಾಯಣ ರೂಪಿಯಾದಂತಹ ಪರಮಾತ್ಮನು ತಾವು ದೇವತೆಗಳಿಂದಾಗಿ ಸ್ತುತ್ಯರಾಗಿ ತಾವು ಅಲ್ಲಿಂದ ಗಂಧಮಾದನ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸಿನಲ್ಲಿ ಅವರು ತೊಡಗುತ್ತಾರೆ. ಹೀಗೆ ಆ ಮೂರ್ತಿಯಲ್ಲಿ ಸಾಕ್ಷಾತ್ತು ಪರಮಾತ್ಮ ಹುಟ್ಟಿದ್ದಾನೆ ಅಂತನ್ನುವಂತಹ ವಿಷಯವನ್ನು ಹೇಳಿ ಇನ್ನು ಅಗ್ನಿಗೆ ಸ್ವಾಹಾದೇವಿಯನ್ನು ಕೊಟ್ಟು ವಿವಾಹವನ್ನು ಮಾಡಿರುತ್ತಾನೆ ದಕ್ಷ ಪ್ರಜಾಪತಿ. ಆ ಸ್ವಾಹಾದೇವಿಯಲ್ಲಿ 3 ಜನ ಅಗ್ನಿಗಳು ಹುಟ್ಟುತ್ತಾರೆ. ಪಾವಕ, ಪವಮಾನ, ಶುಚಿ ಎಂಬುದಾಗಿ 3 ಜನ ಅಗ್ನಿಗಳು ಹುಟ್ಟುತ್ತಾರೆ. ಆ 3 ಜನ ಅಗ್ನಿಗಳಿಂದಾಗಿ ಮತ್ತೆ ಮುಂದೆ 45 ಅಗ್ನಿಗಳು ಹುಟ್ಟುತ್ತವೆ. ಹೀಗೆ ಒಟ್ಟಾರು ಎಷ್ಟು ಅಗ್ನಿಗಳಾದವು? 49 ಅಗ್ನಿಗಳು. ಸ್ವಾಹಾದೇವಿಯ ಪತಿಯಾದಂತಹ ಅಗ್ನಿ ಒಬ್ಬನು, ಆಮೇಲೆ ಅವರ ಮಕ್ಕಳು 3 ಜನ, ಪವಮಾನ, ಪಾವಕ ಮತ್ತು ಶುಚಿ ಅಂತ, ಅವರಿಗೆ 45 ಜನ. ಒಟ್ಟಾರು 49 ಜನ ಏನು ಅಗ್ನಿಗಳಿದ್ದಾರೆಯೋ ಆ ಅಗ್ನಿಗಳನ್ನೇ ನಾವು ಯಾಗಗಳಲ್ಲಿ ನಾವು ಅಲ್ಲಿ ಆವಾಹನವನ್ನು ಮಾಡಿ ನಾವು ಪೂಜೆಯನ್ನು ಮಾಡುತ್ತೇವೆ. ಹೀಗೆ ಆ ಅಗ್ನಿ ಸಂತಾನವನ್ನು ತಿಳಿಸಿಕೊಟ್ಟು ಇನ್ನು ಪಿತೃಗಳಿಗೆ ಸ್ವಧಾದೇವಿಯನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ತೇಭ್ಯೋ ದಧಾರ ಕನ್ಯೇದ್ಯೆ ಮೇನಾಂ ವೈತರಿಣೀಂ ಸ್ವಧಾ.
ಆ ಸ್ವಧಾದೇವಿಯಲ್ಲಿ ಮೇನಾದೇವಿ ಮತ್ತು ವೈತರಣಿ ಎನ್ನುವಂತಹ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ ಎಂಬುದಾಗಿ ಹೇಳಿ, ಇನ್ನು ಸತೀದೇವಿಯನ್ನು ರುದ್ರದೇವರಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದ, ಆದರೆ ಅಲ್ಲಿ ಯಾವ ಸಂತಾನವೂ ಕೂಡ ಆಗಲಿಲ್ಲ ಅಂತನೋ ವಿಷಯವನ್ನು ಹೇಳಿ, ಆ ಸತೀದೇವಿಯು ತನ್ನ ತಂದೆಯಾದಂತಹ ದಕ್ಷ ಪ್ರಜಾಪತಿಯು ತನ್ನ ಗಂಡನಾದಂತಹ ರುದ್ರದೇವರ ಮೇಲೆ ಮಾಡಿದಂತಹ ವೈಮನಸ್ಯದಿಂದಾಗಿ, ದ್ರೋಹದಿಂದಾಗಿ ಸತೀದೇವಿಯು ಬಹಳ ದುಃಖಿತಳಾಗಿ ತನ್ನ ದೇಹವನ್ನು ಬಿಟ್ಟಿದ್ದಾಳೆ ಅನ್ನುವಂತಹ ಮಾತನ್ನು ಮೈತ್ರೇಯರು ಹೇಳಿದಾಗ, ಆಗ ವಿದುರರು ಮತ್ತೆ ಕುತೂಹಲದಿಂದಾಗಿ, ಉತ್ಸಾಹದಿಂದಾಗಿ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ. ರುದ್ರದೇವರು ಅಂತಂದರೆ ಮಹಾನುಭಾವರು, ಎಲ್ಲ ಲೋಕಕ್ಕೂ ಕೂಡ ಅತ್ಯಂತ ಪ್ರಿಯರು. ಅಂತಹ ಅತ್ಯಂತ ಪ್ರಿಯರಾದಂತಹ, ಸಮಸ್ತ ಲೋಕಕ್ಕೂ ಕೂಡ ಪೂಜ್ಯರಾದಂತಹ ರುದ್ರದೇವರ ಮೇಲೆ ದಕ್ಷ ಪ್ರಜಾಪತಿ ದ್ವೇಷವನ್ನು ಯಾಕೆ ಮಾಡಿದ, ಅವರ ವಿರೋಧವನ್ನು ಯಾಕೆ ಮಾಡಿದ, ಸತೀದೇವಿಯು ದೇಹ ಬಿಡುವಂತಹ ಪ್ರಸಂಗ ಯಾಕೆ ಬಂತು ಹೇಳಿರಿ ಅಂತ ತಾನು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಸಾಮಾನ್ಯವಾಗಿ ಅತ್ತಿ ಸೊಸೆಯಂದಿರ ಜಗಳವನ್ನು ನಾವು ಸೀರಿಯಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಫಾರ್ ಎ ಚೇಂಜ್ ಇಲ್ಲಿ ಸ್ವಲ್ಪ ಮಾವ ಹಾಗೂ ಅಳೆಯಂದಿರ ಜಗಳವನ್ನು ಹೇಳುತ್ತಾ ಇದ್ದಾರೆ. ಹಾಗಾಗಿ ಯಾರಿಗೆ ಸೀರಿಯಲಲ್ಲಿ ನೋಡಿ ನೋಡಿ ಬೋರ್ ಆಗಿದೆ ಅವರು ಕೂಡ ಭಾಗವತನ ಕೇಳ್ಬೋದು. ಅವರೇ ಕೇಳಬೇಕು ಅಂತ ತಾತ್ಪರ್ಯ ಅಲ್ಲ, ಹಾಗೆ ಆದರೂ ಆ ಒಂದು ನೆಪದಿಂದ ಆದರೂ ಭಾಗವತವನ್ನು ಕೇಳ್ರಿ. ಹಾಗೆ ಯಾಕೆಂದರೆ ನಿಮಗೆ ಏನು ಜಗಳ ಬೇಕಲ್ಲ, ಆ ಜಗಳ ಯಾಕೆ ನೋಡ್ತೀರಿ? ಆ ಜಗಳವನ್ನು ನೋಡಿದರೆ ಕುಕತಾಹ ಮತಿಗ್ನೀಹಿ ಯಾಸ್ತುಶ್ರುತ ಹತಭಗೈರ್ ನೃಭಿರ್ ಆತ್ತವೀರ್ಯ ಅಂತಹ ಕಥೆಗಳನ್ನು ಕೇಳಿದರೆ ಮತಿಯೆಲ್ಲ ಭ್ರಷ್ಟವಾಗಿ ಬಿಡುತ್ತದೆ, ಪುಣ್ಯವೆಲ್ಲವೂ ಕೂಡ ನಾಶವಾಗಿ ಬಿಡುತ್ತದೆ. ಅದೇ ಇದನ್ನು ಕೇಳಿದರೆ ಪುಣ್ಯವೂ ಬರುತ್ತದೆ, ಮತ್ತು ಆ ಭಗವದ್ಭಕ್ತರ ಭಗವಂತನ ಮಹಿಮೆ ತಿಳಿದು ದೃಢವಾದಂತಹ ಭಕ್ತಿ ಭಗವಂತನಲ್ಲಿ ಹುಟ್ಟುತ್ತದೆ. ಹಾಗಾಗಿ ಅವಶ್ಯವಾಗಿಯೂ ಕೂಡ ಈ ಕಥೆಗಳನ್ನು ಕೇಳಬೇಕು. ಈ ಎಲ್ಲ ಕಥೆಯನ್ನು ಮೈತ್ರೇಯರು ವಿದುರನಿಗೆ ಹೇಳುತ್ತಾ ಇದ್ದಾನೆ. ಹಾಗಾಗಿ ವಿದುರ ತಾನು ಅತ್ಯಂತ ಆಸಕ್ತಿಯಿಂದಾಗಿ ಕೇಳುತ್ತಾ ಇದ್ದಾನೆ. ಹಾಗೆ ನಾವು ಕೂಡ ಅತ್ಯಂತ ಆಸಕ್ತರಾಗಿ ಕೇಳಬೇಕು ಅಂತಂದರೆ ನಾವೇನು ಮಾಡಬೇಕು? ನಾವು ವಿದುರರಾಗಬೇಕು. ನಾವೇನಿದ್ದೀವಿ? ವಿದೂರರಿದ್ದೀವಿ ಅಂತಂದರೆ ವಿಶೇಷವಾಗಿ ವಿ ಅಂದರೆ ಪರಮಾತ್ಮ, ವಿ ಅಂದರೆ ಎರಡು ಅರ್ಥ. ವಿ ಅಂದರೆ ವಿಶೇಷವಾಗಿ, ವಿ ಅಂದರೆ ಪರಮಾತ್ಮ, ವಿಫ್ ಪಕ್ಷಿ ಪರಮಾತ್ಮನೋ ಅಂತ. ಹಾಗಾಗಿ ಪರಮಾತ್ಮನಿಂದಾಗಿ ಬಹಳ ದೂರರಿದ್ದೀವಿ. ಹಾಗಾಗಿ ನಾವು ವಿದೂರರಾಗಿರೋದು ಬೇಡ, ವಿದುರರಾಗೋಣ. ವಿದುರರಾಗಿ ನಾವು ಅತ್ಯಂತ ಆಸಕ್ತಿಯಿಂದಾಗಿ, ವಿದುರ ಯಾವ ರೀತಿಯಾಗಿ ಭಗವಂತನ ಕಥೆಗಳನ್ನು ಅತ್ಯಂತ ಆಸಕ್ತಿಯಿಂದಾಗಿ ಕೇಳುತ್ತಾ ಇದ್ದಾನೆಯೋ ಹಾಗೆ ಕೇಳುವಂತಹ ಪ್ರಯತ್ನವನ್ನು ಮಾಡೋಣ. ಹೀಗೆ ವಿದುರನು ಪ್ರಶ್ನೆಯನ್ನು ಮಾಡಿದಾಗ ಮೈತ್ರೇಯರು ಅದಕ್ಕೆ ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಒಂದು ಸಲ ಎಲ್ಲ ಪ್ರಜಾಪತಿಗಳು ಕೂಡ ಸೇರಿ ಒಂದು ದೊಡ್ಡ ಯಾಗವನ್ನು ಮಾಡುತ್ತಾ ಇದ್ದಾರೆ. ಎಲ್ಲ ಋಷಿಮುನಿಗಳು, ದೇವತೆಗಳು ಅವರೆಲ್ಲರೂ ಕೂಡ ಆ ಸತ್ರಕ್ಕೆ ಬಂದಿದ್ದಾರೆ. ಬ್ರಹ್ಮದೇವರು ಬಂದಿದ್ದಾರೆ ಮತ್ತು ರುದ್ರದೇವರು ಕೂಡ, ಆ ದಕ್ಷ ಪ್ರಜಾಪತಿಯ ಅಳೆಯಂದಿರಾದಂತಹ ರುದ್ರದೇವರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಆಗ ಆ ಸತ್ರಕ್ಕೆ ದಕ್ಷ ಪ್ರಜಾಪತಿಯು ಆಗಮಿಸುತ್ತಾ ಇದ್ದಾನೆ. ದಕ್ಷ ಪ್ರಜಾಪತಿ ತಾನು ಎಲ್ಲ ಪ್ರಜಾಪತಿಗಳಲ್ಲೂ ಕೂಡ ಶ್ರೇಷ್ಠನಾದವ. ಹಾಗಾಗಿ ಆ ದಕ್ಷ ಪ್ರಜಾಪತಿ ಬಂದಾಗ ಎಲ್ಲ ಋಷಿಮುನಿಗಳು, ದೇವತೆಗಳು ಅವರೆಲ್ಲರೂ ಕೂಡ ಎದ್ದು ನಿಂತು ಸ್ವಾಗತವನ್ನು, ಆದರವನ್ನು ತೋರಿ ಸ್ವಾಗತವನ್ನು ಕೋರುತ್ತಾ ಇದ್ದಾರೆ. ಆದರೆ ರುದ್ರದೇವರು ಮಾತ್ರ ಎದ್ದು ನಿಲ್ಲಲಿಲ್ಲ. ಬ್ರಹ್ಮದೇವರು ಅವರು ಎದ್ದು ನಿಲ್ಲುವಂತಹ ಅವಶ್ಯಕತೆ ಇಲ್ಲೇ ಇಲ್ಲ, ದಕ್ಷ ಪ್ರಜಾಪತಿಯ ತಂದೆ. ಹಾಗಾಗಿ ದಕ್ಷ ಪ್ರಜಾಪತಿಯೇನೇ ಬ್ರಹ್ಮದೇವರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ನಮಸ್ಕಾರವನ್ನು ಮಾಡಿ ನೋಡುತ್ತಾನೆ, ರುದ್ರದೇವರು ಎದ್ದು ನಿಂತಿಲ್ಲ. ನನ್ನ ಅಳೆಯ ತಾನು ಎದ್ದು ನಿಲ್ಲಬೇಕಾಗಿತ್ತು, ಆದರೆ ಎದ್ದು ನಿಲ್ಲಲಿಲ್ಲ ಅಂತ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂದಿದೆ, ಅವಮಾನವಾದಂತೆ ಅಂದುಕೊಂಡಿದ್ದಾನೆ. ಹಾಗಾಗಿ ಅಲ್ಲೆಲ್ಲ ಮಾತನಾಡುತ್ತಾ ಇದ್ದಾನೆ. ರುದ್ರದೇವರನ್ನು ಅನೇಕ ರೀತಿಯಿಂದಾಗಿ ನಿಂದೆಯನ್ನು ಮಾಡುತ್ತಾ ಇದ್ದೇನೆ. ತಾನು ಹೇಳುತ್ತಾನೆ, ನನ್ನ ಮಗಳನ್ನು ರುದ್ರದೇವರಿಗೆ ಕೊಡಬಾರ್ದಾಗಿತ್ತು, ಕೊಟ್ಟು ಬಹಳ ದೊಡ್ಡ ಅಪರಾಧವನ್ನು ಮಾಡಿಬಿಟ್ಟೆ, ತಪ್ಪು ಕೆಲಸ ಮಾಡಿಬಿಟ್ಟೆ. ರುದ್ರದೇವರಿಗೆ ಏನೂ ಗೊತ್ತೇ ಇಲ್ಲ. ಅವರು ಯಾವಾಗಲೂ ಸ್ಮಶಾನದಲ್ಲಿ ವಾಸವನ್ನು ಮಾಡುತ್ತಾರೆ ಮತ್ತು ಭಸ್ಮವನ್ನು ಧಾರಣೆ ಮಾಡುತ್ತಾರೆ. ಅವರಿಗೆ ಹೆಸರಿಗೆ ಮಾತ್ರ ಶಿವ, ಆದರೆ ಯಾವಾಗಲೂ ಸ್ಮಶಾನವಾಸಿಗಳಾಗಿ ಅವರು ಅಶಿವರಾಗಿದ್ದಾರೆ. ಅವರಿಗೆ ಯಾರಿಗೆ ಹೇಗೆ ಮರ್ಯಾದೆಯನ್ನು ಮಾಡಬೇಕು ಏನೂ ಗೊತ್ತೇ ಇಲ್ಲ ಅಂತ ಈ ರೀತಿಯಾಗಿ ಅನೇಕ ರೀತಿಯಿಂದಾಗಿ ನಿಂದೆಯನ್ನು ಮಾಡಿ ಬಹಳ ಸಿಟ್ಟಿಗೆ ಬಂದು ಶಾಪವನ್ನು ಕೊಡುತ್ತಾ ಇದ್ದಾರೆ ರುದ್ರದೇವರಿಗೆ. ರುದ್ರದೇವರಿಗೆ ಯಜ್ಞದಲ್ಲಿ ಭಾಗನೇ ಸಿಗದೇ ಹೋಗರಿ, ಅಂದರೆ ಆಹುತಿಗಳನ್ನು ಹಾಕಬೇಕಾದಾಗ ಏನು ರುದ್ರದೇವರಿಗೆ ಭಾಗ ಸಿಗಬೇಕೋ ಆ ಭಾಗ ಅಂತ ನೋದೇ ಸಿಗದೇ ಹೋಗಲಿ ಎಂಬುದಾಗಿ. ಹೌದು ಹೌದು, ದಕ್ಷ ಪ್ರಜಾಪತಿ ಯಜ್ಞ ಮಾಡಿದ ಸ್ಥಳ ಅದ ತೋರಿಸ್ತಾರೆ, ಹರಿದ್ವಾರದಲ್ಲಿ ತೋರಿಸ್ತಾರೆ. ಹೌದು ನೋಡಿ, ಹೌದು ನೋಡಿ ಆ ರೀತಿಯಾಗಿ ಶಾಪವನ್ನು ಕೂಡ ಕೊಟ್ಟಿದ್ದಾನೆ. ಆಗ ರುದ್ರದೇವರು ಸುಮ್ಮನೆ ಇದ್ದಾರೆ. ಆದರೆ ರುದ್ರದೇವರ ಅನುಚರರು ನಂದೀಶ್ವರ ಅವರೆಲ್ಲರೂ ಕೂಡ ಸಿಟ್ಟಿಗೆ ಬಂದು ಅವರು ಕೂಡ ಪ್ರತಿಯಾಗಿ ಶಾಪವನ್ನು ಕೊಡುತ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಏನು ತತ್ವಜ್ಞಾನವೇ ಸಿಗದೇ ಹೋಗಲಿ, ನಿಮಗೆ ಮುಕ್ತಿ ಅಂತನ್ನೋದೇ ಆಗದೇ ಹೋಗಲಿ ಎಂಬುದಾಗಿ ಈ ರೀತಿಯಾಗಿ ಶಾಪವನ್ನು ಕೊಡುತ್ತಾ ಇದ್ದಾರೆ. ಆಗ ಭೃಗು ಋಷಿಗಳು ಪ್ರತಿಯಾಗಿ ಶಾಪವನ್ನು ಕೊಡುತ್ತಾ ಇದ್ದಾರೆ. ನಮಗೇನೇ ಶಾಪವನ್ನು ಕೊಡ್ತೀಯಾ,
ತಗೋ ನೀನು ಶಾಪವನ್ನು ತಗೋ ಅಂತ ಹೇಳಿಬಿಟ್ಟು ನೀವೆಲ್ಲರೂ ಕೂಡ ಪಾಖಂಡಿಗಳಾಗ್ರಿ, ನಿಮಗೆ ಸತ್ಸಿದ್ಧಾಂತ ಜ್ಞಾನವೇ ಆಗದೆ ಹೋಗಲಿ, ಸತ್ಸಿದ್ಧಾಂತಕ್ಕೆ ವಿರೋಧಿಗಳಾಗ್ರಿ ಅಂತ ಈ ರೀತಿಯಾಗಿ ಶಾಪವನ್ನು ಕೊಟ್ಟಿದ್ದಾರೆ. ಹೀಗೆ ಶಾಪ ಪ್ರತಿಶಾಪಗಳೆಲ್ಲವೂ ಕೂಡ ಆಗಿವೆ. ಇಲ್ಲಿ ಒಂದು ತತ್ವವನ್ನು ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿಕೊಡುತ್ತಾರೆ. ಅದನ್ನು ಮುಖ್ಯವಾಗಿ ತಿಳಿಯಬೇಕು. ಈ ಎಲ್ಲ ಗದ್ದಲದಲ್ಲಿ ಅದನ್ನು ಮರೆಯಬಾರದು. ಇವರೇನು ಶಾಪ ಕೊಡ್ತಿದ್ದಾರೆ? ನಂದೀಶ್ವರ ನಿಮಗೆ ತತ್ವಜ್ಞಾನವೇ ಆಗದೆ ಹೋಗಲಿ, ಮುಕ್ತಿಯೇ ಆಗದೆ ಹೋಗಲಿ ಅಂತ. ತತ್ವಜ್ಞಾನ ಆಗಿಲ್ಲ ಅಂದರೆ ಮುಕ್ತಿ ಸಾಧ್ಯನೇ ಇಲ್ಲ. ಹಾಗಾಗಿ ಮತ್ತು ಇಂತಹ ಶಾಪವನ್ನು ಕೊಟ್ಟರೆ ಅವರಿಗೆ ಮುಕ್ತಿನೇ ಆಗದೇ ಇರುತ್ತದೆಯಾ ಅಂತ ಕೇಳಿದರೆ, ಇಂತಹ ತತ್ವಜ್ಞಾನಕ್ಕೆ ಸಂಬಂಧಿಯಾದಂತಹ ಮುಕ್ತಿಗೆ ಆದಂತಹ ಏನು ಶಾಪಗಳಿವೆಯೋ ಇದು ತಾತ್ಕಾಲಿಕವಾಗುತ್ತದೆ ಹೊರತು ಅದು ಸಾರ್ವಕಾಲಿಕವಾದಂತಹ ಶಾಪಗಳಾಗೋದಿಲ್ಲ. ಹಾಗಾಗಿ ಅವರು ಹಾಗೆ ಶಾಪ ಕೊಟ್ಟರೂ ಕೂಡ ಅದು ಕೆಲವು ಕಾಲದವರೆಗೆ ಅಷ್ಟೇ ಇರುತ್ತದೆ. ಮತ್ತೆ ಅವರಿಗೆ ತತ್ವಜ್ಞಾನ ಆಗಿ ಮುಕ್ತಿ ಅಂತ ಅನ್ನೋದು ಹಾಗೇ ಆಗುತ್ತದೆ. ಇಂತಹ ಒಂದು ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿಟ್ಟಿದ್ದಾನೆ. ಯಾರಾದರೂ ಸುಮ್ಮನೆ ಶಾಪವನ್ನು ಕೊಟ್ಟರು ನಿಮಗೆ ತತ್ವಜ್ಞಾನವೇ ಆಗದೆ ಹೋಗಲಿ ಅಂತ ಶಾಪ ಕೊಟ್ಟರೆ ಯಾವುದೋ ಸಣ್ಣ ಅಪರಾಧ ಮಾಡಿದ್ದಕ್ಕೆ ಅನಂತ ಕಾಲದವರೆಗೆ ತಾನು ಶಿಕ್ಷೆಯನ್ನು ಅನುಭವಿಸಬೇಕು ಅಂತಂದರೆ ಬಹಳ ಅವ್ಯವಸ್ಥೆ ಅಂತ ಅನ್ನೋದಾಗಿಬಿಡುತ್ತದೆ. ಹಾಗಾಗಿ ಪರಮಾತ್ಮ ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅಂತಹ ಶಾಪಗಳು ಅದು ಕೇವಲ ತಾತ್ಕಾಲಿಕ, ಸಾರ್ವಕಾಲಿಕವಲ್ಲ ಅಂತನ್ನುವಂತಹ ವ್ಯವಸ್ಥೆ ಅಂತನ್ನೋದು ಇದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಶಾಪ ಪ್ರತಿಶಾಪಗಳೆಲ್ಲವೂ ಕೂಡ ನಡೆದಿದೆ. ರುದ್ರದೇವರು ಮಾತ್ರ ಏನೂ ಮಾತನಾಡಲಿಲ್ಲ, ಸುಮ್ಮನೆ ಅಲ್ಲಿಂದ ಎದ್ದು ಅವರ ಲೋಕಕ್ಕೆ ಅವರು ಹೊರಟು ಬಿಟ್ಟಿದ್ದಾರೆ. ಹೀಗೆ ಆ ಘಟನೆ ಅಂತನ್ನೋದು ಆದ ಮೇಲೆ ಕೆಲವು ಕಾಲದ ನಂತರದಲ್ಲಿ ಬ್ರಹ್ಮದೇವರು ದಕ್ಷ ಪ್ರಜಾಪತಿಯನ್ನು ಎಲ್ಲ ಪ್ರಜಾಪತಿಗಳಲ್ಲಿಯೂ ಕೂಡ ಶ್ರೇಷ್ಠನಾದಂತಹ ಅವನು ಅಂತ ಹೇಳಿಬಿಟ್ಟು ಅವನಿಗೆ ಆ ಒಂದು ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾನೆ. ಯದಾಭಿಷಿಕ್ತೋ ದಕ್ಷಸ್ತು ಬ್ರಹ್ಮಣ ಪರಮೇಷ್ಠಿನ ಪ್ರಜಾಪತೀನಾಂ ಸರ್ವೇಷಾಂ ಆಧಿಪತ್ಯೇ ಸ್ಮಯೋಭವತ್. ಎಲ್ಲ ಪ್ರಜಾಪತಿಗಳಿಗೂ ಕೂಡ ನೀನು ಅಧಿಪತಿಯಾಗಿದ್ದೀಯಾ ಅಂತ ಹೇಳಿಬಿಟ್ಟು ಪ್ರಜಾಪತಿಗಳಿಗೆ ಅಧಿಪತಿಯನ್ನಾಗಿ ಮಾಡಿದ್ದಾರೆ ಬ್ರಹ್ಮದೇವರು. ಯಾರನ್ನು? ದಕ್ಷ ಪ್ರಜಾಪತಿಯನ್ನು. ಆಗ ದಕ್ಷ ಪ್ರಜಾಪತಿ ಒಂದು ಯಾವುದನ್ನು ಒಂದು ದೊಡ್ಡ ಪದವಿಯಲ್ಲಿ ಹೋದ್ವಿ ಅಂತಂದರೆ ನಾವು ಏನೋ ಒಂದು ಸತ್ಕಾರ್ಯವನ್ನು ಮಾಡಬೇಕಲ್ಲ. ಹಾಗೆ ದಕ್ಷ ಪ್ರಜಾಪತಿಯು ಕೂಡ ಬೃಹಸ್ಪತಿ ಸವ ಅನ್ನುವಂತಹ ಯಾಗವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿದ್ದಾನೆ. ಅತ್ಯಂತ ವಿಜೃಂಭಣೆಯಿಂದಾಗಿ ಆ ಯಾಗವನ್ನು ಮಾಡುತ್ತಾ ಇದ್ದಾನೆ. ಲೋಕದಲ್ಲಿರುವಂತಹ ಎಲ್ಲ ಜನರನ್ನೂ ಕೂಡ ಕರೆದಿದ್ದಾನೆ. ಋಷಿಮುನಿಗಳು, ದೇವತೆಗಳು ಎಲ್ಲರನ್ನೂ ಕೂಡ ಆ ಯಾಗಕ್ಕೆ ಆಹ್ವಾನವನ್ನು ಮಾಡಿದ್ದಾನೆ. ಆದರೆ ತನ್ನ ಅಳೆಯನಾದಂತಹ ರುದ್ರದೇವರನ್ನು ಮಾತ್ರ ಕರೆದಿಲ್ಲ. ಅವನಿಗೆ ಆ ಯಾಗವನ್ನು ಮಾಡೋದರ ಜೊತೆಗೆ ಹೇಗೋ ಮಾಡಿ ರುದ್ರದೇವರನ್ನು ಅವಮಾನ ಮಾಡಬೇಕು ಅಂತನ್ನೋದು ಕೂಡ ಮನಸ್ಸಿನಲ್ಲಿ ಇದೆ. ಹಾಗಾಗಿ ರುದ್ರದೇವರನ್ನು ಬೇಕಂತೇನೆ ಕರೆಯಲಿಲ್ಲ. ಎಲ್ಲ ಋಷಿಮುನಿಗಳು ತಾವೆಲ್ಲರೂ ಕೂಡ ಯಾಗಕ್ಕೆ ಬರುತ್ತಾ ಇದ್ದಾರೆ. ದೇವತೆಗಳೆಲ್ಲ ತಾವು ಈ ಯಾಗಕ್ಕೆ ಬರಬೇಕು ಅಂತಂದರೆ ರುದ್ರದೇವರ ಲೋಕದ ಮೇಲೇ ಬರಬೇಕು. ಅವರು ಸುಮ್ಮನೆ ಕೊಡ್ತಾರಾ? ಗಂಡಂದ್ರೆ ಹೇಳ್ತಿದ್ದಾರೆ, ಬೇಡ ಕೇಳಬೇಡ್ರಿ, ಅವ್ರು ಯಾಕೋ ಮತ್ತು ಬಂದಿಲ್ಲ ಅಂತಂದರೆ ಏನೋ ಕಾರಣ ಇರ್ತದೆ ಅಂತ. ಹೆಂಡಂದ್ರು ಕೇಳೋದೇ ಇಲ್ಲ. ಸತೀದೇವಿಯನ್ನು ಕೇಳ್ತಿದ್ದಾರೆ, ಯಾಕೆ ಬಂದಿಲ್ಲ? ನಿಮ್ಮ ತಂದೆಯ ಮನೆಯಲ್ಲೇನೇ ಯಾಗ ನಡೀತಾ ಇದೆ, ಆದರೂ ಯಾಕೆ ಬರ್ತಾ ಇಲ್ಲ? ಇಲ್ಲ ನಿಮಗೆ ಗೊತ್ತಿಲ್ಲನಾ ನಿಮ್ಮ ತಂದೆಯಲ್ಲಿ ಮನೆಯಲ್ಲಿ ನಡೆಯುವಂತಹ ಕಾರ್ಯ ಅಂತ ಈ ರೀತಿಯಾಗಿ ಅನೇಕ ರೀತಿಯಿಂದ ಕೇಳುತ್ತಾ ಇದ್ದಾರೆ. ಹೋಗುವವರೆಲ್ಲರೂ ಕೂಡ ಅದೇ ರೀತಿಯಾಗಿ ಕೇಳುತ್ತಾ ಇದ್ದಾರೆ. ಭಾರಿ ರೇಷ್ಮೆ ಸೀರೆಗಳನ್ನು ಹೊಂಟಿದ್ದಾರೆ, ಭಾರಿ ಆಭರಣಗಳನ್ನು ಹಾಕ್ಕೊಂಡು ಸಿದ್ಧರಾಗಿ ಹೋಗುತ್ತಾ ಇದ್ದಾರೆ. ಆಗ ಸತೀದೇವಿಯು ತಾನು ಹೋಗಬೇಕು ಎಂಬುದಾಗಿ ಮನಸ್ಸನ್ನು ಮಾಡಿದ್ದಾಳೆ. ರುದ್ರದೇವರಿಗೆ ಕೇಳುತ್ತಾ ಇದ್ದಾಳೆ, ನೋಡ್ರಿ ನಮ್ಮ ತಂದೆ ಈ ರೀತಿಯಾಗಿ ಯಾಗವನ್ನು ಮಾಡುತ್ತಾ ಇದ್ದಾನೆ, ನಾವು ಹೋಗೋಣ. ಅಲ್ಲಿ ನನ್ನ ತಂಗಿಯಂದರು, ಅಕ್ಕಂದರು ಅವರೆಲ್ಲರೂ ಬಂದಿರುತ್ತಾರೆ. ನನ್ನ ತಾಯಿಯನ್ನು ನೋಡಿದಂತೆ ಆಗುತ್ತದೆ, ನನ್ನ ತಂದೆಯನ್ನು ನೋಡಿದಂತೆ ಆಗುತ್ತದೆ, ನಾವು ಹೋಗೋಣ ನಡೀರಿ ಎಂಬುದಾಗಿ ಕೇಳುತ್ತಾ ಇದ್ದಾರೆ. ಅದಕ್ಕೆ ರುದ್ರದೇವರು ಹೇಳಿದ್ರು, ಇಲ್ಲ ನಮಗೆ ಆಹ್ವಾನವೇ ಇಲ್ಲಲ್ಲ, ಹೋಗೋದು ಹೇಗೆ ಅಂತ ಕೇಳಿದಾಗ ಅದಕ್ಕೆ ಸತೀದೇವಿಯು ಹೇಳುತ್ತಾ ಇದ್ದಾಳೆ, ಮಗಳು ನಾನು ದಕ್ಷ ಪ್ರಜಾಪತಿಯ ಮಗಳು ನಾನು ತಂದೆಯ ಮನೆಗೆ ಹೋಗಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದೇನೆ ಅಂತ ಹೇಳಿದರೂ ಕೂಡ ನೀವು ಕಳಿಸುತ್ತಾ ಇಲ್ಲಲ್ಲ, ನಿಮ್ಮ ಕಠಿಣವಾದಂತಹ ಹೃದಯ ಅಂತ ಈ ರೀತಿಯಾಗಿ ನಿಂದೇನು ಮಾಡ್ತಾ ಇದ್ದಾಳೆ. ಮತ್ತು ಒಂದು ಮಾತನ್ನು ಹೇಳುತ್ತಾಳೆ, ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತೃ ಗುರೋರ್ ದೇಹಕೃತಶ್ಚಕೇತನಂ. ತಂದೆಯಂದಿರ ಮನೆಗೆ ಹೋಗಬೇಕು ಅಂತಂದರೆ ಆಹ್ವಾನ ಬೇಕಿಲ್ಲ. ಗುರುಗಳ ಮನೆಗೆ ಮತ್ತು ಯಾರು ತಂದೆ ತಾಯಿಯಂದಿರು ಅಂತಹವರ ಮನೆಗೆ ಹೋಗಬೇಕು ಅಂತಂದರೆ ಯಾವ ಆಹ್ವಾನದ ಅಪೇಕ್ಷೆ ಇರಬಾರ್ದು. ಹಾಗಾಗಿ ನಾವು ಹೋಗೋಣ ನಡೀರಿ ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಅದಕ್ಕೆ ರುದ್ರದೇವರು ಹೇಳುತ್ತಾರೆ, ಹೌದು ನೀ ಹೇಳಿದ್ದು ಸತ್ಯ. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷು ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯ ಬಲೀಯಸಾನಾತ್ಮದೇನ ಮನ್ಯುನ. ನೀನು ಹೇಳೋದು ಸತ್ಯ. ಆಹ್ವಾನ ಬೇಕಾಗಿಲ್ಲ. ಗುರುಗಳ ಮನೆಗೆ, ತಂದೆ ತಾಯಿಯಂದಿರ ಮನೆಗೆ ಹೋಗಬೇಕು ಅಂತಂದರೆ ಆಹ್ವಾನ ಬೇಕಾಗಿಲ್ಲ, ಅವಶ್ಯವಾಗಿ ಹೋಗಬಹುದು. ಆದರೆ ಯಾವಾಗ ಅವರಿಗೆ ನಮ್ಮ ಮೇಲೆ ದೋಷ ದೃಷ್ಟಿ ಇರಲಿಲ್ಲ, ನಮ್ಮ ಮೇಲೆ
ಏನು ಅವರಿಗೆ ನಮಗೆ ಏನೋ ಒಂದು ಕೀಡು ಮಾಡಬೇಕು ಅನ್ನುವಂತಹ ದೋಷದೃಷ್ಟಿ ಇರಲಿಲ್ಲ ಅಂತಂದರೆ ಅವಶ್ಯವಾಗಿ ಹೋಗಬಹುದು. ಆದರೆ ನಿಮ್ಮ ತಂದೆಯಾದಂತಹ ದಕ್ಷ ಪ್ರಜಾಪತಿಗೆ ನನ್ನ ಮೇಲೆ ದೋಷದೃಷ್ಟಿ ಇದೆ, ನಾನು ಏನು ಅಪರಾಧವನ್ನು ಮಾಡದೇ ಇದ್ದರೂ ಕೂಡ ನಾನು ಏನೋ ಅಪರಾಧ ಮಾಡಿದ್ದೇನೆ ಎಂಬುದಾಗಿ ತಿಳಿದು ನನ್ನ ಮೇಲೆ ವೈಮನಸ್ಯವನ್ನು ಮಾಡಿಕೊಂಡಿದ್ದಾನೆ, ಹಾಗಾಗಿ ನಾವು ಹೋಗೋದು ಬೇಡ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಆಮೇಲೆ ಸತೀದೇವಿ ಕೇಳುತ್ತಾಳೆ, ಹೌದು ನೀವಾದರೂ ಕೂಡ ನಮ್ಮ ತಂದೆ ಬಂದಾಗ ಯಾಕೆ ಎದ್ದು ನಿಲ್ಲಲಿಲ್ಲ, ಎದ್ದು ನಿಲ್ಲೋದು ನಿಮ್ಮ ಧರ್ಮವಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ ರುದ್ರದೇವರು, ಪ್ರತ್ಯುದ್ಗಮ ಪ್ರಶ್ರಯಣಾಭಿವಂದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞೈಃ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ಹೌದು, ಬಂದ ಅತಿಥಿಗಳಿಗೆ ಎದ್ದು ನಿಂತು ಸ್ವಾಗತವನ್ನು ಮಾಡೋದು, ಅವರಿಗೆ ಅಭಿವಾದನೆಯನ್ನು ಮಾಡೋದು, ಅದನ್ನೆಲ್ಲವನ್ನು ಕೂಡ ಅವಶ್ಯವಾಗಿ ಕೂಡ ಮಾಡಬೇಕು. ಅದು ನಮಗಿಂತಲೂ ಕೂಡ ದೊಡ್ಡವರಾಗಿದ್ದರೆ ಆಗ ಅವರಿಗೆ ಎದ್ದು ನಿಂತು ಸ್ವಾಗತವನ್ನು ಮಾಡೋದು, ಅವರಿಗೆ ನಮಸ್ಕಾರವನ್ನು ಮಾಡೋದು ಅದೆಲ್ಲವೂ ಕೂಡ ಅವರಿಗೂ ಮಾಡಬೇಕು, ಅವರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೂ ಕೂಡ ಮಾಡಬೇಕು. ಅದೇ ನಮಗಿಂತಲೂ ಕೂಡ ಚಿಕ್ಕವರು ಬಂದರು ಅಂತಂದರೆ ಅವರಿಗೆ ಮನಸ ಆ ಎಲ್ಲ ಪೂಜೆಗಳನ್ನು ಕೂಡ ಅವರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಅವರಿಗೆ ಆ ಎಲ್ಲ ಪ್ರತ್ಯುದ್ಗಮ ಪ್ರಶ್ರಯಣಾಭಿವಂದನಾದಿಗಳು ಇಲ್ಲ, ಕೇವಲ ಅವರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಮಾಡಬೇಕು. ಅದು ಮನಸ್ಸಿನಿಂದಾಗಿ ಮಾಡಿದರೆ ಸಾಕು. ಅದನ್ನು ನಾನು ಮಾಡಿದ್ದೇನೆ, ದಕ್ಷ ಪ್ರಜಾಪತಿ ಬಂದಾಗ ಮನಸ್ಸಿನಿಂದಾಗಿ ಆ ಎಲ್ಲವನ್ನು ಕೂಡ ನಾನು ಸಮರ್ಪಣೆ ಮಾಡಿದ್ದೇನೆ. ಹಾಗಿದ್ದರೂ ಕೂಡ ಸತೀದೇವಿ ಕೇಳುತ್ತಾಳೆ, ಒಂದು ಲೋಕಮರ್ಯಾದೆ ಅಂತ ಇರುತ್ತದೆ, ಸಭಾ ಮರ್ಯಾದೆ ಅಂತ, ಅದನ್ನು ಕಾಪಾಡೋದಕ್ಕಾಗಿ ನೀವೇನು ಮಾಡಬೇಕಾಗಿತ್ತು? ದಕ್ಷ ಪ್ರಜಾಪತಿ ನಿಮಗಿಂತಲೂ ಚಿಕ್ಕವನು ಇರಬಹುದು, ಆದರೆ ಸಂಬಂಧದ ವಿಷಯದಲ್ಲಿ ದಕ್ಷ ಪ್ರಜಾಪತಿ ನಿಮಗೆ ಮಾವನಾಗಿದ್ದಾನೆ. ಹಾಗಾಗಿ ಲೋಕಮರ್ಯಾದೆಯನ್ನು ಕಾಪಾಡೋದಕ್ಕಾಗಿ ಅವರು ಬಂದಾಗ ನೀವು ಎದ್ದು ನಿಲ್ಲಬೇಕಾಗಿತ್ತು ಅಂತ ಕೇಳಿದರೆ, ಹೌದು, ಆದರೆ ನಾನು ಆ ಸಂದರ್ಭದಲ್ಲಿ ಅಲ್ಲಿ ಬ್ರಹ್ಮದೇವರು ಕೂತಿದ್ದರು, ನನ್ನ ತಂದೆಯಾದಂತಹ ಬ್ರಹ್ಮದೇವರು ಕೂತಿದ್ದರು. ಆ ಬ್ರಹ್ಮದೇವರ ಅಂತರ್ಯಾಮಿಯಾದಂತಹ ಪರಮಾತ್ಮನ ಧ್ಯಾನದಲ್ಲಿ ನಾನು ಆಸಕ್ತನಾಗಿದ್ದೆ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ್ ಅಪಾವೃತಃ. ಹಾಗಾಗಿ ಅಂತಹ ಉತ್ತಮವಾದಂತಹ ಅಧಿಷ್ಠಾನದಲ್ಲಿ ಭಗವಂತನ ಧ್ಯಾನವನ್ನು ಮಾಡಬೇಕಾದಾಗ ನೀಚವಾದಂತಹ ಅಧಿಷ್ಠಾನದಲ್ಲಿ, ಅಂದರೆ ಕಡಿಮೆಯ ಅಧಿಷ್ಠಾನದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕಾಗಿಲ್ಲ. ಹಾಗಾಗಿ ದಕ್ಷ ಪ್ರಜಾಪತಿ ಮತ್ತು ಬ್ರಹ್ಮದೇವರು ಬಹಳ ಉತ್ತಮರಾದಂತಹ ಅಧಿಷ್ಠಾನರು. ಅಂತಹ ಬ್ರಹ್ಮದೇವರಲ್ಲಿ ನಾನು ಭಗವಂತನ ಧ್ಯಾನವನ್ನು ಮಾಡುತ್ತಾ ಇದ್ದೆ, ಹಾಗಾಗಿ ನಾನು ಎದ್ದು ನಿಲ್ಲಲಿಲ್ಲ, ಅದು ಯಾವ ದೋಷವೂ ಕೂಡ ಅಲ್ಲ ಅಂತ ರೀತಿಯಾಗಿ ರುದ್ರದೇವರು ಅನೇಕ ತತ್ವಗಳನ್ನು ಹೇಳುತ್ತಾ ಇದ್ದರೂ ಕೂಡ ಆ ಸತೀದೇವಿ ಕೇಳುತ್ತಾ ಇಲ್ಲ, ನಾನು ಹೋಗಿಯೇ ಹೋಗುತ್ತೇನೆ ಎಂಬುದಾಗಿ ಹಠವನ್ನು ಮಾಡುತ್ತಾ ಇದ್ದಾಳೆ. ನೀವು ಬರಲಿಲ್ಲ ಅಂದರೂ ಚಿಂತಿಲ್ಲ, ನಾನು ಹೋಗಿ ಬರುತ್ತೇನೆ ಅಂತ ಹೇಳುತ್ತಾ ಇದ್ದಾಳೆ. ಅದಕ್ಕೆ ರುದ್ರದೇವರು ಹೇಳುತ್ತಾ ಇದ್ದಾರೆ, ನೋಡು, ನೀನು ಅಲ್ಲಿಗೆ ಹೋದರೆ ನಿನಗೆ ಮಂಗಳವಾಗೋದಿಲ್ಲ, ಅದು ಮಾತ್ರ ನಿಶ್ಚಯ. ಇಷ್ಟು ಹೇಳಿದ ಮೇಲೂ ಕೂಡ ನೀನು ಹೋಗ್ತೀಯ ಅಂದರೆ ಹೋಗಬಹುದು ಎಂಬುದಾಗಿ ಹೇಳಿದ್ದಾರೆ. ಆಮೇಲೆ ರುದ್ರದೇವರು ವಿಚಾರ ಮಾಡಿದರು, ಸತೀದೇವಿ ಅಲ್ಲಿಗೆ ಹೋದರೂ ಕೂಡ ಅವರ ತಂದೆ ಮಾಡುವಂತಹ ಅವಮಾನದಿಂದಾಗಿ ಆಕೆಯು ದೇಹವನ್ನು ತ್ಯಾಗ ಮಾಡೋದು ಖಚಿತ. ನಾನು ಕಳಿಸದೇ ಇದ್ದರೂ ಕೂಡ ಇಲ್ಲೇ ಇದ್ದು ತಮ್ಮ ಜನರನ್ನು ಚಿಂತಿಸುತ್ತಾ ದೇಹವನ್ನು ಪರಿತ್ಯಾಗ ಮಾಡುತ್ತಾಳೆ, ಹಾಗಾಗಿ ಆಕೆಯು ಹೋಗೋದೇ ಸರಿ ಎಂಬುದಾಗಿ ಕೊಟ್ಟು ಕಳಿಸಿದ್ದಾರೆ. ಆ ಸತೀದೇವಿಯ ಹಿಂದೆ ರುದ್ರದೇವರ ಗಣವೆಲ್ಲವೂ ಕೂಡ ನಂದೀಶ್ವರನೇ ಮೊದಲಾದಂತಹ ಅನೇಕ ಜನರು ಆ ಸತೀದೇವಿಯ ಜೊತೆಗೆ ಹೋಗಿದ್ದಾರೆ. ಸತೀದೇವಿ ಹೋದರೆ ಅಲ್ಲಿ ಬಂದವರು ಯಾರೂ ಕೂಡ ಮಾತನಾಡಿಸುತ್ತಾ ಇಲ್ಲ. ಅವರ ಲೋಕದ ಮೇಲೆ ಹೋಗಬೇಕಾದ್ರೆ ಭಾರಿ ಮಾತಾಡಿಸಿದರು, ಆದರೆ ಅಲ್ಲಿಗೆ ಮಾತ್ರ ಯಾರೂ ಮಾತನಾಡಿಸುತ್ತಾ ಇಲ್ಲ. ಯಾಕೆಂತಂದರೆ ಯಜಮಾನ ದಕ್ಷ ಪ್ರಜಾಪತಿ, ಆ ದಕ್ಷ ಪ್ರಜಾಪತಿಗೆ ಈಗ ಈಕೆ ಅಪ್ರಿಯಳಾಗಿದ್ದಾಳೆ. ಯಾಕೆಂದರೆ ರುದ್ರದೇವರ ಮೇಲಿರುವಂತಹ ಸಿಟ್ಟು ಮಗಳ ಮೇಲೂ ಕೂಡ ತೋರಿಸುತ್ತಾ ಇದ್ದಾರೆ ದಕ್ಷ ಪ್ರಜಾಪತಿ. ಸತೀದೇವಿ ಬಂದು ನಮಸ್ಕಾರ ಮಾಡಿದರೆ ನೋಡಲಿಲ್ಲ, ಮಾತನಾಡಿಸಲಿಲ್ಲ. ಸ್ವಯಂ ತಂದೆ ಮಾತನಾಡಿಸದೇ ಇದ್ದಾಗಲೇ ಆಕೆಗೆ ಬಹಳ ದುಃಖವಾಗಿದೆ. ಮತ್ತು ಅದಷ್ಟೇ ಅಲ್ಲದೆ ಅಲ್ಲಿರುವಂತಹ ಜನರು ಕೂಡ ಯಾರೂ ಕೂಡ ಮಾತನಾಡಿಸುತ್ತಾ ಇಲ್ಲ. ಕೇವಲ ಅಕ್ಕ ತಂಗಿಯಂದರು ಮತ್ತು ತಾಯಿ ಮಾತ್ರ ಪ್ರೀತಿಯಿಂದಾಗಿ ಮಾತನಾಡಿಸಿದ್ದಾರೆ, ಅಪ್ಪಿಕೊಂಡು ಆಸನವನ್ನು ಕೊಟ್ಟು ಕೂಡು ಅಂತ ಹೇಳಿದ್ದಾರೆ. ಆದರೆ ಆಕೆ ಯಾವುದನ್ನು ಕೂಡ ಸ್ವೀಕಾರ ಮಾಡ್ತಾ ಇಲ್ಲ. ತಂದೆ ತಾನು ನೋಡಲಿಲ್ಲ ಅನ್ನುವಂತಹ ದುಃಖದಿಂದಾಗಿ ಆಕೆ ಇದ್ದಾಳೆ. ಯಾಗ ಅಂತ ಅನ್ನೋದು ಪ್ರಾರಂಭವಾಗಿದೆ. ಸತೀದೇವಿಯು ನೋಡುತ್ತಾ ಇದ್ದಾಳೆ, ಇನ್ನು ನನ್ನ ಗಂಡನ ಭಾಗ ಬರುತ್ತದೆ, ಆಹುತಿಯನ್ನು ಹಾಕ್ತಾರಾ ಅಂತ ಹೇಳಿಬಿಟ್ಟು ನೋಡುತ್ತಾ ಇರ್ತಾರೆ. ಈಗ ಯಾವುದನ್ನು ಪ್ರೈಸ್ ಕೊಡೋ ಸೆರಿಮನಿ ಅದೇನೋ ಇದ್ದರೆ ನಮ್ಮವರು ಬರ್ತಾ ಇದ್ದಾರೆ ಅಂದರೆ ನಾವು ಹೇಗೆ ಶ್ರದ್ಧೆಯಿಂದ ನೋಡ್ತಾ ಇರ್ತೀವೋ ಹಾಗೆ ನಮ್ಮ ಗಂಡನಿಗೆ ಆಹುತಿಯನ್ನು ಕೊಡ್ತಾರೆ ಅಂತ ಕಾದು ಕೂತಿದ್ದಾಳೆ. ಆದರೆ ಆ ರುದ್ರದೇವರಿಗೆ ಆಹುತಿಯನ್ನು ಕೊಡದೇನೆ ಮುಂದಕ್ಕೆ ಯಾಗವನ್ನು ಹೊರಿಸಿಕೊಂಡು ಹೋಗಿದ್ದಾರೆ. ಆಗ ಆ ಅರುದ್ರಭಾಗಂ ತಮವೇಕ್ಷ್ಯ ಚಾದ್ವರಂ ಪಿತ್ರಾಚ ದೇವೇ ಕೃತಹೇಳನಂ ವಿಭೋ ಅನಾದೃತ ಯಜ್ಞ ಸದಸ್ಯಧೀಶ್ವರಿ ಚುಕೋಪಲೋಕಾನಿವ ಧಕ್ಷ್ಯತೀರುಷ. ಆಗ ಸತೀದೇವಿಗೆ ಬಹಳ ಸಿಟ್ಟು ಬಂದಿದೆ. ಆಕೆಯ ಸಿಟ್ಟಿನಿಂದಾಗಿ ಇಡೀ ಲೋಕಗಳನ್ನೇ ಸುಡುತ್ತಾ ಇದ್ದಾಳೇನೋ ಅನ್ನೋಷ್ಟು ಸಿಟ್ಟು ಬಂದಿದೆ. ಆಗ ಸತೀದೇವಿಯು ಅನೇಕ ಮಾತುಗಳನ್ನು ತಂದೆಗೆ ಹೇಳುತ್ತಾ ಇದ್ದಾಳೆ. ನಿಮಗೆ ನನ್ನ ಗಂಡನಾದಂತಹ ರುದ್ರದೇವರ ಮೇಲೆ
ಯಾಕೆ ನಿಮಗೆ ಅಷ್ಟು ಕೋಪ? ಎಲ್ಲ ಲೋಕಕ್ಕೂ ಕೂಡ ಪ್ರಿಯರಾಗಿದ್ದಾರೆ ರುದ್ರದೇವರು, ಮಹಾನುಭಾವರು, ಸದಾ ಭಗವಂತನ ಧ್ಯಾನದಲ್ಲಿ ಆಸಕ್ತರು. ಅಂತಹ ರುದ್ರದೇವರ ಮೇಲೆ ಯಾಕೆ ನೀವು ಕೋಪವನ್ನು ಮಾಡಿಕೊಳ್ಳುತ್ತಾ ಇದ್ದೀರಿ? ವಿರೋಧವನ್ನು ಯಾಕೆ ಮಾಡುತ್ತಾ ಇದ್ದೀರಿ? ಅವರು ಸದಾ ಸ್ಮಶಾನವಾಸಿಗಳು, ಅಶಿವರು ಅಂತ ಹೇಳುತ್ತಾ ಇದ್ದೀರಲ್ಲ, ಈ ಯಾವ ಋಷಿಮುನಿಗಳಿಗೂ ದೇವತೆಗಳಿಗೂ ಗೊತ್ತಿಲ್ಲದೇ ವಿಷಯ ನಿಮಗೆ ಗೊತ್ತಾ? ಅವರೆಲ್ಲರೂ ಕೂಡ ರುದ್ರದೇವರು ಶಿವರಾಗಿದ್ದಾರೆ, ಮಂಗಳಕರರಾಗಿದ್ದಾರೆ ಅಂತನ್ನೋದನ್ನು ಒಪ್ಪಿದ್ದಾರೆ. ನೀವು ಮಾತ್ರ ಯಾಕೆ ರುದ್ರದೇವರು ಅಶಿವ ಅಂತ ಈ ರೀತಿಯಾಗಿ ಹೇಳುತ್ತಾ ಇದ್ದೀರಿ ಅಂತ ಅನೇಕ ರೀತಿಯಿಂದಾಗಿ ದಕ್ಷ ಪ್ರಜಾಪತಿಯ ಜೊತೆಗೆ ರುದ್ರದೇವರ ನಿಂದೆಯನ್ನು ಮಾಡೋದು ಸರಿಯಲ್ಲ ಎಂಬುದಾಗಿ, ರುದ್ರದೇವರ ವಿರೋಧವನ್ನು ಮಾಡೋದು ಸರಿಯಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಕೊನೆಗೆ ಒಂದು ಮಾತನ್ನು ಹೇಳುತ್ತಾಳೆ. ಕರ್ಣೋಪಿಧಾಯ ನಿರ್ಯಾತ್ ಯದಕಲ್ಪ ಈಶೆ ಧರ್ಮೋ ಇತರ್ಯ ನೃಭಿರಸ್ಯಮಾನೆ ಚಿಂದ್ಯಾತ್ ಪ್ರಸಹ್ಯ ಋಷತೀಂ ಅಸತಾಂ ಪ್ರಭುಶ್ಚೇತ್ ಜಿಹ್ವಾಂ ಅಸೂನ್ ಅಪಿ ತಥೋ ವಿಸೃಜೇತ್ ಸ ಧರ್ಮಃ. ಎಲ್ಲಿ ಮಹಾನುಭಾವರ ಜ್ಞಾನಿಗಳ ನಿಂದೆ ಅನ್ನೋದು ನಡೆಯುತ್ತದೆ, ಗುರು ಹಿರಿಯರ ನಿಂದೆ ಅಂತನ್ನೋದು ನಡೆಯುತ್ತದೆ, ಪತಿಯ ನಿಂದೆ ಅನ್ನೋದು ನಡೆಯುತ್ತದೆ, ಅಲ್ಲಿ ನಾವು ಒಂದು ಕ್ಷಣವೂ ಕೂಡ ಇರಬಾರದು. ಕರ್ಣೋಪಿಧಾಯ ನಿರಯಾತ್, ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು ಅಲ್ಲಿಂದ ನಡೆದು ಬಿಡಬೇಕು, ಅಲ್ಲಿ ನಾವು ಇರಬಾರದು. ಒಂದು ವೇಳೆ ಶಕ್ತಿ ಇದ್ದರೆ, ದಂಡವನ್ನು ಕೊಡುವಂತಹ ಶಕ್ತಿ ಇದ್ದರೆ, ಯಾರು ನಿಂದೆಯನ್ನು ಮಾಡುತ್ತಾ ಇದ್ದಾರೆ ಅವರ ನಾಲಿಗೆಯನ್ನು ಕತ್ತರಿಸಬಿಡಬೇಕು, ಇಲ್ಲದೇ ಇದ್ದರೆ ಪ್ರಾಣವನ್ನಾದರೂ ತ್ಯಾಗವನ್ನು ಮಾಡಬೇಕು. ಇದು ಪರಮಧರ್ಮ ಎಂಬುದಾಗಿ ಸತೀದೇವಿಯು ಹೇಳುತ್ತಾ ಇದ್ದಾಳೆ. ಇವೆಲ್ಲ ಉಪದೇಶ ಮಾಡೋದಕ್ಕೆ ಬಹಳ ಸುಲಭರಿ, ಆದರೆ ಮನುಷ್ಯ ತಾನು ಆಚರಣೆಯಲ್ಲಿ ಬಹಳ ಎಡುವುತ್ತಾನೆ, ಬಹಳ ಸತ್ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ, ಬಹಳ ಸಾತ್ವಿಕ ಸ್ವಭಾವವಿರುತ್ತದೆ. ಹಾಗಿದ್ರೂ ಕೂಡ ಮಹಾನುಭಾವರ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಗುರುಗಳ ನಿಂದೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಜೊತೆಗೆ ಸೇರಿಕೊಂಡು ಆ ನಿಂದೆಯನ್ನು ಕೇಳುತ್ತಾ ಇರುತ್ತಾನೆ, ಅದರಲ್ಲೇನೇ ಏನೋ ಆನಂದವನ್ನು ಅನುಭವಿಸುತ್ತಾ ಇರುತ್ತಾನೆ. ಆದರೆ ಸರ್ವತಾ ಹಾಗೆ ಮಾಡಬಾರದು. ಹಾಗೆ ಯಾಕೆ ಆಗುತ್ತದೆ ಅಂತಂದರೆ, ಸ್ವಯಂ ತಾನೇ ನಿಂದೆಯನ್ನು ಮಾಡ್ತಾ ಇರ್ತಾನೆ, ತಾನೇ ಗುರುಗಳಿಗೆ ಬೈತಾ ಇರ್ತಾನೆ, ಮತ್ತು ಆಕೆಯೇ ಪತಿಯನ್ನು ನಿಂದೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಏನು ಮಾಡ್ತಾರೆ, ಬಾಜು ಮನೆಯವರು ಮತ್ತು ಬೇರೆಯವರು ಅವರೆಲ್ಲರೂ ಕೂಡ ಸೇರಿ ಆ ನಿಂದೆಯನ್ನು ಪ್ರಾರಂಭ ಮಾಡ್ತಾರೆ. ಅದೇ ಆಕೆ ಅದನ್ನು ಸಹನೆ ಮಾಡದೆ, ನೀನು ಹಂಗೆ ಮಾತಾಡಬೇಡ, ಗುರುಗಳ ಬಗ್ಗೆ ಹಾಗೆ ಹೇಳಬೇಡ, ತಂದೆ ತಾಯಿಂದರ ಬಗ್ಗೆ ಹಾಗೆ ಮಾತನಾಡಬೇಡ ಅಂತ ಹೇಳಿದರೆ ಅವರು ಮತ್ತೊಮ್ಮೆ ನಮ್ಮ ಜೊತೆಗೆ ಆ ರೀತಿಯಾಗಿ ಮಾತನಾಡಲು ಕೂಡ ಹೆದರುತ್ತಾರೆ. ಸಿಂಪಲ್ ಸೈಕಾಲಜಿ. ಮೊನ್ನೆ ಸೈಕಾಲಜಿ ಬಗ್ಗೆ ಹೋಗಬೇಕಾದಾಗ ಒಂದು ಮಾತು ಓದಿದೆ, ಡೋಂಟ್ ಟೆಲ್ ಮೀ ವಾಟ್ ದೇ ಸೆಡ್ ಅಬೌಟ್ ಮೀ. ಮತ್ತೇನು ಅಂದರೆ, ಟೆಲ್ ಮೀ ವೈ ದೇ ಫೆಲ್ಟ್ ಸೋ ಕಂಫರ್ಟೇಬಲ್ ಸೇಯಿಂಗ್ ಇಟ್ ಟು ಯು. ಅಷ್ಟು ನಿಮ್ಮ ಜೊತೆಗೆ ಸಲಿಗೆಯಿಂದಾಗಿ ಅಂತಹ ವಿಚಾರಗಳನ್ನು, ಆ ನಿಂದೆಯ ಮಾತುಗಳನ್ನು ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ಅವರು ಯಾಕೆ ಮುಂದೆ ಬಂದಿದ್ದಾರೆ ಅಂದರೆ, ನೀನು ಕೂಡ ನಿಂದೆಯನ್ನು ಮಾಡುತ್ತಿ ಅಂತನ್ನೋದಕ್ಕೆ ಆಗಿಯೇ ಅಲ್ಲ ಬಂದಿದ್ದಾರೆ. ನೀನು ನಿಂದೆಯನ್ನು ಮಾಡಬೇಡ, ಅವರು ಸರಿಯೇ ಇದ್ದಾರೆ ಅಂತ ಹೇಳಿಬಿಟ್ಟು ಅವರನ್ನು ಬೈದರೆ ನಿಮ್ಮ ಮಾರಿಯನ್ನು ಕೂಡ ನೋಡಲಿಕ್ಕೆ ಹೋಗೋದಿಲ್ಲ. ಅವರು ನಿಮ್ಮ ಜೊತೆಗೆ ಅಂತಹ ವಿಚಾರವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆ ಧರ್ಮದ ವಿಷಯದಲ್ಲಿ ಕಠಿಣರಾಗಿರಬೇಕಷ್ಟೇ. ಹಾಗಾಗಿ ಸತೀದೇವಿ ಆ ಎಲ್ಲ ಧರ್ಮವನ್ನು ಹೇಳಿದ್ದಾಳೆ. ಹಾಗಾಗಿ ನಾನು ನಾಲಿಗೆಯನ್ನಂತೂ ಕತ್ತರಿಸುವಂತೆ ಇಲ್ಲ, ಯಾಕೆಂದರೆ ಸ್ವಯಂ ತಂದೆ ದಕ್ಷ ಪ್ರಜಾಪತಿ. ಹಾಗಾಗಿ ನಾಲಿಗೆಯನ್ನು ಕತ್ತರಿಸಲಿಕ್ಕೆ ಆಗೋದಿಲ್ಲ. ಬೇಕಾದರೆ ಕಿವಿ ಮುಚ್ಕೊಂಡು ಹೊರಟು ಹೋಗಬಹುದು, ತನ್ನ ಲೋಕಕ್ಕೆ, ರುದ್ರದೇವರ ಲೋಕಕ್ಕೆ ಹೋಗಬಹುದು. ಆದರೆ ಸತೀದೇವಿ ಹೇಳುತ್ತಾ ಇದ್ದಾಳೆ, ಇಲ್ಲ, ಯಾಕೆ ಅಂತಂದರೆ ನಾನು ಹಾಗೆ ಹೋದರೆ ರುದ್ರದೇವರು ಯಾವುದೋ ಒಂದು ಪ್ರಸಂಗದಲ್ಲಿ ನನ್ನನ್ನು ಏನಂತ ಕರೆಯುತ್ತಾರೆ, ದಾಕ್ಷಾಯಣಿ ಅಂತ ಕರೆಯುತ್ತಾರೆ, ನಿನ್ನ ಹೆಸರನ್ನು ಇಟ್ಟು ನಿನ್ನ ಮಗಳು ಅಂತ ಈ ರೀತಿಯಾಗಿ ಕರೆಯುತ್ತಾರೆ. ಆಗ ನನಗೆ ನಿನ್ನ ನೆನಪಾಗುತ್ತದೆ, ಯಾವ ನೀನು ನನ್ನ ಪತಿಯನ್ನು ನಿಂದೆ ಮಾಡಿದ್ಯೋ ಅಂತಹ ನಿನ್ನ ನೆನಪು ಆಗುತ್ತದೆ, ನಿನ್ನಿಂದ ಹುಟ್ಟಿದ್ದೇನೆ ಎಂಬುದಾಗಿ ನನಗೆ ನೆನಪಾಗುತ್ತದೆ. ಹಾಗಾಗಿ ನನಗೆ ಸರ್ವಥಾ ಈ ದೇಹ ಬೇಡ ಎಂಬುದಾಗಿ ಹೇಳಿಬಿಟ್ಟು ಆಕೆಯು ದೇಹವನ್ನು ತ್ಯಾಗವನ್ನು ಮಾಡುತ್ತೇನೆ ಎಂಬುದಾಗಿ ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ತಾನು ದೇಹವನ್ನು ತ್ಯಾಗ ಮಾಡಿದ್ದಾಳೆ ಸತೀದೇವಿ. ಅಷ್ಟು ಹೊತ್ತು ಕೂಡ ದಕ್ಷ ಪ್ರಜಾಪತಿ ಗರ್ವದಿಂದಾಗಿ ತಾನು ಅಂಧನಾಗಿ ಬಿಟ್ಟಿದ್ದ. ಯಾವಾಗ ತನ್ನ ಮಗಳು ಸತೀದೇವಿ ದೇಹವನ್ನು ತ್ಯಾಗವನ್ನು ಮಾಡಿದ್ದಾಳೋ ಆಗ ಅವನಿಗೆ ಪಶ್ಚಾತ್ತಾಪವಾಗುತ್ತಾ ಇದ್ದೆ, ನಾನು ಇಂತಹ ದೊಡ್ಡ ಅಪರಾಧವನ್ನು ಮಾಡಿಬಿಟ್ಟಿದ್ದೇನೆ, ನನ್ನಿಂದ ಬಹಳ ತಪ್ಪು ಕೆಲಸ ನಡೆದಿದೆ ಅಂತ ಬಹಳ ತಾಪವನ್ನು ಹೊಂದುತ್ತಾ ಇದ್ದಾನೆ. ಆದರೆ ತಪ್ಪು ಅಂತ ನಡೆದು ಬಿಟ್ಟಿದೆ, ಅಪರಾಧ ಅಂತ ನಡೆದು ಬಿಟ್ಟಿದೆ, ಸತೀದೇವಿ ದೇಹ ತ್ಯಾಗವನ್ನು ಮಾಡಿದ್ದಾರೆ. ಇದನ್ನು ನೋಡಿದಂತಹ ರುದ್ರದೇವರ ಗಣ ನಂದೀಶ್ವರನೇ ಮೊದಲಾದಂಥವರು ಅವರು ಬಹಳ ಸಿಟ್ಟಿಗೆ ಬಂದು ಅಲ್ಲಿ ಯಜ್ಞವನ್ನು ಧ್ವಂಸ ಮಾಡೋದಕ್ಕಾಗಿ ಬರುತ್ತಾ ಇದ್ದಾರೆ. ಅಲ್ಲಿರುವಂತಹ ಋಷಿಮುನಿಗಳ ಮೇಲೆ, ದೇವತೆಗಳ ಮೇಲೆ, ಎಲ್ಲರ ಮೇಲೆ ಯುದ್ಧಕ್ಕಾಗಿ ಅಂತ ಬರುತ್ತಾ ಇದ್ದಾರೆ. ಆಗ ಅಲ್ಲಿ ಹೋಮವನ್ನು ಮಾಡುವಂತಹ ಋತ್ವಿಜರು ಅವರೇನಿದ್ದಾರೆಯೋ ಆ ಯಜ್ಞವನ್ನು ಧ್ವಂಸ ಮಾಡಲಿಕ್ಕೆ ಬರುವಂತಹ ಅವರನ್ನು ನಾಶ ಮಾಡುವುದಕ್ಕಾಗಿ ಅಂತಲೇ ಮಂತ್ರಗಳಿವೆ, ಕೆಲವು ಮಂತ್ರಗಳು. ಆ ಮಂತ್ರಗಳಿಂದಾಗಿ ಯಾಗವನ್ನು ಮಾಡಿದರೆ ಯಜ್ಞವನ್ನು ಧ್ವಂಸ ಮಾಡೋದಕ್ಕಾಗಿ ಅಂತ ಯಾರು ಬರುತ್ತಾರೆಯೋ ಅವರನ್ನು ಸಂಹಾರ ಮಾಡಲಿಕ್ಕೆ ಅಂತ ಅನೇಕ ದೇವತೆಗಳು ಬರುತ್ತಾರೆ. ಹಾಗೆ ಆ ಮಂತ್ರಗಳನ್ನು ಅಪಹತ ಅಸುರ ರಕ್ಷಾಂಸಿ ಇತ್ಯಾದಿ ಮಂತ್ರಗಳಿಂದಾಗಿ ಯಾಗವನ್ನು ಮಾಡಿದಾಗ
ಆ ಯಜ್ಞಕುಂಡದಿಂದಾಗಿ ಸಾವಿರಾರು ಜನ ಋಭು ಅಂತ ಹೆಸರಿನ ದೇವತೆಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅವರ ಜೊತೆಗೆ ಯುದ್ಧವನ್ನು ಆಡುತ್ತಾ ಇದ್ದಾರೆ. ಈ ಸುದ್ದಿ ರುದ್ರದೇವರಿಗೆ ತಿಳಿಯಿತು. ನನ್ನ ಹೆಂಡತಿಯಾದಂತಹ ಸತೀದೇವಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾಳೆ, ದೇಹವನ್ನು ಪರಿತ್ಯಾಗ ಮಾಡಿದ್ದಾಳೆ ಅಂತನ್ನುವಂತಹ ಸುದ್ದಿ ತಿಳಿದ ಕೂಡಲೇ ರುದ್ರದೇವರಿಗೆ ಬಹಳ ಕೋಪ ಬಂದಿದೆ. ಇಷ್ಟು ಹೊತ್ತು ಶಾಂತರಾಗಿದ್ದರು. ಯಾವಾಗ ತನ್ನ ಹೆಂಡತಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾಳೆ ಅಂತನ್ನುವಂತಹ ಸುದ್ದಿ ತಿಳಿಯಿತೋ ಅವರು ಬಹಳ ಸಿಟ್ಟಿಗೆ ಬಂದು ತಮ್ಮ ಜಟೆಯನ್ನು ತಾವು ನೆಲಕ್ಕೆ ಅಪ್ಪಳಿಸಿದ್ದಾರೆ. ಅದರಿಂದಾಗಿ ವೀರಭದ್ರ ರೂಪ ಅಂತನ್ನೋದು ಹೊರಗೆ ಬಂದಿದೆ. ಆಗ ರುದ್ರದೇವರ ಅಂಶ ವೀರಭದ್ರ ತಾನು ಹೊರಗೆ ಬಂದು ಆ ರುದ್ರದೇವರ ಆದೇಶವನ್ನು ಮಾಡುತ್ತಾ ಇದ್ದಾರೆ. ನೀನು ಹೋಗಿ ಆ ದಕ್ಷಿಣ ಯಜ್ಞವನ್ನು ಯಾಗವನ್ನು ನೀನು ನಿಲ್ಲಿಸಿಬಿಡು, ಅಲ್ಲಿ ಎಲ್ಲ ಧ್ವಂಸವನ್ನು ಮಾಡು, ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಡು ಎಂಬುದಾಗಿ ಹೇಳಿದಾಗ ಆ ವೀರಭದ್ರನು ಬಂದು ಇಲ್ಲಿ ಎಲ್ಲರನ್ನೂ ಕೂಡ ಸಂಹಾರ ಮಾಡುತ್ತಾ ಇದ್ದಾನೆ. ಯಜ್ಞವನ್ನೆಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾನೆ. ಅಲ್ಲಿ ಭೃಗುಋಷಿಗಳು ತಾವು ಯಾಗವನ್ನು ಮಾಡ್ತಾ ಇದ್ರಲ್ಲ, ಆ ಭೃಗುಋಷಿಗಳಿಗೆ ಹೋಗಿ ಅವರ ಮೀಸೆಯನ್ನು ಕಿತ್ತುಬಿಟ್ಟಿದ್ದಾನೆ. ಯಾಕೆಂದರೆ ಹಿಂದೆ ಶಾಪವನ್ನು ಕೊಡುವಂತಹ ಪ್ರಸಂಗದಲ್ಲಿ ಭೃಗುಋಷಿಗಳು ತಾವು ಮೀಸೆಯನ್ನು ತೋರಿಸಿ ತಾವು ನಕ್ಕಿದ್ದರು. ಹಾಗಾಗಿ ಆ ಭೃಗುಋಷಿಗಳ ಮೀಸೆಯನ್ನು ಕತ್ತರಿಸಿಬಿಟ್ಟಿದ್ದಾನೆ. ಮತ್ತು ಭಗ ಅವನು ಶಾಪವನ್ನು ಕೊಡುವಂತಹ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಗೆ ಕಣ್ಣಿನಿಂದಾಗಿ ಸಂಕೇತ ಮಾಡಿರುತ್ತಾರೆ. ನೋಡು, ನಿಮ್ಮ ಅಳೆಯ ಕೂತೇ ಇದ್ದಾನೆ, ಎದ್ದಿಲ್ಲ ಅಂತ ಕಣ್ಣು ಸಂಜ್ಞೆಯನ್ನು ಮಾಡಿರುತ್ತಾನೆ. ಹಾಗಾಗಿ ಆ ಭಗನ ಕಣ್ಣುಗಳನ್ನು ಕಿತ್ತುಬಿಟ್ಟಿದ್ದಾರೆ. ಹೀಗೆ ಅನೇಕ ಜನರಿಗೂ ವಿರೂಪವನ್ನು ತಂದುಕೊಟ್ಟಿದ್ದಾರೆ. ಪೂಷ ತಾನು ಶಾಪವನ್ನು ಕೊಟ್ಟಾಗ ಹಲ್ಲು ತೋರಿಸಿ ನಕ್ಕಿರುತ್ತಾನೆ. ಹಾಗಾಗಿ ಅವನ ಹಲ್ಲುಗಳನ್ನು ಕಿತ್ತುಬಿಟ್ಟಿದ್ದಾರೆ. ಹೀಗೆ ಎಲ್ಲರನ್ನೂ ಕೂಡ ವಿರೂಪನನ್ನಾಗಿ ಮಾಡಿ ವಿಕೃತವಾದಂತಹ ರೂಪ ಬರುವಂತೆ ಮಾಡಿ ಇನ್ನು ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ದಕ್ಷ ಪ್ರಜಾಪತಿಯ ಮೇಲೆ ಹಾರಿದ್ದಾರೆ. ಹಾರಿ ಅವನ ಶಿರಸ್ಸನ್ನು ಛೇದನ ಮಾಡಬೇಕು ಎಂಬುದಾಗಿ ಪ್ರಯತ್ನಿಸುತ್ತಾ ಇದ್ದಾರೆ. ಆದರೆ ಅವನ ಶಿರಸ್ಸನ್ನು ಛೇದನೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಸ್ವಯಂ ರುದ್ರದೇವರೇ ತಾವು ಬಂದಿದ್ದಾರೆ. ಬಂದು ಪ್ರಯತ್ನ ಮಾಡಿದರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಆಗ ರುದ್ರದೇವರು ವಿಚಾರ ಮಾಡಿದರು, ಇದು ಯಾಗ ಅಂತ ನಡೆಯುತ್ತಾ ಇದೆ, ತಾನು ಯಜಮಾನನಾಗಿದ್ದಾನೆ, ಹಾಗಾಗಿ ಸುಮ್ಮನೆ ಹಾಗೆ ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದು ಇದೆಲ್ಲವೂ ಕೂಡ ಇದೇನು ಯುದ್ಧವಿದೆ, ಇದೆಲ್ಲವೂ ಕೂಡ ಮಾನಸ ಯಜ್ಞವಾಗಿದೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿ, ಯಜ್ಞ ಅಂತಂದರೆ ಅಲ್ಲಿ ಪಶುಬಲಿಯನ್ನು ಕೊಡಬೇಕು, ಆ ದಕ್ಷ ಪ್ರಜಾಪತಿಯೇ ಈ ಯಜ್ಞದಲ್ಲಿ ಪಶುವಾಗಿದ್ದಾನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಆ ದಕ್ಷ ಪ್ರಜಾಪತಿಯ ಕುತ್ತಿಗೆಯನ್ನು ಛೇದನೆ ಮಾಡಿದ್ದಾರೆ ರುದ್ರದೇವರು. ಹೀಗೆ ಅಲ್ಲೆಲ್ಲವೂ ಕೂಡ ಘೋರವಾದಂತಹ ಅನರ್ಥ ಅಂತನ್ನೋದು ನಡೆದು ಬಿಟ್ಟಿದೆ. ಆಗ ಅಲ್ಲಿರುವಂತಹ ದೇವತೆಗಳು, ಋಷಿಮುನಿಗಳು ಅವರೆಲ್ಲರೂ ಕೂಡ ಹೋಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹೀಗೆ ಯಜ್ಞ ಅಂತನ್ನೋದು ಮಧ್ಯದಲ್ಲಿಯೇ ನಿಂತು ಬಿಟ್ಟಿದೆ. ಯಜ್ಞಯಾಗಾದಿಗಳು ಅದು ಆ ಯಜ್ಞಯಾಗಾದಿಗಳಿಗೆ ವಿಘ್ನ ಬಂದು ಹಾಗೆ ನಿಲ್ಲೋದು ಸರಿಯಲ್ಲ. ಇಡೀ ಲೋಕಕ್ಕೇನೆ ಮಂಗಳವಾಗೋದಕ್ಕಾಗಿ ಅಂತ ದಕ್ಷ ಪ್ರಜಾಪತಿ ಹಾಗೆ ಯಾಗವನ್ನು ಮಾಡಬೇಕಾದಾಗ ಅದು ಮಧ್ಯದಲ್ಲಿಯೇ ನಿಂತು ಹೋದರೆ ಅದು ಬಹಳ ಅನರ್ಥಕಾರಿ. ಹಾಗಾಗಿ ಆ ಯಜ್ಞವು ಪರಿಪೂರ್ಣವಾಗುವಂತೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಕೇಳಿಕೊಂಡಾಗ ಆಗ ಬ್ರಹ್ಮದೇವರು ಎಲ್ಲ ದೇವತೆಗಳಿಂದಾಗಿ ಸಹಿತರಾಗಿ ರುದ್ರದೇವರ ಹತ್ತಿರ ಬರುತ್ತಾರೆ. ಸ್ವಯಂ ಬ್ರಹ್ಮದೇವರು ರುದ್ರದೇವರ ಅಂತರ್ಯಾಮಿಯಾದಂತಹ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ. ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆಗ ರುದ್ರದೇವರು ಮತ್ತೆ ಪ್ರಸನ್ನರಾಗಿ ಆಯಿತು, ನಿಮ್ಮ ಅಪೇಕ್ಷೆಯನ್ನು ಪೂರ್ಣಗೊಳಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಬ್ರಹ್ಮದೇವರು ಹೇಳುತ್ತಾರೆ, ಆ ಯಜ್ಞ ಅಂತನ್ನೋದು ಮಧ್ಯದಲ್ಲಿಯೇ ನಿಂತಿದೆ, ಆ ಯಜ್ಞವು ಪರಿಪೂರ್ಣವಾಗುವಂತೆ ಮಾಡಬೇಕು ಎಂಬುದಾಗಿ ಹೇಳಿದಾಗ ಆಗ ರುದ್ರದೇವರು ಹೇಳುತ್ತಾರೆ, ಈಗ ಅವರೆಲ್ಲರ ಶಿರಸ್ಸು ಮತ್ತು ಮೊದಲಾದಂತಹವುಗಳನ್ನು ಎಲ್ಲವನ್ನೂ ಕೂಡ ಛೇದನೆ ಮಾಡೇ ಆಗಿದೆ. ಆ ಶಿರಸ್ಸನ್ನು ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಛೇದನೆ ಮಾಡಿ ಅಲ್ಲೇನು ದಾಕ್ಷಿಣಾಗ್ನಿ ಇರುತ್ತದೆಯೋ ಅದರಲ್ಲಿ ಹಾಕಿ ಸುಟ್ಟುಬಿಟ್ಟಿರುತ್ತಾರೆ. ಬೇಕಾದರೆ ರುದ್ರದೇವರು ಅಂದುಕೊಂಡರೆ ಅವರಿಗೆ ಮತ್ತೆ ಮೊದಲಿನಂತೆ ಮಾಡಲು ಸಾಮರ್ಥ್ಯವಿತ್ತು. ಹಾಗಿದ್ದರೂ ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಅಂತನ್ನೋದು ಆಗಿಯೇ ಆಗುತ್ತದೆ. ಹಾಗಾಗಿ ಮಹಾನುಭಾವರಿಗೆ ಜ್ಞಾನಿಗಳಿಗೆ ಅಪರಾಧವನ್ನು ಮಾಡಬಾರದು ಅಂತನ್ನೋದನ್ನು ಲೋಕಕ್ಕೆ ತಿಳಿಸಿಕೊಡೋದಕ್ಕಾಗಿ ಆ ಅಪರಾಧದ ಚಿಹ್ನೆಯನ್ನು, ಆ ಶಿಕ್ಷೆಯ ಚಿಹ್ನೆಯನ್ನು ಅದೇ ರೀತಿಯಾಗಿ ಉಳಿಸಬೇಕು ಅಂತ ತಿಳಿದು ದಕ್ಷ ಪ್ರಜಾಪತಿಗೆ ಆಡಿನ ಮುಖ ಅಂತನ್ನೋದು ಬರಲಿ ಎಂಬುದಾಗಿ ಹೇಳಿದ್ದಾರೆ. ಹೌದು, ದಕ್ಷ ಪ್ರಜಾಪತಿಗೆ ಆಡಿನ ಮುಖ ಅಂತನ್ನೋದು ಬರಲಿ ಎಂಬುದಾಗಿ ಹೇಳಿದ್ದಾರೆ. ಇನ್ನು ಭಗನಿಗೆ ಕಣ್ಣು ಕಿತ್ತಿದ್ರಲ್ಲ, ಆ ಭಗನು ಮಿತ್ರನ ಕಣ್ಣುಗಳಿಂದಾಗಿ ನೋಡಲಿ ಎಂಬುದಾಗಿ ಹೇಳಿದ್ದಾರೆ. ಮತ್ತು ಆ ಪೂಷನ ಹಲ್ಲುಗಳನ್ನು ಕಿತ್ತಿದ್ರು, ಅವನು ಆ ಪೂಷನು ಯಜಮಾನನ ಹಲ್ಲಿಗಳಿಂದಾಗಿ ತಿನ್ನಲಿ, ಅವನು ಬರೀ ಹಿಟ್ಟನ್ನಷ್ಟೇ ತಿನ್ನುವಂತೆ ಆಗಲಿ ಅಂತ ಇತ್ಯಾದಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭೃಗುಋಷಿಗಳಿಗೂ ಕೂಡ ಆಡಿನ ಮೀಸೆಯನ್ನು ತಂದು ಹಚ್ಚಿದ್ದಾರೆ. ಹೀಗೆ ಅವರೆಲ್ಲರಿಗೂ ಕೂಡ ಆ ಶಿಕ್ಷೆಯ ಗುರುತುಗಳು, ಚಿಹ್ನೆಗಳು ಉಳಿಯುವಂತೆ ಮಾಡಿ ಮುಂದೆ ಯಾಗವನ್ನು ಪರಿಪೂರ್ಣವಾಗುವಂತೆ ಮಾಡಿದ್ದಾರೆ. ದಕ್ಷ ಪ್ರಜಾಪತಿಯು ಕೂಡ
ಪಶ್ಚಾತ್ತಾಪದಿಂದಾಗಿ ರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ನನ್ನ ಈ ಒಂದು ಅಪರಾಧವನ್ನು ಕ್ಷಮಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಆ ಸತೀದೇವಿಯೇನೇ ಮುಂದೆ ಹಿಮವತ್ ಪರ್ವತನ ಮಗಳಾಗಿ ಪಾರ್ವತೀದೇವಿಯಾಗಿ ಹುಟ್ಟಿದ್ದಾಳೆ. ಮತ್ತು ಆ ಪಾರ್ವತೀದೇವಿಯನ್ನು ರುದ್ರದೇವರು ತಾವು ವಿವಾಹವಾಗಿದ್ದಾರೆ. ಆ ಪಾರ್ವತೀದೇವಿಯ ಜೊತೆಗೆ ಕ್ರೀಡೆಯನ್ನು ಮಾಡಬೇಕಾದಾಗ ರುದ್ರದೇವರ ಆ ವೀರ್ಯವನ್ನು ಪಾರ್ವತೀದೇವಿಯು ಧರಿಸಲು ಸ್ವಲ್ಪ ಹಿಂದು ಜರಿದಿದ್ದಾಳೆ. ಯಾಕೆ ಅಂತಂದರೆ ಅಲ್ಲಿ ಪಾರಿವಾಳದ ರೂಪದಲ್ಲಿ ಅಗ್ನಿ ಬಂದಿರುತ್ತಾನೆ, ಹಾಗಾಗಿ ಪರಪುರುಷ ಇದ್ದಾನೆ ಅಂತನ್ನೋದಕ್ಕಾಗಿ ಸ್ವಲ್ಪ ನಾಚಿಕೆಯಿಂದಾಗಿ ಆಕೆಯು ಧಾರಣೆ ಮಾಡೋದಿಲ್ಲ. ಆಗ ರುದ್ರದೇವರು ತಮ್ಮ ವೀರ್ಯವನ್ನು ಗಂಗಾ ನದಿಯಲ್ಲಿ ಹಾಕಿಬಿಡುತ್ತಾರೆ. ಅಗ್ನಿಯು ಆ ವೀರ್ಯವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೆಲವು ಹುಲ್ಲು ಬೆಳೆದಿರುತ್ತದೆ, ಆ ಹುಲ್ಲಿನ ಮೇಲೆ ಹಾಕಿರುತ್ತಾನೆ. ಅಲ್ಲಿಯೇ ಸ್ಕಂದನು ಹುಟ್ಟುತ್ತಾನೆ. ಸ್ಕಂದನು ಹುಟ್ಟಿದ ಮೇಲೆ ತನಗೆ ಹಾಲನ್ನು ಯಾರಾದರೂ ಕುಡಿಸಬೇಕಲ್ಲ. ಆಗ ಕೃತ್ತಿಕಾದಿ 6 ಜನ ತಾಯಂದಿರು ಬಂದು ಸ್ಕಂದನಿಗೆ ಹಾಲನ್ನು ಕುಡಿಸುತ್ತಾರೆ. ಆಗ 6 ಜನರ ಸ್ತನಪಾನವನ್ನು ಮಾಡೋದಕ್ಕಾಗಿ 6 ಮುಖಗಳನ್ನು ಹೊಂದುತ್ತಾನೆ. ಹಾಗಾಗಿ ತನಗೆ ಷಣ್ಮುಖ ಎಂಬುದಾಗಿ ಹೆಸರು ಬರುತ್ತದೆ. ಮತ್ತು 6 ತಾಯಂದಿರಿದ್ದರಿಂದಾಗಿ ಷಣ್ಮಾತುರ ಎಂಬುದಾಗಿಯೂ ಕೂಡ ಹೆಸರು ಅಂತನ್ನೋದು ಬರುತ್ತದೆ ಅಂತನ್ನುವಂತಹ ಕಥೆಯನ್ನು ತಿಳಿಸಿಕೊಟ್ಟು ಆ ಸ್ಕಂದನನ್ನು ಎಲ್ಲ ದೇವತೆಗಳು ಕೂಡ ತಮ್ಮ ಸೇನಾಧಿಪತಿಯನ್ನಾಗಿ ಸ್ವೀಕಾರ ಮಾಡುತ್ತಾರೆ ಅಂತ ಈ ಕಥೆಯನ್ನೆಲ್ಲವನ್ನು ಕೂಡ ಮೈತ್ರೇಯರು ವಿದುರನಿಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಪ್ರಸೂತಿ ಹಾಗೂ ಆಕೂತಿ ಹಾಗೂ ದೇವಹೂತಿ ಅವರ ಕಥೆಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಲೇಡೀಸ್ ಫಸ್ಟ್ ಅನ್ನುವಂತೆ ಮೊದಲಿಗೆ ಆ ಹೆಣ್ಣು ಮಕ್ಕಳ ಕಥೆಯನ್ನು ಮುಗಿಸಿದ್ದಾರೆ. ಇನ್ನು ಮುಂದೆ ಬರುವಂತಹದ್ದು ಯಾರು? 2 ಗಂಡಸು ಮಕ್ಕಳಿದ್ರು, ಪ್ರಿಯವ್ರತ ಹಾಗೂ ಉತ್ತಾನಪಾದ ಎಂಬುದಾಗಿ. ಆ ಉತ್ತಾನಪಾದನ ಚರಿತ್ರೆಯನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಉತ್ತಾನಪಾದನಿಗೆ 2 ಹೆಂಡಂದರು ಇದ್ದರು, ಸುನೀತಿ ಮತ್ತು ಸುರುಚಿ ಎಂಬುದಾಗಿ. ಆ ಸುನೀತಿಯಲ್ಲಿ ಹುಟ್ಟಿದಂತಹ ಅವನೇ ಪರಮ ಭಗವದ್ಭಕ್ತ ಧ್ರುವ. ಮತ್ತು ಸುರುಚಿಯಲ್ಲಿ ಉತ್ತಮ ಅನ್ನುವಂತಹ ಒಬ್ಬ ಮಗನು ಹುಟ್ಟಿರುತ್ತಾನೆ. ಒಂದು ದಿನ ಹೀಗೆ ಆಟವನ್ನು ಆಡುವಂತಹ ಸಂದರ್ಭದಲ್ಲಿ ಸುರುಚಿಯ ಮಗನಾದಂತಹ ಉತ್ತಮನು ಉತ್ತಾನಪಾದನ ತೊಡೆಯ ಮೇಲೆ ಕೂತಿರುತ್ತಾನೆ. ಆಗ ಧ್ರುವನು ಕೂಡ ಅಲ್ಲಿಗೆ ಹೋಗಿ ತಂದೆಯ ತೊಡೆ ಮೇಲೆ ಕೂಡಬೇಕು ಎಂಬುದಾಗಿ ಅಂದುಕೊಳ್ಳುತ್ತಾನೆ. ಬಹಳ ಸಣ್ಣ ಹುಡುಗ, ಹಾಗಾಗಿ ತಂದೆಯ ಮೇಲೆ ಪ್ರೀತಿಯಿಂದಾಗಿ ತಂದೆಯ ತೊಡೆ ಮೇಲೆ ಕೂಡಬೇಕು ಅಂತ ಹೋದಾಗ ಸುರುಚಿಯು ಹೇಳುತ್ತಾ ಇದ್ದಾಳೆ, ಇಲ್ಲ, ನೀನು ತಂದೆಯ ತೊಡೆ ಮೇಲೆ ಕೊಡಲಿಕ್ಕೆ ಸಾಧ್ಯವಿಲ್ಲ, ನಿನಗೆ ಆ ಭಾಗ್ಯ ಅಂತ ಅನ್ನೋದಿಲ್ಲ. ನಿನಗೆ ಅಂತಹ ಭಾಗ್ಯ ಬೇಕು ಅಂತಂದರೆ ಹೋಗು, ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಆಗ ನೀನು ತಂದೆಯ ತೊಡೆಯ ಮೇಲೆ ಕೂಡಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ಹೇಳಿ ಬೈದು ಕಳಿಸಿಬಿಡುತ್ತಾಳೆ. ಉತ್ತಾನಪಾದನು ಏನೂ ಮಾತನಾಡೋದಿಲ್ಲ. ಯಾಕಂದರೆ ಉತ್ತಾನಪಾದನಿಗೆ ಸುರುಚಿ ಅಂತಂದರೆ ಬಹಳ ಪ್ರೀತಿ, ಸುನೀತಿಯ ಮೇಲೆ ಅಷ್ಟು ಪ್ರೀತಿ ಇರೋದಿಲ್ಲ. ಹಾಗಾಗಿ ಮಗನ ಮೇಲೆ ಯದ್ಯಪಿ ಪ್ರೀತಿ ಇದ್ದರೂ ಕೂಡ ಹೆಂಡತಿ ಮುಂದೆ ಯಾರೂ ಮಾತನಾಡಲಿಕ್ಕೆ ಸಾಹಸ ಮಾಡೋದಿಲ್ಲ ನೋಡ್ರಿ. ಹಾಗಾಗಿ ಏನು ಮಾತನಾಡದೆ ಸುಮ್ಮನೆ ಇದ್ದು ಬಿಟ್ಟಿದ್ದಾನೆ. ಆಗ ಧ್ರುವನಿಗೆ ಮಾತ್ರ ಬಹಳ ದುಃಖವಾಗಿದೆ. ಅದನ್ನೆಲ್ಲವನ್ನು ಕೂಡ ಹೋಗಿ ತನ್ನ ತಾಯಿಯಾದಂತಹ ಸುನೀತಿಯ ಮುಂದೆ ಅವರನ್ನು ಹೇಳಿದಾಗ ಸುನೀತಿಯು ಅತ್ಯಂತ ನೀತಿಯುಕ್ತವಾದಂತಹ ಮಾತುಗಳನ್ನು ಹೇಳುತ್ತಾ ಇದ್ದಾಳೆ. ಮಾಮಂಗಲಂ ತಾತ ಪರೇಶು ಮಂಸ್ತಾಹ ಭುಂಕ್ತೆ ಜನೋ ಯತ್ಪರ ದುಃಖದಸ್ತತ್. ನೋಡು ಧ್ರುವ, ನೀನು ಅವರಿಗೆ ಅಹಿತವನ್ನು ಅಮಂಗಲವನ್ನು ಬಯಸಬೇಡ. ಅವರು ಏನು ಪರರಿಗೆ ದುಃಖವನ್ನು ಕೊಡುತ್ತಾರೆ, ಅವರ ಕರ್ಮದ ಫಲವನ್ನು ಅವರೇ ಅನುಭವಿಸುತ್ತಾರೆ. ಹಾಗಾಗಿ ನೀನು ಅವರಿಗೆ ಏನು ಅಹಿತವನ್ನು ಮಾಡಬೇಡ, ಕೆಟ್ಟು ಮಾಡಬೇಡ. ಅಷ್ಟೇ ಅಲ್ಲ, ಕೆಟ್ಟನ್ನು ಬಯಸಬೇಡ, ಮನಸ್ಸಿನಿಂದಲೂ ಕೂಡ ಅವರಿಗೆ ಕೆಟ್ಟಾಗಲಿ ಅಂತ ಬಯಸಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇವತ್ತು ನಾವೇನಾದರೂ ಆ ಸ್ಥಾನದಲ್ಲಿದ್ದರೆ ಹೋಗಿ ಸುರುಚಿಯ ಜೊತೆಗೆ ಜಗಳ ಆಡ್ತಿದ್ದಿ, ಉತ್ತಾನಪಾದನ ಜೊತೆಗೆ ಜಗಳ ಆಡ್ತಿದ್ದಿ. ಇಲ್ಲ, ಸಾಧ್ಯವಿಲ್ಲ ಅಂತಂದರೆ ಧ್ರುವನಿಗೇನೆ ಹೇಳಿ ಹೋಗು, ಆ ಉತ್ತಮನಿಗೆ ಸ್ವಲ್ಪ ಚೂಟಿ ಬಾ, ಹೊಡೆದು ಬಾ ಅಂತ ಹೇಳಿ ಕಳಿಸ್ತಿದ್ದಿ. ಆದರೆ ಆ ಸುನೀತಿಯ ಆ ನೀತಿವಂತವಾದಂತಹ ಮಾತುಗಳನ್ನು ಕೇಳ್ರಿ. ಮಾಮಂಗಲಂ ತಾತ ಪರೇಶು ಮಮಸ್ತಾಹ, ಅಮಂಗಲವನ್ನು ಬಯಸಬೇಡ, ಅವರ ಫಲವನ್ನು, ಅವರು ಮಾಡಿದಂತಹ ಕ್ರಮದ ಫಲವನ್ನು ಅವರೇ ಉಣ್ಣುತ್ತಾರೆ. ಇಂತಹ ನೀತಿ ಮಾತುಗಳನ್ನು ಮಕ್ಕಳಿಗೆ ಕಳಿಸಿಕೊಡಬೇಕು. ಆ ಕರ್ಮ ಸಿದ್ಧಾಂತವನ್ನು, ಆ ಕ್ರಮದ ಬಗ್ಗೆ ಪ್ರಜ್ಞೆಯನ್ನು ಕಳಿಸಿಕೊಡಬೇಕು. ಆಗ ಮಕ್ಕಳು ಚೆನ್ನಾಗಿ ಆ ಕ್ರಮದ ಬಗ್ಗೆ ಪ್ರಜ್ಞೆ ಇದ್ದು ಅವರು ಧರ್ಮ ಮಾರ್ಗದಲ್ಲಿ ಇರಲು ಸಾಧ್ಯವಿದೆ ಅಂತನ್ನುವಂತಹ ಸಂದೇಶವನ್ನು ನಮಗೆ ಭಾಗವತ ನೀಡುತ್ತಾ ಇದೆ. ಆಗ ಸುನೀತಿಯು ಹೇಳುತ್ತಾ ಇದ್ದಾಳೆ, ಅಜೋದ್ಯತಿಷ್ಠತ್ ಖಲು ಪಾರಮೇಷ್ಟ್ಯಂ ಪದಂ ಜಿತಾತ್ಮ ಶ್ವಸನಾಭಿವಂದ್ಯಂ. ನೀನು ಏನು ದುಃಖ ಪಡಬೇಡ. ನಿನ್ನ ಮುತ್ತಾತನಾದಂತಹ ಬ್ರಹ್ಮದೇವರು, ಆ ಬ್ರಹ್ಮದೇವರು ಯಾರ ಆರಾಧನೆಯನ್ನು ಮಾಡಿ ಪಾರಮೇಷ್ಠ್ಯ ಪದವನ್ನು, ಬ್ರಹ್ಮ ಪದವಿಯನ್ನು ಹೊಂದಿದ್ದಾರೆಯೋ ಅಂತಹ ಪರಮಾತ್ಮನನ್ನು ನೀನು ಧ್ಯಾನ ಮಾಡು. ನಿನ್ನ ತಾತನಾದಂತಹ ಸ್ವಯಂಭುವನು, ಅವನು ಯಾರ ಆರಾಧನೆಯನ್ನು ಮಾಡಿ ಇಡೀ ಭೂಮಿಯ ಆಧಿಪತ್ಯವನ್ನು ಪಡೆದಿದ್ದಾನೆ, ಹಾಗೆ ನಿಮ್ಮ ತಾತನಂತೆ ನೀನು ಕೂಡ ಭಗವಂತನ ಆರಾಧನೆಯನ್ನು ಮಾಡು. ಅದರಿಂದಲೇ ನಿನಗೆ ಹಿತ ಅಂತನ್ನೋದು ಆಗುತ್ತದೆ. ತಮೇವ ವತ್ಸಾಶ್ರಯ ಭಜಸ್ವ ಪೂರುಷಂ, ಅಂತಹ ಪರಮಪುರುಷನಾದಂತಹ ಪರಮಾತ್ಮನ ಆರಾಧನೆಯನ್ನು ಮಾಡು, ಎಲ್ಲ ಅಪೇಕ್ಷೆಗಳು ಕೂಡ ಪೂರ್ಣವಾಗುತ್ತದೆ ಎಂಬುದಾಗಿ ಹೇಳಿದ್ದಾಳೆ. ಆಗ ಧ್ರುವನು ಕೂಡ
ತನ್ನ ತಾಯಿಯ ಮಾತಿನಂತೆ ತಾನು ಅರಣ್ಯಕ್ಕೆ ಹೊರಟು ಬಿಟ್ಟಿದ್ದಾನೆ. ಆಗ ಮಧ್ಯದಲ್ಲಿ ನಾರದರು ಭೇಟಿಯಾಗುತ್ತಾರೆ. ಕೇಳುತ್ತಾರೆ, ಏನು ನೀನೊಬ್ಬನೇ ಹೋಗ್ತಾ ಇದ್ದಿ, ಇಷ್ಟು ಸಣ್ಣ ಹುಡುಗ, ಇಂತಹ ಘೋರವಾದಂತಹ ಅರಣ್ಯದಲ್ಲಿ ನೀನೊಬ್ಬನೇ ಸಂಚಾರ ಮಾಡುತ್ತಾ ಇದ್ದೀಯಲ್ಲ, ಯಾಕೆ ಬಂದಿದ್ದಿ ಅಂತ ಕೇಳಿದಾಗ, ಇಲ್ಲ ನಾನು ತಪಸ್ಸು ಮಾಡೋದಕ್ಕಾಗಿ ಬಂದಿದ್ದೇನೆ ಎಂದು ಧ್ರುವ ಹೇಳ್ತಾನೆ. ನೀನು ತಪಸ್ಸು ಮಾಡ್ತಿ, ಇಷ್ಟು ಸಣ್ಣ ಬಾಳಕ, ಯಾಕೆ ತಪಸ್ಸು ಮಾಡ್ಲಿಕ್ಕೆ ಬಂದಿ, ನಿನಗೆ ತಪಸ್ಸನ್ನು ಮಾಡುವಂತೆ ಯಾರು ಹೇಳಿದ್ದಾರೆ ಅಂತಂದರೆ, ಇಲ್ಲ ನಮ್ಮ ತಾಯಿ ಹೇಳಿದ್ದಾಳೆ, ಹಾಗಾಗಿ ತಪಸ್ಸು ಮಾಡೋದಕ್ಕಾಗಿ ಬಂದಿದ್ದೇನೆ ಅಂತ ಎಲ್ಲ ವಿಚಾರವನ್ನು ಕೂಡ ಹೇಳುತ್ತಾನೆ. ಹೀಗೆ ಸುರುಚಿ ನನಗೆ ಬೈದಿದ್ದಾಳೆ, ನನಗೆ ಬಹಳ ಅವಮಾನವಾಗಿದೆ, ಹಾಗಾಗಿ ನಾನು ತಪಸ್ಸಿಗೆ ಹೊರಟಿದ್ದೇನೆ ಅಂತ ಹೇಳಿದಾಗ ಅದಕ್ಕೆ ನಾರದರು ಹೇಳುತ್ತಾರೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಏನು ಅವಮಾನ ಸನ್ಮಾನ, ಯಾವುದೋ ದೊಡ್ಡವರಿಗೆ ಅವಮಾನ ಸನ್ಮಾನಗಳಿರುತ್ತವೆ, ನೀನು ಇಂತಹ ಚಿಕ್ಕ ಹುಡುಗ, ನಿನಗೆ ಅವಮಾನ ಸನ್ಮಾನಗಳು ಯಾವುದೂ ಕೂಡ ಇರೋದಿಲ್ಲ, ನೀನು ಅವೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ, ನಡಿ ಮನೆಗೆ ನಡೆದು ಅಲ್ಲಿ ತಾಯಿಯ ಜೊತೆಗೇನೆ ಇರು ಎಂಬುದಾಗಿ ಹೇಳಿದರೆ ಅವನು ಕೇಳೋದಕ್ಕೆ ಸಿದ್ಧನಾಗಲಿಲ್ಲ. ನಾರದರು ಕೂಡ ಸುಮ್ಮನೆ ಪರೀಕ್ಷೆ ಮಾಡೋದಕ್ಕಾಗಿ, ಅವನ ಮನಸ್ಸು ದೃಢವಾಗಿ ಇದೆಯಾ ಇಲ್ಲ ತಪಸ್ಸನ್ನು ಮಾಡೋದಕ್ಕಾಗಿ ಅಂತ ಈ ರೀತಿಯಾಗಿ ಪರೀಕ್ಷೆಯನ್ನು ಮಾಡೋದಕ್ಕಾಗಿ ಅನೇಕ ಮಾತುಗಳನ್ನು ಹೇಳಿದಾಗಲೂ ಕೂಡ ಧ್ರುವ ಹಿಂದೆ ಜರಿಯಲಿಲ್ಲ. ತಾನು ತಪಸ್ಸನ್ನು ಮಾಡುತ್ತೇನೆ ಎಂಬುದಾಗಿ ಗಟ್ಟಿಯಾಗಿ ನಿಶ್ಚಯವನ್ನು ಮಾಡಿಕೊಂಡಾಗ ಆಗ ನಾರದರು ಅವನಿಗೆ ಅನುಗ್ರಹವನ್ನು ಮಾಡುತ್ತಾ ಇದ್ದಾರೆ. ನೋಡು, ಇಲ್ಲೇ ಯಮುನಾ ನದಿ ಇದೆ, ಆ ಯಮುನಾ ನದಿಯ ತೀರದಲ್ಲಿ ಹೋಗಿ ಪ್ರತಿದಿನವೂ ಕೂಡ ಸ್ನಾನವನ್ನು ಮಾಡಿ ಅಲ್ಲಿ ಮಧುವನದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡು, ವಾಸುದೇವ ರೂಪಿಯಾದಂತಹ ಪರಮಾತ್ಮನ ಧ್ಯಾನವನ್ನು ಮಾಡುವಂಥ ಆ ವಾಸುದೇವ ರೂಪ ಅಂತನ್ನೋದು ಹೇಗೆ ಇದೆ, ಪರಮಾತ್ಮನ ವಾಸುದೇವ ರೂಪಿಯಾದಂತಹ ಪರಮಾತ್ಮನ ದಿವ್ಯವಾದಂತಹ ರೂಪವನ್ನೆಲ್ಲವನ್ನು ಕೂಡ ವರ್ಣನೆಯನ್ನು ಮಾಡಿ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶವನ್ನು ಮಾಡಿದ್ದಾರೆ ಧ್ರುವರಾಯನಿಗೆ. ಆ ಧ್ರುವರಾಯನು ಕೂಡ ನಾರದರು ಉಪದೇಶವನ್ನು ಮಾಡಿದಂತೆ ಆ ಯಮುನಾ ತೀರದಲ್ಲಿ ಕೂತು ಘೋರವಾದಂತಹ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಮೊದಲನೇ ತಿಂಗಳು ತಾನು 3 ದಿನಗಳಿಗೆ ಕಪಿತ್ತ ಬದರಾಶನಃ, ಬದರ ಫಲವನ್ನು ಮಾತ್ರ ತಿಂದು ತಾನು ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಅದು ಕೂಡ 3 ದಿನಕ್ಕೆ ಒಂದು ಸಲ ಆ ಬದರ ಫಲವನ್ನು ತಿನ್ನಬೇಕು ಅಷ್ಟೇ, ಅಷ್ಟು ತಿಂದು ತಾನು ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಹೀಗೆ ಮೊದಲನೇ ತಿಂಗಳು ಮಾಡಿದ್ದಾನೆ. ದ್ವಿತೀಯಂಚ ತಥಾಮಾಸಂ ಷಷ್ಠೇರ್ಭಕೋ ದಿನೇ ತೃಣಪರ್ಣಾದಿಭಿಶೀರ್ಣೈಹಿ, ಎರಡನೇ ತಿಂಗಳಲ್ಲಿ ಆ ಬದರ ಫಲವನ್ನು ಕೂಡ ತಿನ್ನುತ್ತಾ ಇಲ್ಲ. 6 ದಿನಕ್ಕೆ ಒಮ್ಮೆ ಅಲ್ಲೇನು ಗಿಡದ ಎಲೆಗಳು ಬಿದ್ದಿರುತ್ತದೆ, ಅಂತಹ ಎಲಿಗಳನ್ನು ಮತ್ತು ತೃಣವನ್ನು ತಿಂದು ತಾನು ತಪಸ್ಸನ್ನು ಆಚರಿಸುತ್ತಾ ಇದ್ದಾನೆ. ಇನ್ನು 3ನೇ ಮಾಸದಲ್ಲಿ ಅಂತೂ 9 ದಿನಕ್ಕೆ ಒಂದು ಸಲ ಈಗ ಆ ಎಲೆಯನ್ನು ಕೂಡ ತಿನ್ನುತ್ತಾ ಇಲ್ಲ, ಕೇವಲ ಅಭಕ್ಷಃ ನೀರನ್ನು ಮಾತ್ರ ಪಾನ ಮಾಡುತ್ತಾ ಇದ್ದಾನೆ, ಮತ್ತೆ ತಪಸ್ಸನ್ನು ಆಚರಣೆ ಮಾಡುತ್ತಾ ಇದ್ದಾನೆ. ಹೀಗೆ 3ನೇ ಮಾಸದಲ್ಲಿ. ಇನ್ನು 4ನೇ ಮಾಸದಲ್ಲಂತೂ ದ್ವಾದಶೇ ಹನಿ ವಾಯುಭಕ್ಷಃ ಜಿತಶ್ವಾಸ, 12 ದಿನಕ್ಕೆ ಒಂದು ಸಲ ತಾನು ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಾ ಇದ್ದಾನೆ. ಅಂದರೆ ಇಡೀ ತಿಂಗಳಲ್ಲಿ 2 ಬಾರಿ ಮಾತ್ರ ಶ್ವಾಸೋಚ್ಛ್ವಾಸವನ್ನು ಮಾಡಿದ್ದಾನೆ. ಇನ್ನು 12 ದಿನ ಪೂರ್ಣವಾಗಿ ಕುಂಭಕದಲ್ಲಿಯೇ ಇದ್ದಾನೆ. ಆ 12 ದಿನವಾದ ಮೇಲೆ ಒಂದು ಸಲ ಶ್ವಾಸವನ್ನು ತೊಗೊಬೋದು, ಮತ್ತೆ 12 ದಿನ ಪೂರ್ಣವಾಗಿ ಶ್ವಾಸವನ್ನು ತೆಗೆದುಕೊಳ್ಳೋದೇನೇ ಇರೋದು. ಹೀಗೆ ತಾನು ಘೋರವಾದಂತಹ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಇನ್ನು 5ಮೇ ಮಾಸ್ಯನುಪ್ರಾಪ್ತೆ ಜಿತಶ್ವಾಸೋ ನೃಪಾತ್ಮಜಃ, ಇನ್ನು 5ನೇ ಮಾಸದಲ್ಲಿ ಅಂತೂ ಪೂರ್ಣವಾಗಿ ಆ 1 ಸಲ 2 ಸಲ ಏನೋ ಶ್ವಾಸವನ್ನು ಸ್ವೀಕಾರ ಮಾಡ್ತಾ ಇದ್ದ 12 ದಿನಕ್ಕೆ ಒಮ್ಮೆ, ಅದನ್ನು ಕೂಡ ಪೂರ್ಣವಾಗಿ ಪರಿತ್ಯಾಗವನ್ನು ಮಾಡಿಬಿಟ್ಟು ಪೂರ್ಣವಾಗಿ ಕುಂಭಕದಲ್ಲಿಯೇ ಇದ್ದಾನೆ. ಆ ವಾಯುವನ್ನು ಕೂಡ ಸ್ವೀಕಾರ ಮಾಡುತ್ತಾ ಇಲ್ಲ. ಆಗ ದೇವತೆಗಳೆಲ್ಲರೂ ಕೂಡ ಇವನ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಅನೇಕ ಪ್ರಾಣಿಗಳ ವೇಷದಲ್ಲಿ, ಸರ್ಪಗಳ ವೇಷದಲ್ಲಿ ಬಂದಿದ್ದಾರೆ. ಅನೇಕ ಭಯಾನಕವಾದಂತಹ ಪ್ರಾಣಿಗಳನ್ನು ಕಳಿಸಿಕೊಡುತ್ತಾ ಇದ್ದಾರೆ. ಆದರೆ ಧ್ರುವನು ತಾನು ಕಣ್ಣು ತೆರೆದು ನೋಡುತ್ತಾನೇ ಇಲ್ಲ, ಅವು ಯಾವುದಕ್ಕೂ ಕೂಡ ಅಂಜುತ್ತಾನೇ ಇಲ್ಲ. ಹಾಗೆ ಘೋರವಾದಂತಹ ಬಹಳ ನಿಷ್ಠೆಯಿಂದಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಇಲ್ಲಿ ಒಂದು ನಿರ್ಣಯವನ್ನು ಶ್ರೀಮದಾಚಾರ್ಯರು ಕೊಡುತ್ತಾರೆ. ಅಂದರೆ ಧ್ರುವರಾಯನಿಗೂ ಇವರ ದೇವತೆಗಳಿಗೆ ವಿಘ್ನವನ್ನು ಉಂಟು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಧ್ರುವರಾಯ ತಾನು ದೇವತೆಗಳಿಗಿಂತಲೂ ಕೂಡ ಉತ್ತಮನಾಗಿದ್ದಾನೇನು ಅಂತಂದರೆ ಅದಕ್ಕೆ ಹೇಳುತ್ತಾರೆ, ಇಲ್ಲಿ ದೇವತೆಗಳು ವಿಘ್ನವನ್ನು ಮಾಡಬೇಕು ಅಂತನ್ನುವಂತಹ ಉದ್ದೇಶದಿಂದಾಗಿ ವಿಘ್ನವನ್ನು ಮಾಡಿಲ್ಲ. ಒಂದು ವೇಳೆ ಹಾಗೆ ವಿಘ್ನವನ್ನೇ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಅವಶ್ಯವಾಗಿಯೂ ಕೂಡ ವಿಘ್ನವನ್ನು ಉಂಟು ಮಾಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಇದ್ದೇ ಇತ್ತಂತೆ. ಹಾಗಿದ್ದರೂ ಕೂಡ ಆ ಧ್ರುವರಾಯನಿಗೆ ಕೀರ್ತಿಯನ್ನು ಕೊಡಬೇಕಾಗಿದೆ. ಇಂತಹ ವಿಘ್ನಗಳು ಬಂದರೂ ಕೂಡ ಆ ವಿಘ್ನಗಳನ್ನು ಅಧಿಗಮಿಸಿ ತಾನು ತಪಸ್ಸನ್ನು ಆಚರಣೆ ಮಾಡಿದ್ದಾನೆ ಅಂತನ್ನುವಂತಹ ಕೀರ್ತಿಯನ್ನು ಕೊಡೋದಕ್ಕಾಗಿಯೇ ವಿಘ್ನಗಳನ್ನು ತಂದುಕೊಟ್ಟರೆ ಹೊರತು ಅವನ ತಪಸ್ಸನ್ನು ಭಂಗ ಮಾಡಬೇಕು ಅಂತನ್ನುವಂತಹ ಉದ್ದೇಶವಿರಲಿಲ್ಲ. ಹಾಗಾಗಿ ದೇವತೆಗಳಿಗೆ ಅವರು ಅಂದುಕೊಂಡಿದ್ದರೆ ವಿಘ್ನವನ್ನು ಕೊಟ್ಟೇ ಕೊಡ್ತಿದ್ದರು. ಹಾಗಾಗಿ ದೇವತೆಗಳು ಧ್ರುವರಾಯನಿಗಿಂತಲೂ ಕೂಡ ಉತ್ತಮರೇ ಅನ್ನುವಂತಹ ತತ್ವವನ್ನು ಸ್ಪಷ್ಟವಾಗಿ ತಿಳಿಯಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಇನ್ನು ಆ 5ನೇ ಮಾಸದಲ್ಲಿ ಪೂರ್ಣವಾಗಿ ಏನನ್ನೂ ಸ್ವೀಕಾರ ಮಾಡದೆ ಪೂರ್ಣವಾಗಿ ಕುಂಭಕದಲ್ಲಿ ಇದ್ದು ತಾನು ತಪಸ್ಸನ್ನು ಆಚರಣೆ ಮಾಡುತ್ತಾ ಇದ್ದರೆ
ಲೋಕದಲ್ಲಿ ಎಲ್ಲವೂ ಕೂಡ ಯಾರಿಗೂ ಕೂಡ ಶ್ವಾಸೋಚ್ಛ್ವಾಸವೇ ಆಗುತ್ತಾ ಇಲ್ಲ ಅಂತೆ. ಲೋಕಪಾಲಕರು ಅವರೆಲ್ಲರೂ ಕೂಡ ಪರಮಾತ್ಮನನ್ನು ಶರಣು ಹೋಗಿದ್ದಾರೆ. ನೈವಂ ವಿಧಾಮೋ ಭಗವನ್ ಪ್ರಾಣರೋಧಂ ಚರಾಚರಸ್ಯಾಖಿಲ ಸತ್ವಧಾಮ್ನಃ ವಿದೇಹಿ ತನ್ನೋ ವೃಜಿನಾತ್ ವಿಮೋಕ್ಷಂ ಪ್ರಾಪ್ತ ವಯಂ ತ್ವಾಂ ಶರಣಂ ಶರಣ್ಯಂ. ನಮ್ಮೆಲ್ಲರಿಗೂ ಕೂಡ ಶ್ವಾಸೋಚ್ಛ್ವಾಸ ಅಂತ ಅನ್ನೋದೇ ನಿಂತು ಹೋಗಿದೆ. ಯಾಕೋ ತಿಳಿಯುತ್ತಾ ಇಲ್ಲ. ನಮ್ಮೆಲ್ಲರ ಪ್ರಾಣಗಳ ರೋಧ ಅಂತ ಅನ್ನೋದು ವಿರೋಧ ಅಂತ ಅನ್ನೋದು ಆಗಿದೆ ಎಂಬುದಾಗಿ ಈ ರೀತಿಯಾಗಿ ಆ ದೇವತೆಗಳೆಲ್ಲರೂ ಕೂಡ ಬಂದು ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಭಗವಂತ ಹೇಳುತ್ತಾ ಇದ್ದಾನೆ, ನೀವೇನು ಚಿಂತೆ ಮಾಡಬೇಡ್ರಿ, ಆ ಬಾಲಕನ ತಪಸ್ಸನ್ನು ನಾನು ನಿಲ್ಲಿಸುತ್ತೇನೆ, ನಾನು ಹೋಗಿ ಪ್ರತ್ಯಕ್ಷನಾಗಿ ಅವನ ತಪಸ್ಸನ್ನು ನಿಲ್ಲಿಸುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಆ ನಿರ್ಣಯವನ್ನು ಕೊಡುತ್ತಾರೆ ಶ್ರೀಮದಾಚಾರ್ಯರು. ಅವನ ಕೀರ್ತಿಗಾಗಿಯೇ ಲೋಕಕ್ಕೆ ಶ್ವಾಸೋಚ್ಛ್ವಾಸವನ್ನು ದೇವತೆಗಳೇ ನಿಂದಿಸಿರುತ್ತಾರೆ ಹೊರತು ದೇವತೆಗಳಿಗೆ ಅಲ್ಲಿ ಶ್ವಾಸೋಚ್ಛ್ವಾಸ ಅಂತ ಅನ್ನೋದು ಆ ಧ್ರುವನ ತಪಸ್ಸಿನಿಂದಾಗಿ ನಿಂತಿದೆ ಅಂತ ಸರ್ವತಾ ತಿಳಿಯಬಾರದು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಲೋಕಕ್ಕೂ ಕೂಡ ಪ್ರವೃತ್ತಿಯನ್ನು ಕೊಡುವವರೇ ದೇವತೆಗಳು. ಹಾಗಾಗಿ ದೇವತೆಗಳಿಗೆ ಮತ್ತೊಬ್ಬರಿಂದಾಗಿ ಪ್ರವೃತ್ತಿ ಅಂತ ಅನ್ನೋದಿಲ್ಲ. ಹಾಗಾಗಿ ದೇವತೆಗಳು ಅವನ ಕೀರ್ತಿಗಾಗಿ ಈ ರೀತಿಯಾಗಿ ಎಲ್ಲ ಮಾಡಿದ್ದಾರೆ. ಆಗ ಭಗವಂತ ಪ್ರಸನ್ನನಾಗಿ ಧ್ರುವರಾಯನ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಅಂತ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಭಗವಂತ ಪ್ರತ್ಯಕ್ಷನಾದರೂ ಕೂಡ ಧ್ರುವನು ಕಣ್ಣು ತೆರೆಯುತ್ತಾ ಇಲ್ಲ. ಧ್ರುವನು ತಾನು ಧ್ಯಾನಾಸಕ್ತನಾಗಿ ಇದ್ದಾನೆ, ಕಣ್ಣನ್ನು ತೆರೆಯುತ್ತಾನೇ ಇಲ್ಲ. ಆಗ ಭಗವಂತ ಆ ಧ್ರುವರಾಯನ ಮನಸ್ಸಿನಲ್ಲಿ ಏನು ಭಗವಂತ ಪ್ರಕಟನಾಗಿದ್ದನೋ ಆ ಏನು ಭಗವಂತನ ರೂಪ ಪ್ರಕಟವಾಗಿತ್ತೋ ಅದನ್ನು ಮಾಯವಾಗುವಂತೆ ಮಾಡಿದ್ದಾನೆ, ತಿರೋಧಾನವನ್ನು ಹೊಂದುವಂತೆ ಮಾಡಿದ್ದಾನೆ. ಆಗ ಭಗವಂತನ ರೂಪ ಕಾಣದೇ ಇದ್ದ ಕೂಡಲೇ ಧ್ರುವರಾಯನು ತಾನು ಕಣ್ಣು ತೆರೆದು ನೋಡುತ್ತಾನೆ, ಸಾಕ್ಷಾತ್ತು ಪರಮಾತ್ಮನೇ ನಿಂತಿದ್ದಾನೆ. ಇಷ್ಟು ಹೊತ್ತು ಯಾವ ರೂಪವನ್ನು ಧ್ಯಾನ ಮಾಡುತ್ತಾ ಇದ್ದನೋ ಅದೇ ರೂಪಿಯಾದಂತಹ ಪರಮಾತ್ಮ ತನ್ನ ಕಣ್ಣ ಎದುರಿಗೆ ಪ್ರತ್ಯಕ್ಷನಾಗಿ ನಿಂತಿದ್ದಾನೆ. ಧ್ರುವರಾಯನಿಗೆ ಬಹಳ ಸಂತೋಷವಾಗಿದೆ, ಆನಂದೋದ್ರೇಕವಾಗಿದೆ. ಆದರೆ ಸ್ತೋತ್ರವನ್ನು ಮಾಡಬೇಕು ಅಂತ ಅಂದುಕೊಂಡರೆ ಸ್ತೋತ್ರವನ್ನು ಮಾಡಲಿಕ್ಕೆ ಬಾಯೇ ಬರುತ್ತಾ ಇಲ್ಲ, ಏನು ಮಾತುಗಳೇ ಬರುತ್ತಾ ಇಲ್ಲ. ಹೇಗೆ ಬರುತ್ತದೆ ಹೇಳ್ರಿ? ನಾವು ಒಂದು ಏಕಾದಶಿ ಮಾಡಿದರೆ ನಾವು ಪಾರಾಯಣ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹದ್ದು 5 ತಿಂಗಳಿಂದಾಗಿ ತಾನು ಉಪವಾಸ ಇದ್ದಾನೆ. ಹೇಗೆ ತನಗೆ ಮಾತು ಬರಬೇಕು? ಅದಷ್ಟೇ ಅಲ್ಲದೆ ಪರಮಾತ್ಮನಿಗೆ ತಿಳಿಸಿಕೊಡಬೇಕಾಗಿದೆ. ಭಗವಂತನ ಸರ್ವೋತ್ತಮತ್ವವನ್ನು ಕೂಡ ಭಗವಂತ ತಿಳಿಸಿಕೊಡೋದಕ್ಕಾಗಿ ಭಗವಂತನ ಪ್ರೇರಣೆ ಇಲ್ಲದೇ ಇದ್ದರೆ ಏನು ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಏನು ಪ್ರವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋದನ್ನು ಕೂಡ ತಿಳಿಸಿಕೊಡೋದಕ್ಕಾಗಿ ಪರಮಾತ್ಮ ಆ ರೀತಿಯಾಗಿ ಮಾತು ಬರದೇ ಇದ್ದಂತೆ ಮಾಡಿದ್ದಾನೆ. ಆಗ ಅವನು ಸ್ತೋತ್ರವನ್ನು ಮಾಡಬೇಕು ಅಂತಂದರೂ ಕೂಡ ಅವನಿಗೆ ಸ್ತೋತ್ರವನ್ನು ಮಾಡಲಿಕ್ಕೆ ಆಗದೇ ಇದ್ದಾಗ ಆಗ ಪರಮಾತ್ಮ ಕಾರುಣ್ಯವನ್ನು ತೋರಿ ಕೃತಾಂಜಲಿಂ ಬ್ರಹ್ಮಮಯೇನ ಕಂಬೂನ ಪಸ್ಪರ್ಶಬಾಳಂ ಕೃಪಯಾ ಕಪೋಲೆ. ಆಗ ಅವನ ಮೇಲೆ ಕರುಣೆಯನ್ನು ಮಾಡಿ ತನ್ನ ಏನು ಶಂಖವಿತ್ತೋ ಆ ಶಂಖದಿಂದಾಗಿ ಧ್ರುವರಾಯನ ಕಪೋಲಕ್ಕೆ ಸ್ಪರ್ಶವನ್ನು ಮಾಡಿದ್ದಾನೆ. ಹೀಗೆ ಸ್ಪರ್ಶ ಮಾಡಿದ ಕೂಡಲೇ ತನ್ನಲ್ಲಿರುವಂತಹ ವಾಕ್ಶಕ್ತಿ ಅದೆಲ್ಲವೂ ಕೂಡ ಅಭಿವ್ಯಕ್ತವಾಗಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾನೆ. ಯೋಂತಃ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವ ಪರಮಾತ್ಮನಿಂದಾಗಿ ನನ್ನಲ್ಲಿರುವಂತಹ ವಾಕ್ಶಕ್ತಿ ಅಂತನ್ನೋದು ಮತ್ತೆ ಅದು ಪ್ರಸುಪ್ತವಾಗಿ ಇತ್ತು, ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಮತ್ತೆ ಉಜ್ಜೀವಿತವಾಯಿತೋ. ಕೇವಲ ವಾಕ್ಶಕ್ತಿ ಅಷ್ಟೇ ಅಲ್ಲ, ಎಲ್ಲ ಇಂದ್ರಿಯಗಳಲ್ಲಿರುವಂತಹ ಶಕ್ತಿಯೂ ಕೂಡ ಯಾವ ಪರಮಾತ್ಮನಿಂದಾಗಿ ಉಜ್ಜೀವಿತವಾಯಿತೋ ಅಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ನಮಸ್ಕಾರವನ್ನು ಮಾಡಿ ಅನೇಕ ವಿಧವಾಗಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾನೆ. ಆಗ ಪರಮಾತ್ಮನು ಪ್ರಸನ್ನನಾಗಿ ಹೇಳುತ್ತಾ ಇದ್ದಾನೆ, ನಿನ್ನ ಅಪೇಕ್ಷೆ ಏನಿದೆ ಅಂತನ್ನೋದು ನನಗೆ ಗೊತ್ತು, ಅವಶ್ಯವಾಗಿಯೂ ಕೂಡ ನಿನ್ನ ಅಪೇಕ್ಷೆಯನ್ನು ಪೂರ್ಣಗೊಳಿಸುತ್ತೇನೆ, ನಿನಗೆ ನಾನು ಪ್ರಸನ್ನನಾಗಿದ್ದೇನೆ ಎಂಬುದಾಗಿ ಹೇಳಿಬಿಟ್ಟು ಭಗವಂತ ಧ್ರುವನಿಗೆ ಧ್ರುವಲೋಕವನ್ನು ಶಿಂಶುಮಾರ ಮಂಡಲದಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನು ಆ ಧ್ರುವಲೋಕವನ್ನು ತಾನು ಕೊಟ್ಟಿದ್ದಾನೆ ಪರಮಾತ್ಮ. ಹೀಗೆ ಪರಮಾತ್ಮ ಧ್ರುವರಾಯನ ಮೇಲೆ ಅನುಗ್ರಹವನ್ನು ಮಾಡಿ ತಾನು ಮತ್ತೆ ಅಂತರ್ಧಾನನಾಗಿದ್ದಾನೆ. ಹಾಗೆ ಪರಮಾತ್ಮ ಮತ್ತೆ ತಿರೋಧಾನವನ್ನು ಹೊಂದಿದ ಮೇಲೆ, ಅಂತರ್ಧಾನವಾದ ಮೇಲೆ ಆಗ ಮತ್ತೆ ಧ್ರುವ ತಾನು ಪಶ್ಚಾತ್ತಾಪ ಪಡುತ್ತಾ ಇದ್ದಾನೆ. ಎಂತಹ ತಪ್ಪು ಮಾಡಿಬಿಟ್ಟೆ ನಾನು. ಸಮಾಧಿನಾನೇಕ ಭವೇನ ಯತ್ಪದಂ ವಿದುಸ್ಸನಂದಾದಯ ಊರ್ಧ್ವರೇತಸಃ ಮಾಸೈರಹಂ ಷಡ್ಭಿರಮುಷ್ಯ ಪಾದಯೋ ಛಾಯಾಂ ಉಪೇತ್ಯಾಪಹತಃ ಪೃತಂಮತಿಃ. ಸನಕ ಸನಂದನಾದಿ ಋಷಿಗಳಲ್ಲೂ ಅವರೆಲ್ಲರೂ ಕೂಡ ಊರ್ಧ್ವರೇತಸ್ಕರಾಗಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಯಾವ ಪರಮಾತ್ಮನ ದರ್ಶನವನ್ನು ಪಡೆಯುತ್ತಾರೆಯೋ ಅಂತಹ ಪರಮಾತ್ಮನ ದರ್ಶನವನ್ನು ನಾನು 6 ಮಾಸಗಳಲ್ಲೇ ಪಡೆದಿದ್ದೇನೆ. ಆದರೆ ಪರಮಾತ್ಮನ ದರ್ಶನವಾದಾಗ ನಿತ್ಯವಾದಂತಹ ಮೋಕ್ಷವನ್ನು ಬೇಡೋದು ಬಿಟ್ಟು ಯಾವುದೋ ಅಶಾಶ್ವತವಾದಂತಹ ಅಧ್ರುವವಾದಂತಹ ನಾನು ಲೋಕವನ್ನು ಬೇಡಿದೆಯಲ್ಲ ಅಂತ ಈ ರೀತಿಯಾಗಿ ಪಶ್ಚಾತ್ತಾಪವನ್ನು ಪಡುತ್ತಾ ಇದ್ದಾನೆ. ಸರಿ, ಇನ್ನು ಏನೂ ಮಾಡೋದಕ್ಕೆ ಇಲ್ಲ ಎಂಬುದಾಗಿ ತಿಳಿದು ತಾನು ತನ್ನ ರಾಜ್ಯಕ್ಕೆ ಹೋಗಬೇಕು ಎಂಬುದಾಗಿ ಹೊರಡುತ್ತಾ ಇದ್ದಾನೆ. ಅಲ್ಲಿ ನಾರದರು ಹೋಗಿ ಉತ್ಥಾನಪಾದನಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ. ನೋಡು, ನಿನ್ನ ಮಗ ಋಷಿಮುನಿಗಳಿಗೂ ಕೂಡ ಸಾಧ್ಯವಾಗದೇ ಇರುವಂತಹ ಕಾರ್ಯವನ್ನು ಮಾಡಿ ತೋರಿಸಿದ್ದಾನೆ.
ತಾನು ಸಣ್ಣ ಬಾಲಕ ಭಗವಂತನನ್ನು ಪ್ರತ್ಯಕ್ಷವನ್ನಾಗಿ ಮಾಡಿಕೊಂಡು ಬರುತ್ತಾ ಇದ್ದಾನೆ ಎಂಬುದಾಗಿ ಹೇಳಿದಾಗ ಆಗ ಉತ್ಥಾನಪಾದ ರಾಜ ತಾನು ಬಹಳ ಸಂತೋಷದಿಂದಾಗಿ ಆ ಧ್ರುವರಾಯನನ್ನು ಬಂದು ಆಲಿಂಗನವನ್ನು ಮಾಡಿಕೊಂಡಿದ್ದಾನೆ. ಆ ಧ್ರುವರಾಯನನ್ನು ಆನೆಯ ಮೇಲೆ, ಹೆಣ್ಣು ಆನೆಯ ಮೇಲೆ ಕೂತು ಮೆರವಣಿಗೆ ಮಾಡಿಸುತ್ತಾ ಇದ್ದಾನೆ. ಬಹಳ ತೊಡೆಯ ಮೇಲೇನು ತಲೆ ಮೇಲೇನೇ ಕೂಡಿಸಿಕೊಂಡಿದ್ದಾನೆ. ಬಹಳ ಸಂತೋಷವಾಗಿದೆ. ಪರಮಾತ್ಮನನ್ನು ಪ್ರತ್ಯಕ್ಷವನ್ನಾಗಿ ಮಾಡಿಕೊಂಡು ಬಂದಿದ್ದಾನೆ ಅಂತಂದರೆ ಏನಾದರೂ ಸಣ್ಣ ಮಾತಾ? 10th ಪಾಸ್ ಆದ್ರೇ ಮಗ 10th ಪಾಸ್ ಆದ್ರೇ ಬಹಳ ನಾವು ಎಲ್ಲರಿಗೂ ಸ್ವೀಟ್ಗಳು ಹಂಚುತ್ತೀವಿ, ಅದು ಮಾಡ್ತೀವಿ. ಸಾಕ್ಷಾತ್ತು ಪರಮಾತ್ಮ, ಸರ್ವೋತ್ತಮನಾದಂತಹ ಪರಮಾತ್ಮನನ್ನು ತಾನು ಸಾಕ್ಷಾತ್ಕಾರ ಮಾಡಿಕೊಂಡು ಬಂದಿದ್ದಾನೆ. ಬಹಳ ಸಂತೋಷವಾಗಿದೆ. ಬಹಳ ಭವ್ಯವಾಗಿ ಸ್ವಾಗತವನ್ನು ಮಾಡಿದ್ದಾನೆ. ಹೀಗೆ ಆ ಧ್ರುವರಾಯ ಋಷಿಮುನಿಗಳಿಗೂ ಕೂಡ ಸಾಧ್ಯವಾಗದೇ ಇರುವಂತಹ ಆ ಕೆಲಸವನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದಿದ್ದಾನೆ ಅನ್ನುವಂತಹ ಕಥೆಯನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತಾ ಇದೆ. ಭಾಗವತ ನಮಗೆ ಎಲ್ಲರಿಗೂ ಕೂಡ ಆಶ್ವಾಸನೆಯನ್ನು ಕೊಡುತ್ತಾ ಇದೆ. ನಾವು ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದಾಗ, ನಾವು ಭಗವಂತನ ಪೂಜೆಯನ್ನು ಪ್ರಾರಂಭ ಮಾಡಿದ್ವಿ, ಪ್ರತಿದಿನ 108 ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಆದರೆ ಯಾವತ್ತು ಪ್ರಾರಂಭ ಮಾಡ್ತೀವೋ ಡೇ ಒನ್ನೇ ನಮಗೆ ಫಲ ಸಿಗಬೇಕು ಅಂದರೆ ಸಿಗೋದಿಲ್ಲ. ಆದರೆ ಒನ್ ಡೇ ಫಲ ಸಿಕ್ಕೇ ಸಿಗುತ್ತದೆ. ಒಂದು ದಿನ ಪರಮಾತ್ಮ ಅನುಗ್ರಹವನ್ನು ಮಾಡೇ ಮಾಡುತ್ತಾನೆ ಅನ್ನುವಂತಹ ಆಶ್ವಾಸನೆಯನ್ನು, ವಿಶ್ವಾಸವನ್ನು ನಮಗೆ ಮೂಡಿಸುತ್ತಾ ಇದೆ ಭಾಗವತ. ಹೀಗೆ ಆ ಧ್ರುವರಾಯನ ಚರಿತ್ರೆಯನ್ನೆಲ್ಲ ಹೇಳಿ, ಇನ್ನು ಧ್ರುವರಾಯನು ತಾನು ಮತ್ತೆ ದೊಡ್ಡವನಾದ ಮೇಲೆ ಉತ್ಥಾನಪಾದ ಧ್ರುವರಾಯನಿಗೆ ಆ ಎಲ್ಲ ರಾಜ್ಯವನ್ನು ಕೂಡ ಒಪ್ಪಿಸಿ ತಾನು ವನಕ್ಕೆ ಹೋಗುತ್ತಾನೆ. ಆ ವಂಶ ಅಂತನ್ನೋದು ಹಾಗೆ ಮುಂದಕ್ಕೆ ಬೆಳೆಯುತ್ತದೆ. ಆ ಧ್ರುವರಾಯನ ವಂಶದಲ್ಲಿಯೇ ಮುಂದೆ ಅಂಗರಾಜನು ಹುಟ್ಟುತ್ತಾನೆ. ಆ ಅಂಗರಾಜನು ತಾನು ಒಂದು ಸಲ ಯಾಗವನ್ನು ಮಾಡುತ್ತಾ ಇರುತ್ತಾನೆ. ಅಶ್ವಮೇಧ ಯಾಗವನ್ನು ಮಾಡುತ್ತಾ ಇದ್ದರೆ, ಹಿಂದಿನ ಕಾಲಕ್ಕೆಲ್ಲ ತಾವು ಆಹುತಿಗಳನ್ನು ಹಾಕಿದರೆ ದೇವತೆಗಳೇ ಪ್ರತ್ಯಕ್ಷರಾಗಿ ಬಂದು ಆಹುತಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದರು. ಆದರೆ ತಾನು ಆಹುತಿಯನ್ನು ಹಾಕುತ್ತಾ ಇದ್ದರೆ ದೇವತೆಗಳು ಯಾರೂ ಕೂಡ ಬಂದು ಆಹುತಿಯನ್ನು ಸ್ವೀಕಾರ ಮಾಡುತ್ತಾ ಇಲ್ಲ. ಆಗ ತಾನು ಕೇಳಿದ ಅಲ್ಲಿ ಋತ್ವಿಜರಿಗೆ, ನಾನೇನು ಅಪರಾಧವನ್ನು ಮಾಡಿದ್ದೇನೆ, ಯಾಕೆ ನನ್ನ ಆಹುತಿಗಳನ್ನು ದೇವತೆಗಳು ಸ್ವೀಕಾರ ಮಾಡುತ್ತಾ ಇಲ್ಲ ಅಂತ ಕೇಳಿದಾಗ ಆಗ ಆ ಋಷಿಮುನಿಗಳು ದಿವ್ಯವಾದಂತಹ ಜ್ಞಾನದಿಂದಾಗಿ ಆಲೋಚನೆಯನ್ನು ಮಾಡಿ ಹೇಳುತ್ತಾರೆ, ಇಲ್ಲ, ನಿನಗೆ ಮಕ್ಕಳಾಗಲಿಲ್ಲ. ಪ್ರಾಯ ನೀನು ಹೋದ ಜನ್ಮದಲ್ಲಿ ಬಾಳ ಹತ್ಯೆಯನ್ನು ಏನೋ ಮಾಡಿರುತ್ತಿ, ಹಾಗಾಗಿ ನಿನಗೆ ಮಕ್ಕಳಾಗಲಿಲ್ಲ. ಹಾಗಾಗಿ ಮಕ್ಕಳು ಇಲ್ಲದೇ ಇದ್ದುದರಿಂದಾಗಿ ನಿನ್ನ ಆಹುತಿಗಳನ್ನು ಸ್ವೀಕರಿಸುತ್ತಾ ಇಲ್ಲ. ನಾವೊಂದು ಉಪಾಯವನ್ನು ಹೇಳುತ್ತೇನೆ, ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು, ನಿನಗೆ ಸಂತಾನವಾಗುತ್ತದೆ. ಆಗ ನಿನ್ನ ಆಹುತಿಗಳನ್ನು ದೇವತೆಗಳು ಸ್ವೀಕಾರ ಮಾಡುತ್ತಾರೆ ಅಂತ ಹೇಳಿದಾಗ ಆಗ ಸರಿ, ಹಾಗೇ ಆಗಲಿ ಎಂಬುದಾಗಿ ತಾನು ಯಾಗವನ್ನು ಮಾಡಿದ್ದಾನೆ. ಆಗ ಹುಟ್ಟಿದವನೇ ವೇಣ ಅನ್ನುವಂತಹ ದುಷ್ಟನು ಹುಟ್ಟುತ್ತಾನೆ, ಮಹಾ ತಾಮಸ. ಅವನು ಹುಟ್ಟಿದಾಗ ಅವನು ಸಣ್ಣವನಿದ್ದಾಗಲಿಂದಲೇ ಬಹಳ ದುಷ್ಟ. ಆಟವನ್ನು ಆಡಬೇಕಾದಾಗ, ಬಾಲಕರ ಜೊತೆಗೆ ಆಟವನ್ನು ಆಡಬೇಕಾದಾಗ ಆ ಬಾಲಕರನ್ನೆಲ್ಲರನ್ನೂ ಕೂಡ ಅಲ್ಲಿ ನದಿ ದಂಡಿಗೆ ಕರೆದುಕೊಂಡು ಹೋಗಿ ಆ ನದಿಯಲ್ಲಿ ಮುಳುಗಿಸಿ ಕೊಂದು ಬಿಡುತ್ತಾ ಇದ್ದ. ಹೀಗೆಲ್ಲ ಅಂತಹ ದುಷ್ಟ ಕಾರ್ಯಗಳಲ್ಲಿ ಪ್ರವೃತ್ತನಾಗಿದ್ದ. ಅವನ ದುಷ್ಟತನವನ್ನು ನೋಡಿ ಅಂಗರಾಜನಿಗೆ ಸಹನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ನನಗೆ ಮಕ್ಕಳಾಗದೇ ಇದ್ದದ್ದೇ ಚಲೋ ಆಗಿತ್ತು, ಈಗ ಮಗ ಹುಟ್ಟಿದ್ದು ಬಹಳ ಪಶ್ಚಾತ್ತಾಪವನ್ನು ಪಡುತ್ತಾ ಇದ್ದಾನೆ, ನನಗೆ ಬಹಳ ದುಃಖವಾಗಿದೆ, ಏನು ಮಾಡುವಂತೆ ಇಲ್ಲ ಅಂತ ಹೇಳಿಬಿಟ್ಟು ತಾನು ರಾಜ್ಯವನ್ನು ಪರಿತ್ಯಾಗವನ್ನು ಮಾಡಿ ಯಾರಿಗೂ ಗೊತ್ತಾಗದೇ ಇದ್ದಂತೆ ಅರಣ್ಯವನ್ನು ಪ್ರವೇಶವನ್ನು ಮಾಡಿಬಿಟ್ಟಿದ್ದಾನೆ. ಯಾರಿಗೂ ಗೊತ್ತಾಗದೇ ಇದ್ದಂತೆ ರಾತ್ರೋರಾತ್ರಿ ತಾನು ಹೊರಟು ಬಿಟ್ಟಿದ್ದಾನೆ, ಅರಣ್ಯಕ್ಕೆ ಹೊರಟು ಬಿಟ್ಟಿದ್ದಾನೆ. ಇನ್ನು ರಾಜ್ಯಕ್ಕೆ ರಾಜನೇ ಇಲ್ಲದೆ ಹೋಯಿತು. ಅರಾಜಕವಾದಂತಹ ರಾಜ್ಯದಲ್ಲಿ ಎಲ್ಲ ಕೃತ್ಯಗಳು ನಡೆಯುತ್ತಾ ಇದೆ, ಚೌರ್ಯಾದಿಗಳೆಲ್ಲವೂ ಕೂಡ ಅಧಿಕವಾಗಿದೆ, ಹಿಂಸಾ ಪ್ರವೃತ್ತಿ ಅಂತಲೂ ನಡೆಯುತ್ತಾ ಇದೆ. ಹಾಗಾಗಿ ಋಷಿಮುನಿಗಳು ವಿಚಾರವನ್ನು ಮಾಡಿ ಆ ವೇನನನ್ನೇ ರಾಜನನ್ನಾಗಿ ಮಾಡೋಣ, ಅರಾಜಕವಾದಂತಹ ದೇಶ ಇರಬಾರದು ಅಂತನ್ನೋದಕ್ಕಾಗಿ ಆ ರಾಜನನ್ನಾಗಿ ವೇನನನ್ನು ಮಾಡಿದ್ದಾರೆ. ಆ ವೇನನನ್ನು ಕುಡಿಸಿ ರಾಜ್ಯಾಭಿಷೇಕವನ್ನು ಮಾಡಿದ ಮೇಲೆ ಮೊದಲೇ ತಾನು ದುಷ್ಟ, ಅದಕ್ಕೆ ಜೊತೆಗೆ ಅಧಿಕಾರವೂ ಕೂಡ ಸಿಕ್ಕಿದೆ. ವೇನ ಪ್ರಕೃತಿಯವ ಸುನೀತ ಗರ್ಭಸಂಭವ. ಹಾಗಾಗಿ ಅಂತ ಆ ವೇನನು ಮೊದಲಿಗೇನೇ ದುಷ್ಟ, ಸ್ವಾಭಾವಿಕವಾಗಿಯೇ ದುಷ್ಟ, ಅದರ ಜೊತೆಗೆ ಅಧಿಕಾರವೂ ಸಿಕ್ಕಿದೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮೇತ್ರ ಚತುಷ್ಟಯಂ. ಹಾಗೆ ಆ ಎಲ್ಲವೂ ಕೂಡ ಸೇರಿ ತಾನು ತನ್ನ ವಿವೇಕವನ್ನು ಕಳೆದುಕೊಂಡು ಯಾರು ಯಜ್ಞಯಾಗಾದಿಗಳನ್ನು ಮಾಡುತ್ತಾ ಇದ್ದಾರೋ ಆ ಎಲ್ಲ ಯಜ್ಞಯಾಗಾದಿಗಳನ್ನು ಕೂಡ ನಿಲ್ಲಿಸಿಬಿಡುತ್ತಾ ಇದ್ದಾನೆ. ನೀವು ಯಜ್ಞಯಾಗಾದಿಗಳನ್ನು ಮಾಡಬೇಡ್ರಿ, ಧರ್ಮ ಗಿರ್ಮ ಏನೂ ಇಲ್ಲ, ಭಗವಂತ ಅನ್ನೋನು ಇಲ್ಲನೇ ಇಲ್ಲ ಅಂತ ಈ ರೀತಿಯಾಗೆಲ್ಲ ವಿರೋಧವನ್ನು ಮಾಡುತ್ತಾ ಇದ್ದಾನೆ. ಆಗ ಋಷಿಮುನಿಗಳು ಹೇಳುತ್ತಾರೆ, ಇಲ್ಲ, ನಾವೇನು ಯಜ್ಞಯಾಗಾದಿಗಳನ್ನು ಮಾಡುತ್ತೇವೆ, ನಿನ್ನ ಮಂಗಲಕ್ಕಾಗಿ ಏನೇ ಮಾಡುತ್ತೇವೆ. ನಾವು ಯಜ್ಞಯಾಗಾದಿಗಳನ್ನು ಮಾಡಿದರೆ ನಿನ್ನ ರಾಜ್ಯವು ಸುಭಿಕ್ಷೆಯಾಗಿ ಇರುತ್ತದೆ. ಹಾಗಾಗಿ ಇಂತಹ ಸತ್ಕಾರ್ಯಕ್ಕೆ ನೀನು ವಿಘ್ನವನ್ನು ಮಾಡಬೇಡ ಅಂತ ಹೇಳಿದರೂ ಕೂಡ ಅವನು ತಾನು ಕೇಳುತ್ತಾ ಇಲ್ಲ. ಭಗವಂತ ಇಲ್ಲೇ ಇಲ್ಲ, ನಾನೇ ಭಗವಂತ, ನನ್ನನ್ನೇ ಕುರಿತು ನೀವು ಎಲ್ಲ ಯಜ್ಞಯಾಗಾದಿಗಳನ್ನು ಮಾಡಿರಿ ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಆ ಋಷಿಮುನಿಗಳಿಗೆ ಬಹಳ ಸಿಟ್ಟಿಗೆ ಬಂದಿದ್ದಾರೆ. ಅವರೆಲ್ಲ ಮಹಾ ತಪಸ್ವಿಗಳು. ಕೇವಲ ತಮ್ಮ ಹುಂಕಾರದಿಂದಲೇ
ಅವರು ಆ ವೇಣನನ್ನು ಸಂಹಾರ ಮಾಡಿಬಿಟ್ಟಿದ್ದಾರೆ. ಮತ್ತೆ ರಾಜ್ಯವು ಅರಾಜಕವಾಯಿತು. ಮತ್ತೇನು ಮಾಡಬೇಕು ಅಂತ ವಿಚಾರವನ್ನು ಮಾಡಿದಾಗ ಆ ಋಷಿಮುನಿಗಳೆಲ್ಲರೂ ಕೂಡ ಸೇರಿ ವಿಚಾರವನ್ನು ಮಾಡಿ ಆ ವೇಣನ ತೊಡೆಗಳನ್ನು ಮಥನ ಮಾಡುತ್ತಾರೆ. ಆಗ ಮಥನ ಮಾಡಿದಾಗ ಒಬ್ಬ ಪುರುಷನು ಹುಟ್ಟುತ್ತಾನೆ. ತಾನೇ ನಿಷಾದ ಎಂಬುದಾಗಿ, ಬಹಳ ಕುಳ್ಳಕ್ಕೆ ಇರುತ್ತಾನೆ, ಕಪ್ಪು ಬಣ್ಣ. ಅವನು ಏನು ಮಾಡಲಿ ಅಂತ ಕೇಳ್ತಾನೆ. ನಿಷೀದ ನೀನು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಎಂಬುದಾಗಿ ಅವರು ಹೇಳುತ್ತಾರೆ. ಅವನು ಅರಣ್ಯಕ್ಕೆ ಹೊರಟು ಬಿಡುತ್ತಾನೆ. ಆ ನಿಷಾದನಿಂದಲೇ ಮುಂದೆ ಬೇಟರವರ ಜಾತಿಯೆಲ್ಲವೂ ಕೂಡ ಬಂದಿದೆ. ನಿಷಾದ ಜಾತಿ ಅಂತನ್ನೋದು ಅವನಿಂದಾಗಿ ಪ್ರವೃತ್ತವಾಯಿತು. ಹಾಗೆ ಇನ್ನು ಅವನು ರಾಜ್ಯಕ್ಕೆ ಉಪಯೋಗವಿಲ್ಲ ಅಂತ ಅವನನ್ನು ಕೊಟ್ಟು ಕಳಿಸಿಬಿಟ್ಟಿದ್ದಾರೆ. ಮತ್ತೆ ಏನು ಮಾಡಬೇಕು ಅಂತ ವಿಚಾರವನ್ನು ಮಾಡಿ ಆಗ ಅವನ ಬಾಹುಗಳನ್ನು ಮಥನ ಮಾಡುತ್ತಾರೆ. ಆ ವೇಣನ ಬಾಹುಗಳನ್ನು ಮಥನ ಮಾಡಿದಾಗ ಆಗ ಪೃಥುಚಕ್ರವರ್ತಿ ಹುಟ್ಟುತ್ತಾನೆ ಮತ್ತು ಅರ್ಚಿದೇವಿಯು ಹುಟ್ಟುತ್ತಾಳೆ. ಆ ಪೃಥುಚಕ್ರವರ್ತಿಯಲ್ಲಿ ಸಾಕ್ಷಾತ್ತು ಪರಮಾತ್ಮನ ಸನ್ನಿಧಾನವಿದೆ. ಸಾಕ್ಷಾತ್ತು ಪರಮಾತ್ಮನೇ ಪೃಥುಚಕ್ರವರ್ತಿಯಲ್ಲ. ಕೃಷ್ಣನು ಯಾವ ರೀತಿಯಾಗಿ ಸಾಕ್ಷಾತ್ತು ಪರಮಾತ್ಮನ ಅವತಾರನೋ ಹಾಗೆ ಪರಮಾತ್ಮನ ಅವತಾರ ಅಲ್ಲ. ಆದರೆ ಪೃಥುಚಕ್ರವರ್ತಿಯಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನ ಇದೆ. ಮತ್ತು ಅರ್ಚಿದೇವಿಯಲ್ಲಿ ಲಕ್ಷ್ಮೀದೇವಿಯ ವಿಶೇಷವಾದಂತಹ ಸನ್ನಿಧಾನವಿದೆ. ಅರ್ಚಿದೇವಿಯು ಕೂಡ ಸಾಕ್ಷಾತ್ ಲಕ್ಷ್ಮೀದೇವಿ ಅಲ್ಲ. ಇಲ್ಲಿ ಒಂದು ನಿರ್ಣಯವನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡುತ್ತಾರೆ. ಎಲ್ಲಿ ಭಗವಂತನು ಸಾಕ್ಷಾತ್ತಾಗಿ ಅವತಾರವನ್ನು ಮಾಡಿರುತ್ತಾನೆಯೋ ಅಲ್ಲಿ ಮಾತ್ರ ಲಕ್ಷ್ಮೀದೇವಿಯು ಸಾಕ್ಷಾತ್ತಾಗಿ ಅವತಾರವನ್ನು ಮಾಡುತ್ತಾಳೆ. ಎಲ್ಲಿ ಸಾಕ್ಷಾತ್ತಾಗಿ ಪರಮಾತ್ಮ ಇರೋದಿಲ್ಲ, ಕೇವಲ ಪರಮಾತ್ಮನ ಸನ್ನಿಧಾನವಷ್ಟೇ ಇರುತ್ತದೆ, ಆಗ ಲಕ್ಷ್ಮೀದೇವಿಯು ಕೂಡ ತಾನು ಬಂದು ಸನ್ನಿಹಿತಳಾಗುತ್ತಾಳೆ ಹೊರತು ಲಕ್ಷ್ಮೀದೇವಿಯಲ್ಲಿ ಸಾಕ್ಷಾತ್ತಾಗಿ ಅವತಾರ ಮಾಡೋದಿಲ್ಲ. ಅಂದರೆ ಪರಮಾತ್ಮ ಸಾಕ್ಷಾತ್ತಾಗಿದ್ದರೇ ಲಕ್ಷ್ಮೀದೇವಿ ಸಾಕ್ಷಾತ್ತಾಗಿ ಬರೋದು. ಪರಮಾತ್ಮನ ಕೇವಲ ಸನ್ನಿಧಾನ ಇದ್ದರೆ ಲಕ್ಷ್ಮೀದೇವಿಯು ಕೂಡ ಅಲ್ಲಿ ಸನ್ನಿಹಿತಳಾಗಿರುತ್ತಾಳೆ ಹೊರತು ಲಕ್ಷ್ಮೀದೇವಿಯ ಅವತಾರ ಅಂತ ಅನ್ನೋದು ಆಗೋದಿಲ್ಲ. ಅದೇ ಪರಮಾತ್ಮ ತಾನು ಅವತಾರವನ್ನು ಮಾಡಿದಾಗ ಸಾಕ್ಷಾತ್ತು ಲಕ್ಷ್ಮೀದೇವಿಯನ್ನಾದರೂ ಸ್ವೀಕಾರ ಮಾಡುತ್ತಾನೆ, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನೋಪೇತರಾದಂತಹ ಅವರನ್ನು ಕೂಡ ಸ್ವೀಕಾರ ಮಾಡುತ್ತಾನೆ. ಆದರೆ ಎಂದೂ ಕೂಡ ಈಗ ವಿಪರೀತವಾಗೋದಿಲ್ಲ. ಪರಮಾತ್ಮ ತಾನು ಸನ್ನಿಧಾನ ಅಷ್ಟೇ ಇದೆ, ಲಕ್ಷ್ಮೀದೇವಿಯ ಅವತಾರವಾಗಿದೆ ಅಂತನ್ನೋದು ಎಲ್ಲವೂ ಕೂಡ ಆಗೋದಿಲ್ಲ ಅಂತನ್ನುವಂತಹ ನಿರ್ಣಯವನ್ನು ನಮಗೆ ಇಲ್ಲಿ ಶ್ರೀಮದಾಚಾರ್ಯರು ಕೊಡುತ್ತಾರೆ. ಹೀಗೆ ಪೃಥುಚಕ್ರವರ್ತಿ ಹಾಗೂ ಅರ್ಚಿದೇವಿ ಅವರಿಬ್ಬರೂ ಕೂಡ ಹುಟ್ಟಿದ್ದಾರೆ. ಲಕ್ಷ್ಮೀನಾರಾಯಣರ ವಿಶೇಷವಾದಂತಹ ಸನ್ನಿಧಾನೋಪೇತರಾಗಿದ್ದಾರೆ. ಅಲ್ಲಿ ವೇಣನಲ್ಲಿ 3 ಅಂಶಗಳಿವೆ ಅಂತೆ. ಸಾತ್ವಿಕವಾದಂತಹ ಅಂಶ ಮತ್ತು ರಾಜಸವಾದಂತಹ ಅಂಶ ಮತ್ತು ತಾಮಸವಾದಂತಹ ಅಂಶ ಎಂಬುದಾಗಿ 3 ಅಂಶಗಳಿವೆ. ಆ ಸಾತ್ವಿಕವಾದಂತಹ ಅಂಶವೇನಿತ್ತೋ ಆ ಸಾತ್ವಿಕವಾದಂತಹ ಅಂಶದಿಂದಾಗಿ ಪೃಥುಚಕ್ರವರ್ತಿ ಹಾಗೂ ಅರ್ಚಿದೇವಿಯರು ಹುಟ್ಟಿದ್ದಾರೆ. ಇನ್ನು ರಾಜಸವಾದಂತಹ ಅಂಶವೇನಿತ್ತೋ ಪೃಥುಚಕ್ರವರ್ತಿ ಹುಟ್ಟಿದ್ದರಿಂದಲೇ ಆ ರಾಜಸಂಶ ಅಂತನ್ನೋದು ಅದು ಸ್ವರ್ಗಕ್ಕೆ ಹೊರಟು ಬಿಟ್ಟಿದೆ, ಸ್ವರ್ಗವನ್ನು ಹೊಂದಿದೆ ಆ ರಾಜಸಂಶ. ಇನ್ನು ತಾಮಸಾಂಶ ತಾನು ನಿಷಾದನಾಗಿ ಹುಟ್ಟಿದ್ದಾನೆ, ತಾನು ಅರಣ್ಯಕ್ಕೆ ಹೊರಟು ಬಿಟ್ಟಿದ್ದಾನೆ. ಇನ್ನು ವೇಣನಂತೂ ತಾನು ಮಹಾದುಷ್ಟ ತಾಮಸ ಪುರುಷ, ಅವನು ತಮಸ್ಸನ್ನು ಹೊಂದಿದ್ದಾನೆ ಅನ್ನುವಂತಹ ನಿರ್ಣಯವನ್ನು ನಮಗೆ ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸಿಕೊಡುತ್ತಾರೆ. ಹೀಗೆ ಆ ಮಹಾಭಾಗವತನಾದಂತಹ ಪೃಥುಚಕ್ರವರ್ತಿ ಹುಟ್ಟಿದ್ದಾನೆ. ಆ ಪೃಥುಚಕ್ರವರ್ತಿಯನ್ನು ರಾಜ್ಯದಲ್ಲಿ ಕೂಡಿಸಿ ಚಕ್ರವರ್ತಿಯನ್ನಾಗಿ ರಾಜನನ್ನಾಗಿ ಎಲ್ಲ ಋಷಿಮುನಿಗಳು ಕೂಡ ಅಭಿಷೇಕವನ್ನು ಮಾಡಿದ್ದಾರೆ. ಆಗ ರಾಜನಿಗೆ ಎಲ್ಲ ಬಂದಿಮಾಗದರೆಲ್ಲರೂ ಕೂಡ ಸ್ತೋತ್ರವನ್ನು ಮಾಡುತ್ತಾರೆ ಅಲ್ಲ, ಹಾಗೆ ಪೃಥುಚಕ್ರವರ್ತಿಯ ಸ್ತೋತ್ರವನ್ನು ಅವರೆಲ್ಲರೂ ಕೂಡ ಪ್ರಾರಂಭ ಮಾಡಿದಾಗ ಪೃಥುಚಕ್ರವರ್ತಿ ಹೇಳುತ್ತಾನೆ: ಹೇ ಸೂತ ಹೇ ಮಾಗದ ಸೌಮ್ಯ ಬಂದಿನ್ ಲೋಕೇಧುನಾ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ಮೇಸ್ತವ ಏಷ ಯೋಜ್ಯತಾಂ ಮಾಮಯ್ಯ ಭೂವನ್ ವಿತಥಾಗಿರೋವಹ. ನೀವೆಲ್ಲ ನನ್ನ ಸ್ತೋತ್ರವನ್ನು ಯಾಕೆ ಮಾಡುತ್ತಾ ಇದ್ದೀರಿ? ನಾನು ಈಗ ತಾನ ರಾಜ್ಯದಲ್ಲಿ ಬಂದಿದ್ದೇನೆ. ನಾನು ಇನ್ನೂ ಸ್ತೋತ್ರವನ್ನು ಮಾಡಿಸಿಕೊಳ್ಳೋದಕ್ಕೆ ಅರ್ಹವಾದಂತಹ ಯಾವ ಕಾರ್ಯವನ್ನು ಕೂಡ ಮಾಡಲೇ ಇಲ್ಲ. ಹಾಗಾಗಿ ನನ್ನ ಸ್ತೋತ್ರವನ್ನು ಯಾಕೆ ಮಾಡುತ್ತೀರಿ? ನನ್ನ ಸ್ತೋತ್ರವನ್ನು ಮಾಡಿ ನಿಮ್ಮ ಮಾತುಗಳನ್ನೆಲ್ಲವನ್ನು ಕೂಡ ಯಾಕೆ ವ್ಯರ್ಥವನ್ನಾಗಿ ಮಾಡಿಕೊಳ್ಳುತ್ತೀರಿ? ಹಾಗಾಗಿ ನನ್ನ ಸ್ತೋತ್ರವನ್ನು ಮಾಡಬೇಡ್ರಿ. ಒಂದು ವೇಳೆ ನಾನು ಏನಾದರೂ ಕಾರ್ಯವನ್ನು ಮಾಡಿದರೂ ಕೂಡ ಆಗಲೂ ಕೂಡ ನನ್ನ ಸ್ತೋತ್ರವನ್ನು ಮಾಡೋದಕ್ಕೆ ಅದು ಸರಿಯಲ್ಲ. ಆ ಎಲ್ಲ ಕಾರ್ಯವನ್ನು ಭಗವಂತನೇ ಮಾಡಿಸಿರುತ್ತಾನೆ. ಹಾಗಾಗಿ ಪರಮಾತ್ಮನೇ ಸ್ವತಂತ್ರ, ಅಂತಹ ಸ್ವತಂತ್ರನಾದಂತಹ ಪರಮಾತ್ಮನನ್ನೇ ಸ್ತೋತ್ರ ಮಾಡಿರಿ. ಸತ್ಯುತ್ತಮ ಶ್ಲೋಕ ಗುಣಾನುವಾದಿ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾಹ. ಜ್ಞಾನಿಗಳು ಸಭ್ಯರು ಅಂತ ಯಾರು ಇರುತ್ತಾರೆಯೋ ಅವರು ಪರಮಾತ್ಮನ ಸ್ತೋತ್ರವನ್ನೇ ಮಾಡುತ್ತಾರೆ. ಹಾಗಾಗಿ ಪರಮಾತ್ಮನ ಸ್ತೋತ್ರವನ್ನೇ ಮಾಡಿರಿ ಅಂತ ಹೇಳಿದಾಗ ಆ ಸೂತಮಾಗದ ಬಂದಿಗಳೆಲ್ಲರೂ ಕೂಡ ಆ ರಾಜನ ಆಜ್ಞೆಯಂತೆ ಭಗವಂತನ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಅಂತಹ ರಾಜನು ಗೋರೂಪವಾದಂತಹ ಪೃಥ್ವಿಯಿಂದಾಗಿ ಎಲ್ಲ ಸಂಪತ್ತನ್ನು, ಎಲ್ಲ ಔಷಧಿ ವನಸ್ಪತಿಗಳನ್ನು, ಧನಧಾನ್ಯಾದಿಗಳನ್ನು ಕೂಡ ಪಡೆದಿದ್ದಾನೆ ಅನ್ನುವಂತಹ ಮಾತನ್ನು ಮೈತ್ರೇಯರು ಹೇಳಿದಾಗ ಆ ವಿದುರ ಕೇಳುತ್ತಾ ಇದ್ದಾನೆ, ಪೃಥ್ವಿಯು, ಭೂಮಿಯು ತಾನು ಗೋರೂಪವನ್ನು ಯಾಕೆ ಧಾರಣೆ ಮಾಡಿದೆ? ಆ ಗೋರೂಪವನ್ನು ಧಾರಣೆ ಮಾಡಲಿಕ್ಕೆ ಕಾರಣವೇನು? ಮತ್ತು ಗೋರೂಪವನ್ನು ಧಾರಣೆ ಮಾಡಿದಾಗ ಅದು ಹಾಲನ್ನು ಕೊಡಬೇಕು ಅಂತಂದರೆ ಆಗ ವತ್ಸ ಇರಬೇಕಲ್ಲ, ವತ್ಸವನ್ನಾಗಿ ಯಾರು ಬಂದಿದ್ದಾರೆ ಆ ಎಲ್ಲ ಕಥೆಯನ್ನು ಕೂಡ ತಿಳಿಸಿಕೊಡಬೇಕು ಎಂಬುದಾಗಿ ಕೇಳಿದಾಗ ಅದಕ್ಕೆ ಹೇಳುತ್ತಾ ಇದ್ದಾರೆ ಮೈತ್ರೇಯರು, ಯಾವಾಗ ಪೃಥ್ವಿರಾಜನನ್ನು
ರಾಜ್ಯದಲ್ಲಿ ಕೂಡಿಸಿದರೋ ಆಗ ಎಲ್ಲ ಪ್ರಜೆಗಳು ಕೂಡ ಬಂದು ಋತುಚಕ್ರವರ್ತಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಹೇ ರಾಜ, ನಾವು ಎಲ್ಲರೂ ಕೂಡ ಹಸಿವೆಯಿಂದಾಗಿ ಬಹಳ ದುಃಖಿತರಾಗಿ ಇದ್ದೇವೆ. ನಮಗೆ ಉಣ್ಣೋದಕ್ಕೆ ತಿನ್ನೋದಕ್ಕೆ ಏನು ಅನ್ನವೇ ಇಲ್ಲ. ಭೂಮಿಯೆಲ್ಲವೂ ಕೂಡ ಬಂಜರು ಆಗಿಬಿಟ್ಟಿದೆ. ಅದರಲ್ಲಿ ಎಷ್ಟು ಬೀಜಗಳನ್ನು ಬಿತ್ತಿದರೂ ಕೂಡ ಭೂಮಿ ಅದನ್ನು ನುಂಗುತ್ತಾ ಇದೆ ಹೊರತು ಏನು ಧಾನ್ಯಗಳನ್ನು ಕೊಡುತ್ತಾನೇ ಇಲ್ಲ. ಹಾಗಾಗಿ ನಮಗೆ ತಿನ್ನೋದಕ್ಕೆ ಏನೂ ಕೂಡ ಇಲ್ಲನೇ ಇಲ್ಲ. ನಾವು ಜಾಟರಾಗ್ನಿಯಿಂದಾಗಿ ಬಹಳ ತಪ್ತರಾಗಿದ್ದೇವೆ, ದುಃಖಿತರಾಗಿದ್ದೇವೆ ಎಂಬುದಾಗಿ ಹೇಳಿದಾಗ ಆಗ ಋತುಚಕ್ರವರ್ತಿ ನಾನು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ ಎಂಬುದಾಗಿ ಹೇಳಿ ತಾನು ಧನುರ್ಬಾಣಗಳನ್ನು ತೆಗೆದುಕೊಂಡು ಭೂಮಿಯನ್ನೇ ನಿಗ್ರಹವನ್ನು ಮಾಡುತ್ತೇನೆ, ಭೂದೇವಿಯನ್ನೇ ನಿಗ್ರಹವನ್ನು ಮಾಡುತ್ತೇನೆ ಎಂಬುದಾಗಿ ಹೊರಟಿದ್ದಾನೆ. ಆಗ ಭೂದೇವಿಯು ಭಯಭೀತಳಾಗಿ ತಾನು ಗೋರೂಪವನ್ನು ಧಾರಣೆ ಮಾಡಿ ಓಡಿ ಹೋಗುತ್ತಾ ಇದ್ದಾಳೆ. ಆ ಗೋರೂಪಧಾರಿಯಾದಂತಹ ಭೂಮಿಯನ್ನು ತಾನು ಹಿಂಬಾಲಿಸಿ ಹೋಗುತ್ತಾ ಇದ್ದಾನೆ. ಸ್ವಲ್ಪ ದೂರ ಹೋದ ಮೇಲೆ ಆ ಭೂಮಿಯು ಇನ್ನು ದೂರಕ್ಕೆ ಹೋಗಲು ಸಾಧ್ಯವಿಲ್ಲ ಎಂಬುದಾಗಿ ತಿಳಿದು ತಾನು ಆ ಋತುಚಕ್ರವರ್ತಿಯ ಅಂತರ್ಯಾಮಿಯಾದಂತಹ ಭಗವಂತನಿಗೆ ತಾನು ಶರಣು ಹೋಗಿದ್ದಾಳೆ. ಪರಮಾತ್ಮ ನೀನೇ ಪರಮಾತ್ಮ ನೀನೇ ಹಿಂದೆ ನಾನು ರಸಾತಲದಲ್ಲಿ ಮಗ್ನಳಾದಾಗ ನೀನೇ ನನ್ನನ್ನು ಉದ್ಧಾರ ಮಾಡಿದ್ದೀಯಾ. ಈಗ ನೀನೇ ನನ್ನನ್ನು ನಿಗ್ರಹ ಮಾಡೋದು ಸರಿಯಾ ಹೇಳು, ಸ್ವಲ್ಪ ಶಾಂತನಾಗು, ನಾನು ಹೇಳುವಂತಹ ವಿಷಯವನ್ನು ಕೇಳು, ಆಮೇಲೆ ನಾನು ತಪ್ಪು ಮಾಡಿದ್ದೇನೆ ಅಂತ ಅನಿಸಿದರೆ ನೀನು ಶಿಕ್ಷೆಯನ್ನು ಕೊಡಬಂತಿ ಅಂತ ಹೇಳುತ್ತಾ ಇದ್ದಾಳೆ. ಹಿಂದಕ್ಕೆಲ್ಲ ರಾಜರು ಬಹಳ ಧಾರ್ಮಿಕರಾಗಿದ್ದರು, ಯಜ್ಞಯಾಗಾದಿಗಳನ್ನು ಮಾಡುತ್ತಾ ಇದ್ದರು. ನಾನು ಏನು ಸಂಪತ್ತನ್ನು ಕೊಡುತ್ತೇನೆ ಆ ಧನಧಾನ್ಯಾದಿಗಳಿಂದಾಗಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಅವರ ಬ್ರಾಹ್ಮಣರಿಗೆ ತೃಪ್ತಿಪಡಿಸುತ್ತಾ ಇದ್ದರು, ಯಜ್ಞಯಾಗಾದಿಗಳಿಂದಾಗಿ ದೇವತೆಗಳಿಗೆ ತೃಪ್ತಿಪಡಿಸುತ್ತಾ ಇದ್ದರು. ಹೀಗೆಲ್ಲ ಬಹಳ ಧರ್ಮ ಕಾರ್ಯಗಳು ನಡೆಯುತ್ತಾ ಇತ್ತು. ಆದರೆ ಈಗ ರಾಜರುಗಳೆಲ್ಲರೂ ಕೂಡ ಶೂದ್ರಪ್ರಾಯರಾಗಿದ್ದಾರೆ. ಅವರು ಯಾವ ಧರ್ಮಗಳನ್ನು ಕೂಡ ಆಚರಣೆ ಮಾಡುತ್ತಾ ಇಲ್ಲ, ಬ್ರಾಹ್ಮಣರಿಗೆ ಭೋಜನವನ್ನು ಕೂಡ ಮಾಡಿಸುತ್ತಾ ಇಲ್ಲ. ಹಾಗಾಗಿ ನಾನು ಅಂತಹ ಕೆಟ್ಟ ರಾಜರಿಗೆ ನಾನು ಯಾಕೆ ಧನಧಾನ್ಯಾದಿಗಳನ್ನು ಕೊಡಬೇಕು ಎಂಬುದಾಗಿ ನಾನು ಧಾನ್ಯವನ್ನು ಕೊಡುತ್ತಾ ಇಲ್ಲ. ಹಾಗಾಗಿ ಯಾರು ಬೀಜವನ್ನು ಬಿತ್ತಿದರೂ ಕೂಡ ಇದು ಮತ್ತೆ ಮುಂದೆ ಯಾವಾಗ ಧರ್ಮ ಪ್ರವೃತ್ತವಾಗುತ್ತದೆ, ಯಜ್ಞಯಾಗಾದಿಗಳನ್ನು ಚೆನ್ನಾಗಿ ಮಾಡುತ್ತಾರೆ, ಆಗ ಅದು ಉಪಯೋಗವಾಗಲಿ ಅನ್ನುವಂತಹ ಉದ್ದೇಶದಿಂದಾಗಿ ಅದನ್ನೆಲ್ಲವನ್ನು ಕೂಡ ನುಂಗಿದ್ದೇನೆ ಅಂತ ಹೇಳುತ್ತಾ ಇದ್ದಾಳೆ. ಸರಿ, ಈಗಾದರೂ ಕೊಡು ಅಂತ ಕೇಳಿದರೆ, ಇಲ್ಲ, ಈಗ ನೀನು ಕೇಳಿದ ಕೂಡಲೇ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂತಂದರೆ ಅದನ್ನೆಲ್ಲವನ್ನು ಕೂಡ ನುಂಗಿದ ಮೇಲೆ ಅದೆಲ್ಲವೂ ಕೂಡ ಜೀರ್ಣವಾಗಿ ಬಿಟ್ಟಿದೆ. ಹಾಗಾಗಿ ಆ ಎಲ್ಲ ಧಾನ್ಯವನ್ನು ನಿನಗೆ ಕೊಡಬೇಕು, ಔಷಧಿ ವನಸ್ಪತಿಗಳನ್ನು ನಿನಗೆ ಕೊಡಬೇಕು ಅಂತಂದರೆ ಒಂದು ಕೆಲಸ ಮಾಡು, ಒಂದು ವತ್ಸವನ್ನು ಕರೆದುಕೊಂಡು ಬಾ, ಒಂದು ಪಾತ್ರೆಯನ್ನು ತೆಗೆದುಕೊಂಡು ಬಾ, ಬಂದು ನನ್ನ ಹಾಲನ್ನು ಹಿಂಡು, ಆಗ ಆ ಹಾಲಿನ ರೂಪದಲ್ಲಿ ನಿನಗೆ ಎಲ್ಲ ಸಂಪತ್ತನ್ನು ಕೂಡ ಕೊಡುತ್ತೇನೆ, ಎಲ್ಲ ಔಷಧಿ ವನಸ್ಪತಿಗಳನ್ನು ಕೂಡ ಕೊಡುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಆಗ ಋತುಚಕ್ರವರ್ತಿ ತಾನು ಸ್ವಯಂಭವನ ಮನುವನ್ನೇ ತಾನು ವತ್ಸವನ್ನಾಗಿ ಮಾಡಿದ್ದಾನೆ. ವತ್ಸವನ್ನಾಗಿ ಮಾಡಿ ತಾನು ತನ್ನ ಕೈಯನ್ನೇ ಪಾತ್ರೆಯನ್ನಾಗಿ ಮಾಡಿ ಹಾಲನ್ನು ಹಿಂಡುತ್ತಾ ಆ ಹಾಲಿನ ರೂಪದಲ್ಲಿ ಎಲ್ಲ ಸಂಪತ್ತನ್ನು ಕೂಡ ಪಡೆದಿದ್ದಾನೆ. ಔಷಧಿ ವನಸ್ಪತಿಗಳನ್ನು, ಧಾನ್ಯಗಳನ್ನು ಎಲ್ಲವನ್ನೂ ಕೂಡ ಪಡೆದಿದ್ದಾನೆ. ಹೀಗೆ ಋತುಚಕ್ರವರ್ತಿ ಅಷ್ಟೇ ಅಲ್ಲ, ಎಲ್ಲ ದೇವತೆಗಳು ಕೂಡ ತಮ್ಮಲ್ಲಿ ಮುಖ್ಯರಾದವರನ್ನು ವತ್ಸವನ್ನಾಗಿ ಮಾಡಿದುಕೊಂಡು ಬಂದು ತಮಗೆ ಅಪೇಕ್ಷಿತವಾದದ್ದನ್ನು ತಾವು ಹಾಲಿನ ರೂಪದಲ್ಲಿ ಸ್ವೀಕಾರ ಮಾಡಿಕೊಂಡು ಹೋಗಿದ್ದಾರೆ. ಅಸುರರು ಕೂಡ ತಮ್ಮಲ್ಲಿ ಮುಖ್ಯರಾದವರನ್ನು ವತ್ಸನನ್ನಾಗಿ ಮಾಡಿ ತಾವು ತಮಗೆ ಬೇಕಾದಂತಹ ಸಂಪತ್ತನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಹೀಗೆ ಆ ಗೋರೂಪಧಾರಿಯಾದಂತಹ ಭೂದೇವಿಯು ಎಲ್ಲರಿಗೂ ಕೂಡ ಕ್ಷೇಮವಾಗುವಂತೆ ಹಾಲಿನ ರೂಪದಲ್ಲಿ ಎಲ್ಲ ಸಂಪತ್ತನ್ನು ಕೂಡ ಕೊಟ್ಟಿದ್ದಾಳೆ. ಆಗ ಭೂಮಿಯು ಋತುಚಕ್ರವರ್ತಿಗೆ ಹೇಳುತ್ತಾಳೆ, ನೋಡು, ಈ ಭೂಮಿಯಲ್ಲಿ ಬಹಳ ಏರುಪೇರುಗಳಿವೆ, ಅದೆಲ್ಲ ಸಮಾನವಾಗಿ ಇಲ್ಲ. ಹಾಗಾಗಿ ಮಳೆ ಬಿದ್ದಾಗ ಆ ಮಳೆ ಅಂತನ್ನೋದು ಮಳೆಕಾಲ ಇಲ್ಲದೇ ಇರುವಾಗಲೂ ಕೂಡ ಭೂಮಿಯಲ್ಲಿ ನೀರಿರುವಂತೆ ಮಾಡಬೇಕು ಅಂದರೆ ಭೂಮಿ ಅಂತನ್ನೋದು ಸಮಾನವಾಗಿರಬೇಕು. ಹಾಗಾದರೆ ಚೆನ್ನಾಗಿ ಧಾನ್ಯಗಳು ಬರುತ್ತವೆ. ಹಾಗಾಗಿ ಪೃಥ್ವಿಯನ್ನೆಲ್ಲವನ್ನು ಕೂಡ ಸಮಾನವನ್ನಾಗಿ ಮಾಡು ಎಂಬುದಾಗಿ ಹೇಳಿದಾಗ ಋತುಚಕ್ರವರ್ತಿ ತನ್ನ ಬಿಲ್ಲಿನ ಅಗ್ರಭಾಗದಿಂದಾಗಿ ಆ ಎಲ್ಲ ಭೂಮಿಯನ್ನು ಕೂಡ ಸಮಾನವನ್ನಾಗಿ ಮಾಡುತ್ತಾನೆ. ಹೀಗೆ ಆ ಋತುಚಕ್ರವರ್ತಿಯಿಂದಾಗಿ ಅವೆಲ್ಲ ಭೂಮಿಯು ಕೂಡ ಸಮಾನವಾದದ್ದರಿಂದಾಗಿ ಈ ಭೂಮಿಗೆ ಪೃಥ್ವಿ, ಋತುಚಕ್ರವರ್ತಿಯಿಂದಾಗಿ ಸಮಾನ ಮಾಡಲ್ಪಟ್ಟಿದೆ ಅನ್ನುವಂತಹ ಹೆಸರು ಕೂಡ ಬಂದಿದೆ. ಅದಕ್ಕಿಂತಲೂ ಪೂರ್ವದಲ್ಲಿ ಏನು ಇಂತಹ ಗ್ರಾಮಗಳು, ಜನಪದಗಳು ಅಂತ ಏನೂ ವ್ಯವಸ್ಥೆಗಳು ಇರಲಿಲ್ಲ. ಆ ಋತುಚಕ್ರವರ್ತಿಯೇ ಆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡುವಂತೆ ಮಾಡಿದ್ದಾನೆ ಅನ್ನುವಂತಹ ಈ ರೀತಿಯಾಗಿ ಆ ಎಲ್ಲ ಕಥೆಯನ್ನು ಹೇಳಿ ಈ ರೀತಿಯಾಗಿ ಆ ಋತುಚಕ್ರವರ್ತಿ ಎಲ್ಲ ರಾಜ್ಯವೂ ಕೂಡ ಸುಭಿಕ್ಷೆಯಾಗುವಂತೆ, ಸಸ್ಯಶ್ಯಾಮಲವಾಗುವಂತೆ ತಾನು ಮಾಡಿದ್ದಾನೆ. ಹೀಗೆ ಮಾಡಿದ ಮೇಲೆ ಒಂದು ಸಲ ಆ ಋತುಚಕ್ರವರ್ತಿ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಎಂಬುದಾಗಿ ಅಶ್ವಮೇಧ ಯಾಗಗಳನ್ನು ಮಾಡಲು ಪ್ರಾರಂಭ ಮಾಡಿದ್ದಾನೆ. 99 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ. ಇನ್ನು ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ 100 ಅಶ್ವಮೇಧ ಯಾಗಗಳನ್ನು ಮಾಡಿದಂತೆ ಆಗುತ್ತದೆ. ಆದರೆ ಅದನ್ನು ಇಂದ್ರ ಸಹಿಸಲಿಲ್ಲ. ಯಾಕೆಂದರೆ ಇಂದ್ರನಿಗೆ ಹೆಸರೇನು,
ಶತಕ್ರತು ಎಂಬುದಾಗಿ ಹೆಸರು. 100 ಯಾಗಗಳನ್ನು ಮಾಡಿದವ, 100 ಅಶ್ವಮೇಧ ಯಾಗಗಳನ್ನು ಮಾಡಿದವ ಇಂದ್ರ. ಹಾಗಾಗಿ ಇಂದ್ರನಿಗೆ ಆ ಯೋಗ್ಯತೆ ಇದೆ. ಹಾಗಾಗಿ ಇನ್ನೊಬ್ಬರು ಹಾಗೆ ಮಾಡಿದರೆ ಇಂದ್ರ ಹೇಗೆ ಸುಮ್ಮನೆ ಕೊಡುತ್ತಾನೆ? ಹಾಗಾಗಿ ಇಂದ್ರನು ನಾನಾ ವೇಷಗಳನ್ನು ಧಾರಣೆ ಮಾಡಿ, ಬೇರೆ ಬೇರೆ ವೇಷಗಳನ್ನು ಧಾರಣೆ ಮಾಡಿ ಅಶ್ವವನ್ನು ಅಪಹಾರ ಮಾಡಿಕೊಂಡು ಹೋಗುತ್ತಾ ಇದ್ದಾನೆ. ಆಗ ಪೃಥುಚಕ್ರವರ್ತಿಯ ಮಗ ತಾನು ಹೋಗಿ ಆ ಅಶ್ವವನ್ನು ತೆಗೆದುಕೊಂಡು ಬರುತ್ತಾ ಇದ್ದಾನೆ. ಆ ಇಂದ್ರನು ಯಾವಾಗ ಪೃಥುಚಕ್ರವರ್ತಿಯ ಮಗ ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದನೋ, ಬೆನ್ನತ್ತಿ ಬರುತ್ತಾ ಇದ್ದನೋ, ಆಗ ಅಶ್ವವನ್ನು ಬಿಟ್ಟು ಅದರ ಜೊತೆಗೆ ತಾನೇನು ವೇಷವನ್ನು ಧಾರಣೆ ಮಾಡಿ ಬರುತ್ತಾ ಇದ್ದ ಆ ವೇಷವನ್ನು ಕೂಡ ಬಿಟ್ಟು ಹೋಗುತ್ತಾ ಇದ್ದ. ಹೀಗೆ ಅನೇಕ ಸಲ ನಡೆದಿದೆ. ಈಗೇನು ಆ ಇಂದ್ರನು ಆ ವೇಷಭೂಷೆಗಳನ್ನೇನು ಬಿಟ್ಟು ಹೋಗಿದ್ದಾನೆಯೋ ಅಂತಹ ವೇಷಭೂಷೆಗಳನ್ನೇ ಇವತ್ತಿನ ಪಾಶ್ಚಾತ್ಯ ಜನರೆಲ್ಲ ಫ್ಯಾಷನ್ ಅಂತ ಧಾರಣೆ ಮಾಡುತ್ತಾ ಇದ್ದಾರೆ. ಅಂತಹ ಕುರೂಪಗಳನ್ನೆಲ್ಲವನ್ನು ಕೂಡ, ಕೆಟ್ಟ ವೇಷಗಳನ್ನು ಅವರೆಲ್ಲ ಕೂಡ ಧಾರಣೆ ಮಾಡುತ್ತಾ ಇದ್ದಾರೆ. ಹೀಗೆ ಇಂದ್ರನು ಅನೇಕ ಸಲ ಅಶ್ವವನ್ನು ಅಪಹಾರ ಮಾಡಿಕೊಂಡು ಹೋದಾಗಲೂ ಕೂಡ ಪೃಥುಚಕ್ರವರ್ತಿಯ ಮಗನು ಹೋಗಿ ಅಶ್ವವನ್ನು ತೆಗೆದುಕೊಂಡು ಬರುತ್ತಾ ಇದ್ದಾನೆ. ಹೀಗೆ ಇಂದ್ರನಿಂದಾಗಿ ಅಶ್ವವನ್ನು ತೆಗೆದುಕೊಂಡು ಅಶ್ವವನ್ನು ಗೆದ್ದುಕೊಂಡು ಬರುತ್ತಾ ಇದ್ದಾನೆ ಅಂತನ್ನೋದಕ್ಕಾಗಿ ಅವನಿಗೆ ಅಶ್ವವನ್ನು ಗೆದ್ದವ ಎಂಬುದಾಗಿಯೇ ವಿಜಿತಾಶ್ವ ಎಂಬುದಾಗಿ ಹೆಸರು ಬಂದಿದೆ. ಹೀಗೆ ಅನೇಕ ಸಲ ಆಗಿದೆ. ಕೊನೆಗೆ ಪೃಥುಚಕ್ರವರ್ತಿಗೆ ಬಹಳ ಸಿಟ್ಟು ಬಂದಿದೆ. ಇಂದ್ರನೇ ಈ ರೀತಿಯಾಗಿ ಬರುತ್ತಾ ಇದ್ದಾನೆ ಅಂತನ್ನೋದು ಗೊತ್ತಾಯಿತು. ಬಹಳ ಕೋಪದಿಂದಾಗಿ ನನ್ನ ಯಜ್ಞಕ್ಕೇನೆ ವಿಘ್ನವನ್ನು ಮಾಡುತ್ತಾನೆಯಾ ಎಂಬುದಾಗಿ ಹೇಳಿ ತಾನು ಧನುರ್ಬಾಣಗಳನ್ನು ಹಿಡಿದುಕೊಂಡು ಇಂದ್ರನನ್ನು ಶಾಸನೆ ಮಾಡುತ್ತೇನೆ ಎಂಬುದಾಗಿ ಹೊರಟಿದ್ದಾನೆ. ಆಗ ಋತ್ವಿಜರೆಲ್ಲರೂ ಕೂಡ ತಡೆದಿದ್ದಾರೆ. ಇಲ್ಲ, ನೀನು ಹಾಗೆ ಮಾಡುವಂತೆ ಇಲ್ಲ. ಯಾಕೆಂತ ನೀನು ಯಾಗವನ್ನು ಮಾಡುತ್ತಾ ಇದೆಯಾ. ಯಾಗದ ಸಂದರ್ಭದಲ್ಲಿ ಕೇವಲ ಯಜ್ಞ ಪಶುವನ್ನು ಮಾತ್ರ ಬಲಿಯನ್ನು ಕೊಡಬೇಕು, ಬೇರೆಯವರನ್ನು ಸಂಹಾರ ಮಾಡುವಂತೆ ಇಲ್ಲ. ಹಾಗಾಗಿ ನೀನೇನು ಚಿಂತೆ ಮಾಡಬೇಡ, ನಾವೊಂದು ಉಪಾಯವನ್ನು ಹೇಳುತ್ತೇವೆ. ನಾವು ಮಂತ್ರಗಳನ್ನು ಹೇಳಿ ಆ ಇಂದ್ರನನ್ನು ನೀನು ತುಪ್ಪವನ್ನು ಆಹುತಿಯನ್ನು ಹಾಕೋದು ಏನಿರುತ್ತದೆಯೋ ಅದರ ಮೇಲೆ ತಂದು ಕೂಡಿಸುತ್ತೇವೆ. ಅದನ್ನು ನೀನು ಆ ಬೆಂಕಿಯಲ್ಲಿ ಹಾಕಿಬಿಡು, ಇಂದ್ರ ಮರಣವನ್ನು ಹೊಂದುತ್ತಾನೆ ಅಂತ ಈ ರೀತಿಯಾಗಿ ಹೇಳಿ ಮಂತ್ರವನ್ನು ಹೇಳಿ ಆ ಇಂದ್ರನು ಆ ಸೃಕ್ಕಿನ ಮೇಲೆ ಬಂದು ಕೊಡುವಂತೆ ಮಾಡಿದ್ದಾರೆ. ಆ ಮಂತ್ರದ ಪ್ರಭಾವ ಆ ಋತ್ವಿಜರಿಗೆ ಅಷ್ಟು ಪ್ರಭಾವ ಇದೆ. ಅಷ್ಟು ಜ್ಞಾನದಿಂದಾಗಿ ಅಷ್ಟು ಶುದ್ಧವಾಗಿ ಮಂತ್ರಗಳನ್ನು ಹೇಳಿ ಆ ಇಂದ್ರನು ಸೃಕ್ಕಿನ ಮೇಲೆ ಬಂದು ಕೂಡುವಂತೆ ಮಾಡಿದ್ದಾರೆ. ಇನ್ನೇನು ಪೃಥುರಾಜ ಯಜ್ಞೆಯಲ್ಲಿ ಹಾಕಬೇಕು ಅಷ್ಟರಲ್ಲಿ ಬ್ರಹ್ಮದೇವರು ಬಂದು ತಡೆದಿದ್ದಾರೆ. ಇಂತಹ ಕೆಲಸವನ್ನು ಮಾಡುತ್ತಾ ಇದ್ದೀರಿ. ಯಜ್ಞ ಅಂತಂದರೆ ಇದು ಪರಮಾತ್ಮನಿಗೆ ಅತ್ಯಂತ ಪ್ರಿಯಕರವಾದಂತಹ ಕೆಲಸ. ಅಂತಹ ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಕಾರ್ಯದಲ್ಲಿ ಭಗವಂತನಿಗೆ ಅತ್ಯಂತ ಪ್ರಿಯರಾದಂತಹ ದೇವತೆಗಳನ್ನು ನೀವು ಅವರಿಗೆ ಮರಣ ಬರುವಂತೆ ಮಾಡೋದು ಸರಿಯಲ್ಲ. ಹಾಗಾಗಿ ಇಂದ್ರನನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ಹೇಳಿದ್ದಾರೆ. ಆಮೇಲೆ ಪೃಥುಚಕ್ರವರ್ತಿಗೆ ಹೇಳುತ್ತಾ ಇದ್ದಾರೆ ಬ್ರಹ್ಮದೇವರು, ನೋಡು, ನೀನು ಈ ಯಾಗವನ್ನು ಇಲ್ಲಿಗೆ ನಿಲ್ಲಿಸಿಬಿಡು. ನಿನ್ನ ಯೋಗ್ಯತೆ ಇದಲ್ಲ, ಇಂದ್ರದೇವರಿಗೇನೇ ಆ ಯೋಗ್ಯತೆ ಇದ್ದದ್ದು. ಹಾಗಾಗಿ ನೀನು ಈ 99 ಯಾಗಗಳನ್ನು ಮಾಡಿದ್ದಿ, ಸಾಕು, 100ನೇ ಯಾಗವನ್ನು ಮಾಡಬೇಡ ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿ ಸಾಕ್ಷಾತ್ತು ಪರಮಾತ್ಮನೇ ತಾನು ಇಂದ್ರನ ಜೊತೆಗೆ ಬಂದು ಮಾತನಾಡುತ್ತಾ ಇದ್ದಾನೆ. ಇಂದ್ರನು ಮಾಡಿರುವಂತಹ ತಪ್ಪನ್ನು ಕ್ಷಮಿಸು, ತಾನು ನಿನ್ನ ಯಜ್ಞಕ್ಕೆ ವಿಘ್ನವನ್ನು ಮಾಡಿದ್ದಾನೆ, ಆದರೆ ನಿನ್ನ ಯೋಗ್ಯತೆ ಅದು ಅಲ್ಲ. ಹಾಗಾಗಿ ಅದನ್ನು ನಿಲ್ಲಿಸಿಬಿಡು. ಮತ್ತು ನೀನೇನು ಇಂದ್ರನನ್ನು ಶಾಸನೆ ಮಾಡಲು ಹೊರಟಿದ್ದೀಯಲ್ಲ, ಅದೆಲ್ಲವೂ ಕೂಡ ನಿನ್ನ ದೇಹದ ಮೇಲೆ ಇರುವಂತಹ ಅಭಿಮಾನದಿಂದಾಗಿ ನೀನು ಹಾಗೆ ಇಂದ್ರನ ಮೇಲೆ ಕೋಪವನ್ನು ಮಾಡಿಕೊಂಡು ಇಂದ್ರನನ್ನು ಸಂಹಾರ ಮಾಡಲಿಕ್ಕೆ ಹೊರಟಿದ್ದಿ. ಹಾಗಾಗಿ ನಿನ್ನ ಆ ದೇಹಾಭಿಮಾನವೇನಿದೆಯೋ ಆ ದೇಹಾಭಿಮಾನವನ್ನು ಕೂಡ ಬಿಟ್ಟು ಬಿಡು ಎಂಬುದಾಗಿ ಇತ್ಯಾದಿ ಅನೇಕ ಮಾತುಗಳನ್ನು ಹೇಳಿ, ನೀನು ಇಷ್ಟು ಯಾಗಗಳನ್ನು ಮಾಡಿದ್ದೀಯಲ್ಲ, ನಿನ್ನ ಯಾಗಗಳಿಂದಾಗಿ ನಾನು ಸಂತುಷ್ಟನಾಗಿದ್ದೇನೆ, ನಿನಗೇನು ವರ ಬೇಕೋ ಕೇಳು ಎಂಬುದಾಗಿ ಈ ರೀತಿಯಾಗಿ ಪೃಥುಚಕ್ರವರ್ತಿಗೆ ಭಗವಂತ ಹೇಳಿದಾಗ ಪೃಥುಚಕ್ರವರ್ತಿ ಅನೇಕ ಮಾತುಗಳನ್ನು ಹೇಳಿದ್ದಾನೆ. ಮನ್ಯೇಗಿರಂತೆ ಜಗತಾಂ ವಿಮೋಹಿನೀಂ ವರಂ ವೃಣೀಶ್ವೇತಿ ಭಜಂತ ಮಾತ್ತಯತ್. ಪರಮಾತ್ಮ, ನಿನ್ನ ಮಾತುಗಳು ಅತ್ಯಂತ ಮೋಹಕವಾಗಿದೆ. ನಿನ್ನ ದರ್ಶನವನ್ನು ಮಾಡಿ ನಿನ್ನ ಭಜನೆಯನ್ನು ಯಾರು ಮಾಡುತ್ತಾರೆಯೋ ಅವರಿಗೆ ನಿತ್ಯವಾದಂತಹ ಮೋಕ್ಷ ಅಂತನ್ನೋದೇ ಸಿಕ್ಕಿಬಿಡುತ್ತದೆ. ಹಾಗಾಗಿ ನಿನ್ನಲ್ಲಿ ನಾವೇನು ವರವನ್ನು ಪಡೆಯೋದು, ಸುಮ್ಮನೆ ವರವನ್ನು ಪಡಿ ಅಂತ ನಮಗೆ ಮೋಹವನ್ನು ಉಂಟು ಮಾಡುತ್ತಾ ಇದೆಯಾ. ಹಾಗಾಗಿ ನನಗೆ ಯಾವ ವರವೂ ಕೂಡ ಬೇಡ. ಒಂದು ಸುಂದರವಾದಂತಹ ಮಾತನ್ನು ಹೇಳುತ್ತಾನೆ. ಯಥಾಚರೇದ್ ಬಾಲಹಿತಂ ಪಿತಾ ಸ್ವಯಂ ತಥಾ ತ್ವಮೇವಾರ್ಹಸಿ ನ ಸಮೀಹಿತಂ. ಈಗ ತಂದೆಯಾದವನು ತನ್ನ ಮಗುವಿಗೆ, ತನ್ನ ಶಿಶುವಿಗೆ ಏನು ಹಿತ ಅಂತನ್ನೋದು ತಾನೇ ತಿಳಿದುಕೊಂಡು ಮಾಡುತ್ತಾನೆ. ತಾನು ಶಿಶು ಕೇಳಬೇಕಾಗಿಲ್ಲ, ತಂದೆ ಇಂತಹ ಕಾರ್ಯವನ್ನು ಮಾಡುವಂತ. ತಂದೆಯೇ ತಿಳಿದುಕೊಂಡು ತನ್ನ ಮಗನಿಗೆ ಯಾವುದು ಹಿತನೋ ಆ ಕಾರ್ಯವನ್ನು ಮಾಡುತ್ತಾನೆ. ಹೇಗೋ ಹಾಗೆ ಪರಮಾತ್ಮ, ನೀನು ನಮ್ಮೆಲ್ಲರ ತಂದೆಯಾಗಿದ್ದಿ. ಹಾಗಾಗಿ ನಮಗೆ ಏನು ಹಿತ ಅಂತನ್ನೋದು ನಿನಗೇ ಗೊತ್ತು. ನಮಗೆ ಹಿತವಾದದ್ದನ್ನು ನೀನು ಮಾಡು, ಅಷ್ಟೇ ಸಾಕು ಎಂಬುದಾಗಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಹೀಗೆ ಆ ಭಗವಂತನು ಅವನ ಮೇಲೆ ಅನುಗ್ರಹವನ್ನು ಮಾಡಿ ತಾನು ಅಂತರ್ಧಾನವನ್ನು ಹೊಂದಿದ್ದಾನೆ. ಹೀಗೆ ಆ ಪೃಥುಚಕ್ರವರ್ತಿ ಬಹಳ ಧರ್ಮದಿಂದಾಗಿ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಒಂದು ಸಲ ಎಲ್ಲ ಪ್ರಜೆಗಳನ್ನು ಕೂಡ ಕೂಡಿಸಿಕೊಂಡು ತಾನು ಧರ್ಮವನ್ನು ಉಪದೇಶವನ್ನು ಮಾಡುತ್ತಾ ಇದ್ದಾನೆ. ಪ್ರಜಾಭರ್ತೃವಾದವನು, ರಾಜನಾದವನು ಪ್ರಜೆಗಳಿಗೆ ಧರ್ಮವನ್ನು ಬೋಧನೆ ಮಾಡಬೇಕು. ಇಲ್ಲದೇ ಇದ್ದರೆ ಪ್ರಜೆಗಳು ಏನು ಅಧರ್ಮವನ್ನು ಮಾಡುತ್ತಾರೆಯೋ ಆ ಅಧರ್ಮದ ಫಲವನ್ನು ರಾಜನೇ ಉಣ್ಣಬೇಕಾಗುತ್ತದೆ. ಹಾಗಾಗಿ
ಚಕ್ರವರ್ತಿ ಅವರೆಲ್ಲರಿಗೂ ಕೂಡ ಅನೇಕ ಧರ್ಮಗಳನ್ನು ಉಪದೇಶವನ್ನು ಮಾಡುತ್ತಾ ಇದ್ದಾನೆ. ಈಗ ನೋಡ್ರಿ, ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮನೆಗೆ ನಾವೇ ರಾಜರು. ಹಾಗಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಬಾಂಧವರಿಗೆ ಧರ್ಮವನ್ನು ಬೋಧನೆ ಮಾಡುವಂತಹದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಬಾಂಧವರಿಗೆ ನಾವು ಧರ್ಮವನ್ನು ಬೋಧನೆ ಮಾಡದೇ ಇದ್ದರೆ ಅವರು ಮಾಡಿದಂತಹ ಅಧರ್ಮವಾದ ಫಲ ನಮಗೂ ಸಿಗಬೇಕಾಗುತ್ತದೆ ಅಂತನ್ನುವಂತಹ ಎಚ್ಚರವನ್ನು ನಮಗೆ ಭಾಗವತ ಕೊಡುತ್ತಾ ಇದೆ. ಅನೇಕ ಧರ್ಮಗಳನ್ನು ಹೇಳಿ ಒಂದು ಮಾತನ್ನು ಹೇಳುತ್ತಾನೆ. ತಮೇವ ಯೂಯಂ ಭಜತಾತ್ಮವೃತ್ತಿಭಿರ್ಮನೋವಚಃ ಕಾಯ ಗುಣೈಶ್ಚ ಕರ್ಮಭಿಃ ಅಮಾಯಿನಃ ಕಾಮದುಘಾಂಗ್ರಿ ಪಂಕಜಂ ಯಥಾಧಿಕಾರಾವಸಿತಾರ್ಥ ಸಿದ್ಧಯೇ. ನಿಮ್ಮ ಯೋಗ್ಯತಾನುಸಾರವಾಗಿ ಫಲವನ್ನು ಪಡೆಯಬೇಕು ಅಂತಂದರೆ ಪರಮಾತ್ಮನನ್ನೇ ಆರಾಧನೆ ಮಾಡಿರಿ. ಯಾವ ವಂಚನೆ ಮೋಸ ಇಲ್ಲದೇನೆ ನಿಮ್ಮ ಮನಸ್ಸಿನಿಂದಾಗಿ, ವಚನದಿಂದಾಗಿ ಮತ್ತು ಕಾಯದಿಂದಾಗಿ, ದೇಹದಿಂದಾಗಿ ಮೂರರಿಂದಲೂ ಕೂಡ ಸದಾಕಾಲ ಯಾವ ಮೋಸವನ್ನೂ ಕೂಡ ಮಾಡದೇನೆ ಪರಮಾತ್ಮನ ಆರಾಧನೆಯನ್ನು ಮಾಡಿರಿ. ಪರಮಾತ್ಮ ನಿಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ. ಪರಮಾತ್ಮನ ಪಾದಗಳು ಹೇಗೆ ಅಂತಂದರೆ ಕಾಮದುಘಾಂಗ್ರಿ ಪಂಕಜಂ, ಕಾಮಧೇನು ಯಾವ ರೀತಿಯಾಗಿ ಬೇಡಿದ್ದನ್ನೆಲ್ಲವನ್ನೂ ಕೂಡ ಕೊಡುತ್ತದೆಯೋ ಹಾಗೆ ಪರಮಾತ್ಮನ ಪಾದಗಳು ಕೂಡ ಬೇಡಿದ್ದನ್ನೆಲ್ಲವನ್ನೂ ಕೂಡ ಕೊಡುವಂತಹ ಪಾದಗಳು. ಅಂತಹ ಪರಮಾತ್ಮನ ಚರಣಾರವಿಂದಗಳನ್ನು ಭಜಿಸಿರಿ ಎಂಬುದಾಗಿ ಮುಖ್ಯವಾಗಿ ಅನೇಕ ಧರ್ಮಗಳನ್ನು ಹೇಳಿದರೂ ಕೂಡ ಇದು ಮುಖ್ಯವಾದಂತಹ ಧರ್ಮ ಎಂಬುದಾಗಿ ತಾನು ಹೇಳಿದ್ದಾನೆ. ಹೀಗೆ ತಾನು ಆ ರೀತಿಯಾಗಿ ಎಲ್ಲ ಧರ್ಮಗಳನ್ನು ಬೋಧನೆ ಮಾಡಿದಾಗ ಆ ಪ್ರಜೆಗಳೆಲ್ಲರೂ ಕೂಡ ಆ ಪೃಥುರಾಜನ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ನಿನ್ನ ತಂದೆ ಬಹಳ ದುಷ್ಟ ವೇಣ, ಹಾಗಿದ್ರೂ ಕೂಡ ನಿನ್ನಂತಹ ಸತ್ಪುತ್ರನು ಹುಟ್ಟಿದ್ದರಿಂದಾಗಿ ವೇನನಿಗೂ ಕೂಡ ಸದ್ಗತಿ ಅವಶ್ಯವಾಗಿ ಕೂಡ ಆಗಿರುತ್ತದೆ. ಯಾಕೆ ಅಂತಂದರೆ ಯಾವ ರೀತಿಯಾಗಿ ಪ್ರಹ್ಲಾದನಿಂದಾಗಿ ಹಿರಣ್ಯಕಶಿಪುವಿಗೆ ಯಾವ ರೀತಿಯಾಗಿ ಸದ್ಗತಿ ಆಯಿತೋ ಹಾಗೆ ವೇನನಿಗೂ ಕೂಡ ನಿನ್ನಂತಹ ಸತ್ಪುತ್ರ ಹುಟ್ಟಿದ್ದರಿಂದಾಗಿ ಅವನಿಗೂ ಕೂಡ ಸದ್ಗತಿ ಆಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿಯೇ ಆ ವೇನನ ಏನು ರಾಜಸಾಂಶ ಇತ್ತು ಅದು ಸ್ವರ್ಗಕ್ಕೆ ಹೋಯಿತು ಅಂತ ಹಿಂದೆ ಕೇಳಿದ್ದಲ್ಲ, ಆ ಪೃಥ್ವಿರಾಜ ಚಕ್ರವರ್ತಿಯ ಒಂದು ಮಹಿಮೆಯಿಂದಲೇ ಹಾಗೆ ಆದದ್ದು ಅಂತ ಈ ರೀತಿಯಾಗಿ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಆ ರೀತಿಯಾಗಿ ಧರ್ಮವನ್ನು ಬೋಧನೆ ಮಾಡಿ ಪೃಥ್ವಿ ಚಕ್ರವರ್ತಿ ತಾನು ಹಿಂತಿರುಗಿ ತನ್ನ ಮನೆಗೆ ಹೋಗಿದ್ದಾನೆ. ಯಾವಾಗ ತಾನು ಹಿಂತಿರುಗಿ ಮನೆಗೆ ಹೋಗಿದ್ದಾನೆಯೋ ಆಗ ಬ್ರಹ್ಮಪುತ್ರರಾದಂತಹ ಸನಕಾದಿಗಳು ಅಲ್ಲಿಗೆ ಬರುತ್ತಾರೆ. ಆಗ ಸನಕಾದಿಗಳು ಬಂದರೆ ಪೃಥ್ವಿ ಚಕ್ರವರ್ತಿ ಅವರನ್ನು ಸ್ವಾಗತ ಮಾಡಿದ್ದಾನೆ. ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲವನ್ನೂ ಕೂಡ ಮಾಡಿ ಹೇಳುತ್ತಾ ಇದ್ದಾನೆ. ಅಹೋ ಆಚರಿತಂ ಕೃಷ್ಣೇ ಮಂಗಲಂ ಮಂಗಲಾಯನಾಹ ಯಸ್ಯವೋ ದರ್ಶನಂ ಹ್ಯಾಸಿ ದುರ್ದರ್ಶನಾಂ ಕುಯೋಗಿನಃ. ನಾನು ಅವಶ್ಯವಾಗಿ ಹಿಂದಿನ ಜನ್ಮದಲ್ಲಿ ವಿಶೇಷವಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡಿರುತ್ತೇನೆ. ಅದರ ಫಲವಾಗಿಯೇ ನೀವು ನಮಗೆ ದರ್ಶನವನ್ನು ಕೊಟ್ಟಿದ್ದೀರಿ. ಯೋಗಿಗಳಿಗೂ ಕೂಡ ನಿಮ್ಮ ದರ್ಶನ ಸಾಧ್ಯವಾಗೋದಿಲ್ಲ, ಅಂತಹದ್ದು ನೀವು ನಮಗೆ ದರ್ಶನವನ್ನು ಕೊಟ್ಟಿದ್ದೀರಿ ಅಂತಂದರೆ ಅವಶ್ಯವಾಗಿ ಹಿಂದಿನ ಜನ್ಮದ ಪುಣ್ಯದ ಪ್ರಭಾವನೆ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಅಧನ ಅಪಿತೇ ಧನ್ಯಾಹ ಸಾಧವೋ ಗೃಹಮೇದಿನಃ ಯದ್ಗೃಹ ಅರ್ಹವರ್ಯಾಂಬು ತೃಣಭೂಮಿ ಸುವಾಗ್ಧರಾಹ ಎಂಬುದಾಗಿ ಆ ಪೃಥ್ವಿ ಚಕ್ರವರ್ತಿ ಯಾರ ಮನೆಯಲ್ಲಿ ಅವರ ಹತ್ತಿರ ಯಾವ ಸಂಪತ್ತು ಇಲ್ಲದೇ ಇರಬಹುದು, ಧನ ಇಲ್ಲದೇ ಇರಬಹುದು, ಆದರೆ ಯಾರ ಮನೆಗೆ ಬ್ರಾಹ್ಮಣರು ಬರುತ್ತಾರೆ, ಜ್ಞಾನಿಗಳು ಬಂದು ತಾವು ಅಲ್ಲಿ ವಾಸವನ್ನು ಮಾಡುತ್ತಾರೆ, ನೀರನ್ನು ಸ್ವೀಕಾರ ಮಾಡುತ್ತಾರೆ, ಆಹಾರವನ್ನು ಸ್ವೀಕಾರ ಮಾಡುತ್ತಾರೆ, ಅಂತಹ ಗೃಹಸ್ಥರೇ ತಾವು ಧನ್ಯರು. ಅಂತಹ ಗೃಹಗಳೇ ನಿಜವಾಗಿ ಗೃಹಗಳು. ಇನ್ನು ಯಾವ ಮನೆಯಲ್ಲಿ ಬ್ರಾಹ್ಮಣರೇ ಬರೋದಿಲ್ಲ, ಜ್ಞಾನಿಗಳು ಸರ್ವಥಾ ಅವರ ಪಾದಧೂಳಿ ಅಂತನ್ನೋದು ಯಾರ ಮನೆಯಲ್ಲಿ ಇರೋದಿಲ್ಲವೋ ಅಂತಹ ಆ ಮನೆಗಳು ಅದು ಸುಮ್ಮನೆ ವ್ಯರ್ಥವಾದದ್ದು. ಯಾವ ರೀತಿಯಾಗಿ ಅಂತಂದರೆ ವ್ಯಾಳಾಲಯ ದ್ರುಮಾಹ್ಯೇತೆ ಎಂಬುದಾಗಿ ಹೇಳುತ್ತಾರೆ. ಅಂತಂದರೆ ಯಾವ ವೃಕ್ಷದ ಮೇಲೆ ಸರ್ಪಗಳು ಕೂತಿರುತ್ತವೆ ನೋಡ್ರಿ, ಅಂತಹ ವೃಕ್ಷಗಳಿದ್ದಂತೆ ಅವರ ಮನೆಗಳು. ಯಾರಾದರೂ ಯಾವ ವೃಕ್ಷದ ಕೆಳಗೆ ತಾವು ವಿಶ್ರಾಂತಿಯನ್ನು ಸ್ವೀಕಾರ ಮಾಡುತ್ತಾರೆ ಹೇಳ್ರಿ? ಯಾವ ವೃಕ್ಷದಲ್ಲಿ ಯಾವ ಕ್ರೂರವಾದಂತಹ ಪ್ರಾಣಿಗಳಿರೋದಿಲ್ಲ, ಸರ್ಪಗಳಿರೋದಿಲ್ಲ, ಅಂತಹ ವೃಕ್ಷದ ಕೆಳಗೇನೆ ವಿಶ್ರಾಂತಿಯನ್ನು ಸ್ವೀಕಾರ ಮಾಡುತ್ತಾರೆ. ಸರ್ಪಗಳಿದ್ದವರೇ ಅಂತಹ ವೃಕ್ಷದ ಕೆಳಗೆ ವಿಶ್ರಾಂತಿಯನ್ನು ಸ್ವೀಕಾರ ಮಾಡ್ತಾರಾ? ಇಲ್ಲ. ಹಾಗಾಗಿ ಅಂತಹ ವೃಕ್ಷಗಳಿದ್ದರೂ ಕೂಡ ಅದು ವ್ಯರ್ಥವಾದಂತೆ. ಹಾಗೆ ಅಂತಹ ಗೃಹಸ್ಥಾಶ್ರಮಿಗಳ ಜೀವನ ಅಂತನ್ನೋದು ವ್ಯರ್ಥ, ಅವರ ಗೃಹಗಳೆಲ್ಲವೂ ಕೂಡ ವ್ಯರ್ಥ. ಹಾಗಾಗಿ ಜ್ಞಾನಿಗಳ ಪಾದಧೂಳಿ ಅಂತನ್ನೋದು ಅವರ ಮನೆಯಲ್ಲಿ ಇದ್ದರೆ ಅವರ ಜೀವನ ಸಾರ್ಥಕವಾಗುತ್ತದೆ. ಹಾಗಾಗಿ ನಿಮ್ಮಂತಹ ಮಹಾನುಭಾವರು ಬಂದಿದ್ದೀರಿ, ನಿಮಗೆ ಕುಶಲ ಪ್ರಶ್ನೆಯನ್ನು ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತಂದರೆ ಕುಶಲಾಯಚ್ಚ ನಸಂತಿ ಮತಿವೃತ್ತಯ, ನೀವು ಎರಡನ್ನೂ ಕೂಡ ಸುಖ ದುಃಖಗಳನ್ನು ಸಮಾನವನ್ನಾಗಿ ನೋಡುತ್ತೀರಿ. ಹಾಗಾಗಿ ನಿಮಗೆ ಕುಶಲ ಪ್ರಶ್ನೆಯನ್ನು ಮಾಡುವಂತಹ ಅವಶ್ಯಕತೆಯೂ ಇಲ್ಲ. ಹಾಗಿದ್ದರೂ ಕೂಡ ನೀವು ನಮ್ಮ ಕ್ಷೇಮವನ್ನು ಮಾಡೋದಕ್ಕಾಗಿ ಏನೇ ಬಂದಿರುತ್ತೀರಿ ಅಂತನ್ನೋದು ನನಗೆ ಗೊತ್ತು. ಹಾಗಾಗಿ ತತ್ವೋಪದೇಶವನ್ನು ಮಾಡಿರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಸಂಪೃಚ್ಛೆ ಭವ ಏತಸ್ಮಿನ್ ಕ್ಷೇಮಕ್ಕೇನಾಂಜಸಾ ಭವೇತ್. ನಾವು ಈ ಸಂಸಾರದಿಂದಾಗಿ ಮುಕ್ತರಾಗಬೇಕು, ಮುಕ್ತಿಯನ್ನು ಹೊಂದಬೇಕು ಅಂತಂದರೆ ಏನು ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದಾಗ ಆಗ ಆ ಸನತ್ಕುಮಾರಾದಿಗಳು ಹೇಳುತ್ತಾ ಇದ್ದಾರೆ. ಸಾಧು ಪೃಷ್ಟಂ ಮಹಾರಾಜ ಸರ್ವಭೂತ ಹಿತಾತ್ಮನ, ನೀನು ಎಲ್ಲ ಲೋಕಕ್ಕೂ ಕೂಡ ಹಿತವಾಗುವಂತಹ ಮಾತನ್ನು ಕೇಳಿದ್ದೀಯಾ. ಭವತಾ ವಿದುಷಾ ಚಾಪಿ ಸಾಧೂನಾಂ ಗತಿರೀದೃಶಿ, ನಿನಗೆ
ಏನು ಮಾಡಿದರೆ ಮುಕ್ತಿ ಆಗುತ್ತದೆ ಅಂತ ಅನ್ನೋದು ನಿನಗೆ ಗೊತ್ತು. ಹಾಗಿದ್ದರೂ ಕೂಡ ಎಲ್ಲ ಲೋಕಕ್ಕೂ ಕೂಡ ಹಿತವನ್ನು ಮಾಡೋದಕ್ಕಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದೆಯಾ. ಅಸ್ತೀವ ರಾಜನ್ ಭವತೋ ಮಧುದ್ವಿಷಃ ಪಾದಾರವಿಂದೇಸ್ಯ ಗುಣಾನುವಾದನೆ. ನಿನಗೆ ಭಗವಂತನ ಪಾದಾರವಿಂದದ ಗುಣಗಳನ್ನು ವರ್ಣನೆಯನ್ನು ಮಾಡುವಂತಹ ವಿಷಯದಲ್ಲಿ ವಿಶೇಷವಾದಂತಹ ಆಸಕ್ತಿ ಅಂತನ್ನೋದು ಇದ್ದೇ ಇದೆ. ಇನ್ನೂ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿ ಆ ಪರಮಾತ್ಮನಲ್ಲಿ ದೃಢವಾದಂತಹ ಭಕ್ತಿಯನ್ನು ಹೊಂದು ಅದರಿಂದಾಗಿ ನಿನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ರಾಗದ್ವೇಷಾದಿ ದೋಷಗಳು ಕೂಡ ನಿವೃತ್ತವಾಗುತ್ತದೆ. ಎಲ್ಲ ಶಾಸ್ತ್ರಗಳನ್ನು ಕೂಡ ವಿಚಾರವನ್ನು ಮಾಡಿ ನೋಡಿದಾಗ ಆ ಶಾಸ್ತ್ರಗಳ ತತ್ವ ಅಂತನ್ನೋದು ಏನು ಅಂತ ವಿಚಾರವನ್ನು ನೋಡಿದಾಗ ಇಷ್ಟೇ ನಿಶ್ಚಿತವಾಗುತ್ತದೆ. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇಚಯ. ಎಲ್ಲ ಪರಮಾತ್ಮನಿಂದಾಗಿ ಬೇರೆಯಾದಂತಹ ಎಲ್ಲ ವಸ್ತುಗಳಲ್ಲಿಯೂ ಕೂಡ ವೈರಾಗ್ಯವನ್ನು ಹೊಂದಬೇಕು, ಸಂಘವನ್ನು ಮಾಡಬಾರದು, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತನ್ನೋದೇ ಎಲ್ಲ ಶಾಸ್ತ್ರಗಳ ತತ್ವವಾಗಿದೆ. ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ನಿಶ್ಚಿತವಾದದ್ದು ಇದೆ. ಹಾಗಾಗಿ ಬೇರೆ ಎಲ್ಲ ವಿಷಯಗಳಲ್ಲೂ ಕೂಡ ಆಸಕ್ತಿಯನ್ನು ಬಿಟ್ಟು ಅಹಿಂಸೆಯ ಪಾರಮಹಂಸಚರ್ಯೆಯ ಪರಮಹಂಸ ಸನ್ಯಾಸಿಗಳು ಯಾವ ರೀತಿಯಾಗಿ ಅಹಿಂಸೆಯಿಂದಾಗಿ ಎಲ್ಲ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ವರ್ತನೆಯನ್ನು ಮಾಡುತ್ತಾರೆಯೋ ಹಾಗೆ ಜೀವನವನ್ನು ನೀನು ನಡೆಸು ಎಂಬುದಾಗಿ ಈ ರೀತಿಯಾಗಿ ಅನೇಕ ತತ್ವಗಳನ್ನು ಉಪದೇಶವನ್ನು ಮಾಡಿದ್ದಾರೆ. ಪೃಥುರಾಜ್ ಈ ರೀತಿಯಾಗಿ ಉಪದೇಶವನ್ನು ಮಾಡಿ ಸನತ್ಕುಮಾರಾದಿಗಳು ತಮ್ಮ ಲೋಕಕ್ಕೆ ತಾವು ಹೋಗಿದ್ದಾರೆ. ಪೃಥು ಚಕ್ರವರ್ತಿಯು ಕೂಡ ಅವರು ಹೇಳಿದಂತೆ ತಾನು ಜೀವನವನ್ನು ನಡೆಸಿದ್ದಾನೆ. ಇನ್ನು ತನ್ನ ಮಗ ವಿಜಿತಾಶ್ವ ಯಾವಾಗ ದೊಡ್ಡವನಾಗುತ್ತಾನೆಯೋ ಅವನಿಗೆ ಆ ರಾಜ್ಯವನ್ನು ಒಪ್ಪಿಸಿ ಪೃಥು ಚಕ್ರವರ್ತಿ ಹಾಗೂ ಅರ್ಚಿದೇವಿ ಅವರಿಬ್ಬರೂ ಕೂಡ ವನಕ್ಕೆ ತೆರಳುತ್ತಾರೆ. ಅಲ್ಲಿ ವನಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿ ಅವರಿಬ್ಬರೂ ಕೂಡ ಉತ್ತಮವಾದಂತಹ ಗತಿಯನ್ನು ಹೊಂದುತ್ತಾರೆ ಅಂತನ್ನುವಂತಹ ಆ ಎಲ್ಲ ಚರಿತ್ರೆಯನ್ನು ಕೂಡ ಮೈತ್ರೇಯರು ವಿದುರನಿಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅದೇ ವಂಶದಲ್ಲಿ ಪ್ರಾಚೀನ ಬರ್ಹಿ ಅಂತನ್ನುವಂತಹ ರಾಜನು ಬರುತ್ತಾನೆ. ಅವನು ಕೇವಲ ಕರ್ಮಾಸಕ್ತನಾದಾಗ ಅವನಿಗೆ ನಾರದರು ಬಂದು ಪುರಂಜನ ಉಪಾಖ್ಯಾನವನ್ನು ಹೇಳುತ್ತಾರೆ. ಅಂತಹ ಪುರಂಜನ ಉಪಾಖ್ಯಾನ ಮತ್ತು ಉತ್ಥಾನಪಾದನ ಚರಿತ್ರೆಯಾಗಿದೆ. ಪ್ರಿಯವ್ರತನ ಚರಿತ್ರೆ ಅದೆಲ್ಲವೂ ಕೂಡ ಪಂಚಮಸ್ಕಂದದಲ್ಲಿ ಬರುವುದಿದೆ. ಪ್ರಿಯವ್ರತನ ಚರಿತ್ರೆ ಅದನ್ನು ಮತ್ತೆ ನಾವು ಸಾಯಂಕಾಲ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ವಿಶೇಷವಾಗಿ ರುದ್ರದೇವರ ಸ್ಮರಣೆಯನ್ನು ಮಾಡಿದ್ದೇವೆ. ರುದ್ರದೇವರಿಗೆ ರಾಮನಾಮ ಅಂತಂದರೆ ಅತ್ಯಂತ ಪ್ರಿಯವಂತೆ. ರುದ್ರದೇವರಿಗೆ ರಾವಣ ಅಂತನ್ನುವಂತಹ ಹೆಸರು ಕೇಳಿದರೂ ಕೂಡ ಸಂತೋಷವಾಗ್ತಾ ಇತ್ತಂತೆ. ಯಾಕೆ ಅಂತಂದರೆ ರಕಾರಾದೀನಿ ನಾಮಾನಿ ಶೃಣ್ವತೋ ಮಮ ಪಾರ್ವತಿ ಮನಃಪ್ರಸನ್ನತಾಮಿಯಾತಿ ರಾಮನಾಮಾಭಿಶಂಕಯ ಅಂತ ಹೇಳುತ್ತಾರೆ. ಅಂತಂದರೆ ರಕಾರದಿಂದಾಗಿ ಪ್ರಾರಂಭವಾಗುತ್ತದೆಯಲ್ಲ ರಾವಣ ಅಂತನ್ನೋದು, ರಾಮ ಅಂತನ್ನೋದು ರಕಾರದಿಂದಾಗಿ ಪ್ರಾರಂಭವಾಗುತ್ತದೆ, ರಾವಣ ಅಂತನ್ನೋದು ರಕಾರದಿಂದಾಗಿ ಪ್ರಾರಂಭವಾಗುತ್ತದೆ. ಹಾಗಾಗಿ ಅಂತ ಕೇಳಿದ ಕೂಡಲೇ ರಾಮನಾಮವನ್ನು ಉಚ್ಚಾರ ಮಾಡುತ್ತಾ ಇದ್ದಾನೆಯೋ ಏನೋ ಎಂಬುದಾಗಿ ಆ ಒಂದು ಕುತೂಹಲದಿಂದಾಗಿ ನನಗೆ ಸಂತೋಷವಾಗುತ್ತಾ ಇತ್ತು ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ಅಂತಹ ರುದ್ರದೇವರ ಆರಾಧನೆಯನ್ನು ಮಾಡಿದ್ದೇವೆ. ಅಂತಹ ರುದ್ರದೇವರಿಗೆ ಪ್ರಿಯವಾದಂತಹ ರಾಮನಾಮವನ್ನು ಸ್ಮರಣೆ ಮಾಡೋಣ. ರಾಮ 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 ರಾಮ. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.